ॐ अज्ञानातिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकं। वन्देऽहं श्रीगुरु श्रीयुतपदकमलं श्रीगुरु वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं श्रीकृष्ण चैतन्यदेवं श्रीराधाकृष्णपादान् सहगण ललिता श्रीविशाखान्वितांश्च। हे कृष्णा करुणा सिंधु दीनबंधु जगत्पते गोपेश गोपिका कांत राधा कांत नमोस्तुते तप्त कांचना गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन्निति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैता गदाधर श्रीवासादि गौर भक्त वृंद। हरे कृष्णा कृष्ण कृष्ण हरे 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 राम 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 हरे हरे। ಹರೇ ಕೃಷ್ಣ. ಬಹಳ ದಿನಗಳ ಅಂತರ ಆದ್ಮೇಲೆ ಇವತ್ತು ನಾವು ಎಲ್ಲರೂ ಸಹ ಗೋಪಿಸೇನ ಕಾರ್ಯಕ್ರಮದಲ್ಲಿ ಸೇರಿದೀವಿ. ಎಲ್ಲರೂ ಸಹ ರಥಯಾತ್ರೆಯಲ್ಲಿ ಭಾಗವಹಿಸಿ ರಥಯಾತ್ರೆಯಲ್ಲಿ ಸೇವೆಯನ್ನ ಮಾಡಿ ಭಗವಂತ ಜಗನ್ನಾಥನ ಕೃಪೆಗೆ ಪಾತ್ರರಾಗಿ ಎಲ್ಲರೂ ಸಂತೋಷದಿಂದ ಇದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈಗ ನಮ್ಮ ಮೊದಲಿನ ಕಾರ್ಯಕ್ರಮ ಬಂದು ವೈಷ್ಣವ ಗೀತೆ. ಇದನ್ನು ಹಾಡಲು ನಮ್ಮೊಂದಿಗೆ ಮೀನಾಕ್ಷಿ ಮಾತಾಜಿ ಅವರು ಇದ್ದಾರೆ. ಮಾತಾಜಿ ಅವ್ರನ್ನ ನಾವು ಹರೇ ಕೃಷ್ಣ ಮಹಾಮಂತ್ರದ ಮೂಲಕ ಬರಮಾಡಿಕೊಳ್ಳೋಣ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮಾತಾಜಿ ಅವರ ಒಂದು ಕಿರುಪರಿಚಯವನ್ನ ನಾವು ಮಾಡ್ಕೊಳ್ಳೋಣ. ಮೀನಾಕ್ಷಿ ಮಾತಾಜಿ ಅವರು ಶಿವಮೊಗ್ಗದವರು. ಇವರು ತುಂಬಾ ಚೆನ್ನಾಗಿ ಹಾಡ್ತಾರೆ. ಕಳೆದ 2 ವರ್ಷದಿಂದ ಕೃಷ್ಣ ಪ್ರಜ್ಞೆಯಲ್ಲಿದ್ದಾರೆ. ಶಿವಮೊಗ್ಗದ ದೇವಸ್ಥಾನದಲ್ಲಿ ಎಲ್ಲಾ ಪ್ರೋಗ್ರಾಮ್ಗಳನ್ನ ಮಾತಾಜಿ ಅವರು ಅಟೆಂಡ್ ಆಗ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತಾವು ಇವಾಗ ವೈಷ್ಣವ ಭಜನೆಯನ್ನ ಹಾಡ್ಬೇಕಾಗಿ ನಾವು ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೀವಿ ಮಾತಾಜಿ. ಓವರ್ ಟು ಯು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕೊಳಲನೋದುತ್ತ ಬಂದ ಗೋಪಿಯ ಕಂದ, ಕೊಳಲನೋದುವುದು ಬಲು ಚಂದ. ಕೊಳಲನೋದುತ್ತ ಬಂದ ಗೋಪಿಯ ಕಂದ, ಕೊಳಲನೋದುವುದು ಬಲು ಚಂದ. ಕೊಳಲನೋದುತ್ತ ಬಂದ ಆ ವಸುದೇವನ ಕಂದ, ದೇವಕಿ ಬಸುರಳು ಬಂದ. ಆಸುದೇವನ ಕಂದ, ದೇವಕಿ ಬಸುರಳು ಬಂದ. ಮಾವ ಕಂಸನ ಕೊಂದ ಭಾವ ಜನಯ್ಯ ಮುಕುಂದ. ಮಾವ ಕಂಸನ ಕೊಂದ ಭಾವ ಜನಯ್ಯ ಮುಕುಂದ. ಮುಕುಂದ ಮಾಧವ ಗೋವಿಂದ ಮುರಹರ ಕೇಶವ ಗೋವಿಂದ. ಮುಕುಂದ ಮಾಧವ ಗೋವಿಂದ ಮುರಹರ ಕೇಶವ ಗೋವಿಂದ. ವೇಣು ವಿಲೋಲ ಗೋವಿಂದ ವಿಜಯ ಗೋಪಾಲ ಗೋವಿಂದ. ವೇಣು ವಿಲೋಲ ಗೋವಿಂದ ವಿಜಯ ಗೋಪಾಲ ಗೋವಿಂದ. ಕೊಳಲನೂದುತ ಬಂದ ಗೋಪಿಯ ಕಂದ, ಕೊಳಲನೂದುವುದು ಬಲು ಚಂದ. ಕೊಳಲನೂದುತ ಬಂದ ಶಂಖ ಚಕ್ರಧರ ಗೋವಿಂದ,
ಶ್ಯಾಮ ಮನೋಹರ ಗೋವಿಂದ ಶಂಖ ಚಕ್ರಧರ ಗೋವಿಂದ ಶ್ಯಾಮ ಮನೋಹರ ಗೋವಿಂದ ನಂದಕುಮಾರ ಗೋವಿಂದ ನವನಿತ ಚೋರ ಗೋವಿಂದ ನಂದಕುಮಾರ ಗೋವಿಂದ ನವನಿತ ಚೋರ ಗೋವಿಂದ ಕೊಳಲನೂದುತ ಬಂದ ಗೋಪಿಯ ಕಂದ ಕೊಳಲನೂದುವುದು ಬಲು ಚಂದ ಕೊಳಲನೂದುತ ಬಂದ ಹಿಂದೆ ಗೋವುಗಳ ಹಿಂಡು ಮುಂದೆ ಗೋಪಾಲರ ದಂಡು ಹಿಂದೆ ಗೋವುಗಳ ಹಿಂಡು ಮುಂದೆ ಗೋಪಾಲರ ದಂಡು ಹಿಂಗದೆ ದೈತ್ಯ ಕೊಂದ ಪುರಂದರ ವಿಠಲ ಚಂದ ಹಿಂದೆ ದೈತರ ಕೊಂದ ಪುರಂದರ ವಿಠಲ ಚಂದ ಕೊಳಲನೂದುತ ಕಂದ ಗೋಪಿಯ ಕಂದ ಕೊಳಲನೂದುವುದು ಬಲು ಚಂದ ಕೊಳಲನೂದುತ ಬಂದ ಗೋಪಿಯ ಕಂದ ಕೊಳಲನೂದುವುದು ಬಲು ಚಂದ ಕೊಳಲನೂದುತ ಬಂದ. ಎಲ್ಲರಿಗೂ ಧನ್ಯವಾದ. ಈ ಕೃಷ್ಣನ ಹಾಡು ಹೇಳಿ ಇಷ್ಟು ನಿಮಗೆ ಸಮಯ ಮಾಡಿಕೊಟ್ಟಿದ್ದಕ್ಕೆ ನಾನೊಂದು ಹಾಡು ಹೇಳಿದೆ. ಎಲ್ಲರಿಗೂ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರಿ ಬೋಲ್ ಮಾತಾಜಿ. ತುಂಬಾ ಸೊಗಸಾಗಿ ನೀವು ಈ ಕೃಷ್ಣನ ಕೀರ್ತನೆಯನ್ನ ಹಾಡಿದ್ದೀರಾ. ನಿಮ್ಮ ಧ್ವನಿ ಕೂಡ ಅಷ್ಟೇ ಚೆನ್ನಾಗಿದೆ, ತುಂಬಾ ಮಧುರವಾಗಿದೆ ನಿಮ್ಮ ಕಂಠ. ಕೊಳಲನ್ನೂದುತ್ತಾ ಬಂದ ಗೋಪಿಯ ಕಂದ, ತುಂಬಾ ಸುಂದರವಾದ ಕೀರ್ತನೆ ಆಗಿದೆ ಇದು. ತುಂಬಾ ಚೆನ್ನಾಗಿದೆ ಮಾತಾಜಿ. ಹೀಗೆ ನೀವು ಆಗಾಗ ನಮ್ಮ ಗೋಪಿ ಸೇನಾ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಸೇವೆಯನ್ನ ಕೊಡ್ಬೇಕು ಅಂತ ನಾವು ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೀವಿ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಎಲ್ರಿಗೂ ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೇವೆಯನ್ನ ತೆಗೆದುಕೊಂಡು ನಮ್ಮ ಗೋಪಿ ಸೇನಾ ಕಾರ್ಯಕ್ರಮದಲ್ಲಿ ನೀವು ಇಂದು ಕೀರ್ತನೆಯನ್ನ ಹಾಡಿದ್ದಕ್ಕೆ ನಿಮಗೂ ಸಹ ಧನ್ಯವಾದಗಳು. ಹರೇ ಕೃಷ್ಣ. ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಬಂದು ಪ್ರವಚನ. ಇದನ್ನ ನಡೆಸಿಕೊಡಲು ನಮ್ಮೊಂದಿಗೆ ಇಂದು ನಿಮ್ಮೆಲ್ಲರ ಚಿರಪರಿಚಿತರಾದ ಆದರಣೀಯ ಲೀಲಾಮಯಿ ಜಾಹ್ನವಿ ದೇವಿದಾಸಿ ಮಾತಾಜಿ ಅವರು ಇದ್ದಾರೆ. ಮಾತಾಜಿ ಅವ್ರನ್ನ ನಾವು ಹರೇ ಕೃಷ್ಣ ಮಹಾಮಂತ್ರದ ಮೂಲಕ ಬರಮಾಡಿಕೊಳ್ಳೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಈಗ ಮಾತಾಜಿ ಅವರ ಒಂದು ಕಿರು ಪರಿಚಯವನ್ನ ನಾವು ಮಾಡ್ಕೊಳ್ಳೋಣ. ಆಕ್ಚುಲಿ ಮಾತಾಜಿ ಅವರಿಗೆ ಪರಿಚಯ ಮಾಡ್ಕೊಡೋ ಅಗತ್ಯನೇ ಇಲ್ಲ, ಎಲ್ಲರಿಗೂ ಮಾತಾಜಿ ಅವ್ರ ಬಗ್ಗೆ ಗೊತ್ತಿದೆ. ಆದ್ರೂ ಸಹ ಹೊಸಬರಿಗೆ ಗೊತ್ತಾಗ್ಲಿ ಅಂತ ಮಾತಾಜಿ ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ತೀನಿ. ಮಾತಾಜಿ ಅವರು ಮೈಸೂರಿನವರು. ಕಳೆದ 2013ರಲ್ಲಿ ಪರಮ ಪೂಜ್ಯ ಶ್ರೀ ಗುರು ಜಯಪತಾಕ ಗುರು ಮಹಾರಾಜರಿಂದ ಇವರು ಹರಿನಾಮ್ ದೀಕ್ಷೆಯನ್ನ ತೆಗೆದುಕೊಂಡಿದ್ದಾರೆ. ಮಾತಾಜಿ ಅವರು ಕಳೆದ 23 ವರ್ಷಗಳಿಂದ ಕೃಷ್ಣ ಭಾವನಾಮೃತದಲ್ಲಿ ಇದ್ದಾರೆ. ಮತ್ತೆ ಮಾತಾಜಿ ಅವರೇ ಈ ಒಂದು ಗೋಪಿ ಸೇನಾ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದರಿಂದ ನಾವು ಪ್ರತಿ ವಾರವೂ ಸಹ ಬೇರೆ ಬೇರೆ ಪ್ರವಚನಕಾರರಿಂದ ನಾವು ಸಾಕಷ್ಟು ಕಲಿತಾ ಇದ್ದೇವೆ, ತಿಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಹೊಸಬರಿಗೂ ಸಹ ಇದು ಕೃಷ್ಣ ಪ್ರಜ್ಞೆಯಲ್ಲಿ ಸೇವೆಯನ್ನ ತೆಗೆದುಕೊಂಡು ಮೇಲ್ ಬರ್ಲಿಕ್ಕೆ ತುಂಬಾ ಉತ್ತಮವಾದ ವೇದಿಕೆಯನ್ನ ಮಾತಾಜಿ ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಮಾತಾಜಿ ಅವರಿಗೆ ನಾವೆಲ್ಲರೂ ಸಹ ಕೃತಜ್ಞತೆಗಳನ್ನ ತಿಳಿಸ್ಬೇಕು. ಹರೇ ಕೃಷ್ಣ ಮಾತಾಜಿ. ನೀವು ಇವಾಗ ಪ್ರವಚನ ಕಾರ್ಯಕ್ರಮವನ್ನ ನಡೆಸಿಕೊಡ್ಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೀವಿ ಮಾತಾಜಿ. ಹರೇ ಕೃಷ್ಣ. ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತುಂಬಾ ತುಂಬಾ ಧನ್ಯವಾದಗಳು. ನೆರೆದಿರುವ ಎಲ್ಲಾ ಭಕ್ತರ ಚರಣ ಕಮಲಗಳಿಗೆ ವಂದಿಸುತ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತೀನಿ. ರಾಜೇಶ್ವರಿ ಮಾತಾಜಿ ಹೇಳ್ದಾಗೆ ತುಂಬಾ ಗ್ಯಾಪ್ ನಂತರ 2 ವಾರದ, ತುಂಬಾನು ಅಲ್ಲ 2 ವಾರದ ಗ್ಯಾಪ್ ಇತ್ತು. ಒಂದು ರಥಯಾತ್ರೆಯ ಮೊದಲನೇ ದಿವಸ ನಮ್ಮ ದೇವಸ್ಥಾನದಲ್ಲಿ ಕಾರ್ಯಕ್ರಮಗಳಿತ್ತು, ಮತ್ತೆ 2ನೇ ಯಾತ್ರೆ ನಂತರದ ಸೇವೆಗಳು ತುಂಬಾ ಇತ್ತು. ಯಾಕಂದ್ರೆ ನಾವಿಲ್ಲೆಲ್ಲ ಪ್ರಸಾದಂ ಡಿಸ್ಟ್ರಿಬ್ಯೂಷನ್ ಮಾಡ್ತೇವೆ. ಯಾರ್ಯಾರು ನಮ್ಗೆ ಡೋನರ್ಸ್ ಇದ್ದಾರೆ ಅದೆಲ್ಲ ಸೆಟ್ಲ್ ಅವಾಗವಾಗ್ಲೇ ಮಾಡಿದ್ರೆ ಚಂದನ. ಹಾಗಾಗಿ ನಾವು ಸ್ವಲ್ಪ ಬ್ಯುಸಿ ಇದ್ವಿ ಇಲ್ಲಿ. ಹಾಗಾಗಿ 2 ವಾರಗಳಿಂದ ಕ್ಲಾಸ್ ಇರ್ಲಿಲ್ಲ. ಅದಕ್ಕಾಗಿ ಇವತ್ತು ತುಂಬಾ ಕಡಿಮೆ ಜನವೇ ಸೇರಿದ್ದಾರೆ ಅನ್ಕೋತೀನಿ, ಬಟ್ ಬರ್ತಾರೆ ನಿಧಾನಕ್ಕೆ. ಓಕೆ, ಎಸ್. ಇವತ್ತಿನ ಪ್ರವಚನ
ನಾವು ಶುದ್ಧ ಸತ್ವದಲ್ಲಿ ಹೇಗಿರ್ಬೇಕು ಅಥವಾ ಶುದ್ಧ ಸತ್ವದ ಮಹತ್ವ ಏನು, ಇಂಪಾರ್ಟೆನ್ಸ್ ಆಫ್ ದ ಗುಡ್ನೆಸ್, ಅದನ್ನ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಒಂದು ಚಿಕ್ಕ ಕೀರ್ತನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತೇನೆ. ಜಯ ರಾಧಾ ಮಾಧವ ಜಯ ಕುಂಜ ಬಿಹಾರಿ, ಜಯ ರಾಧಾ ಮಾಧವ ಜಯ ಕುಂಜ ಬಿಹಾರಿ, ಜಯ ಗೋಪಿ ಜನವಲ್ಲಭ ಜಯ ಗಿರಿವರಧಾರಿ, ಜಯ ಯಶೋದನಂದನ ಬ್ರಜ ಜನರಂಜನ, ಜಯ ಯಶೋದನಂದನ ಬ್ರಜ ಜನರಂಜನ, ಯಮುನಾ ತೀರ ವನಚಾರಿ, ಯಮುನಾ ತೀರ ವನಚಾರಿ, ರಾಧಾ ಮಾಧವ ಜಯ ಕುಂಜ ಬಿಹಾರಿ, ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ, ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ Hare Krishna, Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama, Rama Rama, Hare Hare. ನಮಾಮಿ ಶ್ರೀಪಾದಾಯ ಕೃಷ್ಣ ಪ್ರೇಷ್ಠಾಯ ಭಕ್ತರೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನಿತಿ ನಾಮಿನಿ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಿತಾನಿ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरव. हरे कृष्णा कृष्ण कृष्ण हरे हरे, हरे राम राम नमामि श्रीपादाय कृष्ण प्रेष्ठ श्रीमते जय पताका स्वामी नित्यं नामाचार्य पादानि ताय कृपा गौरव. ಹರೇ ಕೃಷ್ಣ. ಇನ್ನೊಮ್ಮೆ ಎಲ್ಲರಿಗೂ ಸ್ವಾಗತ. ಎಲ್ಲ ಕಡೆ ರಥಯಾತ್ರೆಯ ಒಂದು ಸುಗ್ಗಿ ಅಂತ ಹೇಳ್ಬೋದು. ಎಲ್ಲ ಚಿತ್ರದುರ್ಗದಲ್ಲಿ ಆಯ್ತು, ಬ್ಯಾಂಗ್ಳೂರಲ್ಲಿ ಆಯ್ತು, ದೆನ್ ಜಗನ್ನಾಥ್ಪುರಿಲಂತೂ ಕೇಳೋದೇ ಬೇಡ, ದೆನ್ ಮೈಸೂರಲ್ಲಿ ಅಷ್ಟೇ ಜೋರಾಗಿ ಆಯ್ತು. ನಾವು ಎನಿಸಿದ್ಗಿಂತನೂ ತುಂಬಾ ಜನರ ಬೆಂಬಲ ನಮ್ಗೆ ಸಿಕ್ತು, ತುಂಬಾ ಜನರು ಬಂದ್ರು.
ಮತ್ತೆ ತುಂಬಾ ವೈಭವವಾಗಿ ಆಯ್ತು ಅನ್ಕೋತೀನಿ. ಈ ಸರಿ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಎಲ್ಲರಿಗೂ. ಮುಖ್ಯವಾಗಿ ಎಲ್ಲರೂ ಬಂದು ಅಷ್ಟೊಂದು ಸಹಕಾರ ಮಾಡಿದ್ದಕ್ಕೆ ಶಿವಮೊಗ್ಗ, ಚಿತ್ರದುರ್ಗ ಎಲ್ಲ ಕಡೆಯಿಂದನೂ ಭಕ್ತರು ಬಂದು ತುಂಬಾ ಸಹಾಯ ಮಾಡಿದ್ದಾರೆ ನಮ್ಗೆ. ತುಂಬಾನೇ ಏನೋ ಎನ್ಕರೇಜ್ ಮಾಡಿದ್ದಾರೆ. ಸೊ ಇದೇ ರೀತಿ ನಮ್ಮ ಮೈಸೂರಲ್ಲಿ ಇನ್ನೂ ಬರುವ ವರ್ಷಗಳು ಇನ್ನೂ ಜೋರಾಗಿ ಆಗೋ ಹಾಗೆ ಏನೋ ಸೈನ್ಗಳು ಕಾಣ್ತಾ ಇತ್ತು. ಯಾಕೆಂದ್ರೆ ಎಲ್ಲಾ ಕಡೆಯಿಂದನೂ ಭಕ್ತರು ಬಂದಿದ್ದು ನಮ್ಗೆ ತುಂಬಾ ಸಂತೋಷದ ವಿಷಯ. ಓಕೆ, ಹರೇ ಕೃಷ್ಣ. ಸೊ ಇವತ್ತಿನ ಕಾರ್ಯಕ್ರಮ ಬಂದು ಪ್ರವಚನ ಬಂದು ನಾವು ಹೇಗೆ ಯಾವಾಗ್ಲೂ ಶುದ್ಧ ಸತ್ವದಲ್ಲಿ ಹೇಗೆ ನಾವು ರೀಚ್ ಆಗ್ಬೇಕು. ನಾವು ಹೇಳ್ತಾನೆ ಇರ್ತೀವಪ್ಪ, ಶುದ್ಧ ಸತ್ವದಲ್ಲಿ ಇರ್ಬೇಕು, ಶುದ್ಧ ಸತ್ವಕ್ಕೆ ರೀಚ್ ಆಗ್ಬೇಕು. ಶುದ್ಧ ಸತ್ವ ಅಂದ್ರೆ ಏನು, ಶುದ್ಧ ಸತ್ವದಲ್ಲಿ ನಾವು ರೀಚ್ ಆಗ್ಲಿಕ್ಕೆ ಅಲ್ಲಿ ಇರುವ ಹಂತಗಳೇನು. ಸೊ ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕಂದ್ರೆ ನಮ್ಮ ನಿತ್ಯದ ಸಾಧನೆ ತುಂಬಾ ಶುದ್ಧವಾಗಿರ್ಬೇಕು. ಅಂದ್ರೆ ಭಾವನೆಗಳು ನಮ್ಮದು ತುಂಬಾ ಪ್ಯೂರ್ ಆಗಿರ್ಬೇಕು. ಆವಾಗ ನಾವು ಆ ಸ್ಟೇಜ್ ಅದು ಏನು ಅಂತ ತಿಳ್ಕೊಳ್ಳೋ ಸ್ಟೇಜ್ಗಾದ್ರೂ ನಾವು ರೀಚ್ ಆಗ್ತೀವಿ. ಸೊ ನಮ್ಗೆ ಗೊತ್ತಿರೋ ಹಾಗೆ ನಮ್ಮ ಗುರು ಮಹಾರಾಜರು ಸನ್ಯಾಸಿಗಳು ಯೂಶಲಿ ಅವರು ಭಗವಂತನನ್ನ ಬಿಟ್ಟು ಯಾರದ ಬಗ್ಗೆನೂ ಅವ್ರು ಯೋಚಿಸೋದಿಲ್ಲ. ಅವರೆಲ್ಲರೂ ಶುದ್ಧ ಸತ್ವದಲ್ಲೇ ಇರ್ತಾರೆ. ಅಲ್ಲಿ ನಮ್ಗೆ ನಾವು ಇವಾಗ 3 ಗುಣಗಳಿಂದ ಆವೃತವಾಗಿದೆ. ಎಲ್ಲರಿಗೂ ಗೊತ್ತಿರೋ ವಿಷಯ ಅದು. ತಮೋಗುಣ, ರಜಸ್ಸು, ಆಮೇಲೆ ಸತ್ವ, 3 ಗುಣಗಳು ಇದ್ದಾವೆ. ಸೊ ಯೂಶಲಿ ನಾವು ನೈಟ್ ಏನಿದೆಯೋ ನಾವು ಅದನ್ನ ತಮೋಗುಣಕ್ಕೆ ಹೋಲಿಸ್ತೀವಿ, ಬೆಳಿಗ್ಗೆ ಸತ್ವಗುಣ, ಆಮೇಲೆ ಮಧ್ಯೆ ನಾವೇನು ನಮ್ಮ ಹೊಟ್ಟೆಪಾಡಿಗಾಗಿ ನಾವು ಏನು ಕೆಲಸ ಮಾಡ್ತೀವೋ ಆ ಟೈಮು ಏನೋ ರಜಸ್ಸು, ಅದು ಸ್ವಲ್ಪ ತಮಸ್ಸು ರಜಸ್ಸು ಮಿಕ್ಸ್ ಇರುತ್ತೆ. ಸೊ ಅದಕ್ಕೆ ನಾವು ಹೋಲಿಸ್ತೀವಿ. ಆದ್ರೆ ಈ ಗುಣಗಳಿಂದ ಆವೃತವಾದಾಗ ನಾವು ಸತ್ವಗುಣದಲ್ಲಿ ಇರ್ತೀವಿ ಅನ್ಕೊಳ್ಳಿ. ಸತ್ವಗುಣದಲ್ಲಿ ನಾವು ಸತ್ವದಿಂದ ಶುದ್ಧ ಸತ್ವಕ್ಕೆ ಹೇಗ್ ಹೋಗ್ಬೇಕು ಅನ್ನೋದು ಇವಾಗ ಪ್ರಶ್ನೆ. ಈ ಪ್ರಶ್ನೆ ನಮ್ಗೆ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಭಾಗವತಂದು ಶರಣರಾಗ್ಬೇಕು. ಭಾಗವತಂದು ಇದು ತಗೊಂಡ್ರೆ ನಮ್ಗೆ ಗೊತ್ತಾಗತ್ತೆ ನಾವು ಇದರಲ್ಲಿ ನಾವು ಹೇಗೆ ಪ್ರೋಗ್ರೆಸ್ ಮಾಡ್ಬೋದು ಅಂತ ಹೇಳಿ. ನಾನು ಇವತ್ತು ಬೆಳಿಗ್ಗೆ ಸಹ ಶಿವ ಮತ್ತು ಸತಿಯರ ಸಂವಾದವನ್ನ ತಗೊಂಡು ಅದು ಫುಲ್ ಚಾಪ್ಟರ್ ನಿನ್ನೆ ಮತ್ತೆ ಇವತ್ತು ಕ್ಲಾಸಸ್ನ ಮಾಡಿದ್ದೆ. ಸೊ ಅದ್ರಲ್ಲೇನು ಕೊನೆಗೆ ಬಂದಿದ್ದು 25 ಶ್ಲೋಕಗಳಲ್ಲಿ ಕೊನೆಯ 23ನೇ ಶ್ಲೋಕದಲ್ಲಿ 4ನೇ ಸ್ಕಂದ 3ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಕೊನೆಗೆ ರೀಚ್ ಆಗಿದ್ದೆ ನಾವು ಶುದ್ಧ ಸತ್ವಕ್ಕೆ. ಮತ್ತೆ 2 ಶ್ಲೋಕ ಇತ್ತು. ಸೊ ಟು ರೀಚ್ ದೇರ್, ಅಲ್ಲಿವರೆಗೂ ತಲುಪಕ್ಕೆ ಏನೆಲ್ಲ ಹಂತಗಳಿದ್ದಾವೆ. ಸೊ ಅದನ್ನು ನೋಡೋಣ. ಮತ್ತೆ ಹೇಗೆ ಶಿವ ಸತಿಗೆ ತನ್ನ ಏನೋ ಪರಿಸ್ಥಿತಿಯನ್ನ ಅವನು ಹೇಳ್ತಾನೆ ಇಲ್ಲ. ನಾವು ಅಂದ್ರೆ ಅದು ದೊಡ್ಡ ಕಥೆ, ಅದಕ್ಕೆ ತುಂಬಾ ಬ್ಯಾಕ್ ಗ್ರೌಂಡ್ ನಮಗೆ ಸ್ಟೋರಿ ಗೊತ್ತಿರ್ಬೇಕು. ದಕ್ಷನ ಪುತ್ರಿ ಸತಿ ಶಿವನ ಪತ್ನಿ. ಸೊ ಶಿವ ತುಂಬಾ ಹೇಳ್ತಾನೆ, ದಕ್ಷ ಮಾಡ್ತಾ ಇರ್ತಾರೆ ಯಜ್ಞ ಅವ್ರು ಮಾಡ್ಬೇಕು. ಈ ತರ ಯಜ್ಞ ಮಾಡೋ ಮೊದಲಿನ ಒಂದು ಕಥೆ ಏನಂತ ಹೇಳಿದ್ರೆ, ಅವರು ಒಂದು ಸಭೆಯಲ್ಲಿ ದೇವತೆಗಳು ಎಲ್ಲ ಇರ್ತಾರೆ. ಅಲ್ಲಿ ದಕ್ಷ ಬರ್ತಾನೆ. ದಕ್ಷ ಬಂದು ಪ್ರಜಾಪತಿಯ ಮುಖ್ಯಸ್ಥ. ಪ್ರಜಾಪತಿ ಜನರ ಅಂದ್ರೆ ಈಸ್ ಅಪಾಯಿಂಟೆಡ್ ಬೈ ಬ್ರಹ್ಮ. ಬ್ರಹ್ಮನ ಮಾನಸ ಪುತ್ರ. ಬ್ರಹ್ಮ ಅವ್ರಿಗೆ ತಂದೆ. ಯಾರಿಗೆ? ದಕ್ಷನಿಗೆ. ಸೊ ದಕ್ಷನಿಗೆ ಏನಂದ್ರೆ ನಾನೀಗ ಲೀಡರ್ ಆಗ್ಬಿಟ್ಟಿದೀನಿ ಅನ್ನೋ ಒಂದು ಅಹಂಕಾರ ಬಂದ್ಬಿಟ್ಟಿತ್ತು. ಆ ಅಹಂಕಾರದಲ್ಲಿ ಅವನ್ಗೆ ಎಲ್ಲರೂ ಅವನ್ಗೆ ರೆಸ್ಪೆಕ್ಟ್ ಕೊಟ್ಟಾಗ ಅವನು ರೆಸ್ಪೆಕ್ಟ್ ನಾವು ಗೌರವನ್ನ ಸಂಪಾದಿಸ್ಬೇಕು. ನಮ್ಗೆ ಗೌರವ ಕೊಡ್ಲಿಲ್ಲ ಅಂತ ಬೇಜಾರ್ ಮಾಡ್ಕೋ, ಅವ್ರು ನಮ್ಗೆ ರೆಸ್ಪೆಕ್ಟೇ ಕೊಡ್ಲಿಲ್ಲ, ನಾವು ರೆಸ್ಪೆಕ್ಟ್ ಕೊಡೋ ಹಂಗ್ ನಾವು ಇರ್ಬೇಕು. ಅದು ಒಂದು ಸಂಪಾದನೆ ಜೀವನದಲ್ಲಿ. ಅದನ್ನ ನಾವು ಸಂಪಾದಿಸ್ಕೋಬೇಕು. ಅದನ್ನ ಬಿಟ್ಬಿಟ್ಟು ನನ್ಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತ ಹೇಳಿ ದಕ್ಷ ಏನ್ ಮಾಡ್ತಾನೆ, ಎಲ್ಲರೂ ನಿಂತ್ಕೊಳ್ತಾರೆ ಆ ಸಭೆಯಲ್ಲಿ ಬಂದಾಗ. ಶಿವ ಏನ್ ಮಾಡ್ತಾರೆ ಅಂದ್ರೆ, ಶಿವ ತುಂಬಾ ಧ್ಯಾನದಲ್ಲಿದ್ದು. ಯಾಕೆಂದ್ರೆ ವಿಷ್ಣುವಿನ ಪರಮ ಭಕ್ತ ಶಿವ. ಶಿವ ಧ್ಯಾನದಲ್ಲಿದ್ದಾಗ ಅವ್ರಿಗೆ ದಕ್ಷ ಬಂದಿದ್ದೋ ಗೊತ್ತಾಗ್ಲಿಲ್ಲ.
ದಕ್ಷನಿಗೆ ಕೋಪ ಬಂತು. ಎಲ್ಲರೂ ರೆಸ್ಪೆಕ್ಟ್ ಕೊಟ್ರು, ನನಗೆ ಎಲ್ಲರೂ ಗೌರವ ಕೊಟ್ರು, ನನ್ಗೆ ಅಷ್ಟು ಮರ್ಯಾದೆ ಸನ್ಮಾನ ಮಾಡಿದ್ರು ಸಹ ಇವ್ರು ಮಾತ್ರ ಎದ್ದು ನಿಂತ್ಕೊಳ್ಳಿಲ್ಲ ನನ್ಗೆ ನೋಡಕ್ಕೆ, ನನ್ನ ಹತ್ರ ಅಂದ್ರೆ ಅನ್ನೋ ಒಂದು ದುರಹಂಕಾರ, ಕೋಪ ಬಂತು. ದಕ್ಷನಿಗೆ ಈ ಭಾವನೆ ಬಂದಿದ್ದ ಯಾಕೆ ಅಂತ ಹೇಳಿದ್ರೆ, ಅವನು ತನ್ನ ಪೊಸಿಷನ್, ತನ್ನ ಸ್ಥಾನಮಾನದ ಮೇಲೆ ಅವನಿಗೆ ತುಂಬಾ ದುರಹಂಕಾರ ಇತ್ತು. ನಾನು ಮುಖ್ಯಸ್ಥ ಆಗ್ಬಿಟ್ಟಿನಿ ಪ್ರಜಾಪತಿಗಳ, ಯಾಕಂದ್ರೆ ಭೂಮಿ ಪಾತಾಳ ಸ್ವರ್ಗ ಎಲ್ಲಾದ್ರಲ್ಲೂ ಪ್ರೊಜಿನೆ ಅಂದ್ರೆ ಇದನ್ನ ಜನಸಂಖ್ಯೆಯನ್ನ ಅವನೇ ನಿರ್ಮಾಣ, ಅವನೇ ಕ್ರಿಯೇಟ್ ಮಾಡ್ಬೇಕು, ಅವನಿಗೆ ಮುಖ್ಯಸ್ಥ ಮಾಡ್ಬಿಟ್ಟಿದ್ದಾನೆ ಬ್ರಹ್ಮ. ಸೊ ನನ್ಗೆ ಪೋಸ್ಟ್ ಸಿಕ್ಕಿದ್ಮೇಲೆ ನಾನು ಯಾಕೆ ಯಾರಿಗೂ ಕೇರ್ ಮಾಡಬಾರ್ದು ಅನ್ನೋ ಒಂದಿದು. ಯಾಕೆಂದ್ರೆ ಮನುಷ್ಯನಿಗೆ ಇವೆಲ್ಲ ಬಂದಾಗ ಏನಾಗತ್ತಂದ್ರೆ ಸದ್ಗುಣಗಳ ವಿನಾಶ ಆಗ್ಬಿಡತ್ತೆ. ದುರಹಂಕಾರ ಬಂದಾಗ ಎಷ್ಟೇ ಸದ್ಗುಣಗಳಿದ್ರು, ಹಾಲು ಅಮೃತಕ್ಕೆ ಸಮಾನ ಅಂತ ಹೇಳ್ತಾರೆ. ಹಾಲು ಒಂದು ವಿಷಪೂರಿತ ಹಾವು ಅದನ್ನ ಟಚ್ ಮಾಡಿದ್ರೆ ಏನಾಗತ್ತೆ, ಹಾಲು ಅದು ಫುಲ್ ವಿಷ ಆಗ್ಬಿಡುತ್ತೆ. ಅದೇ ಆಗಿದೆ ಇವರಲ್ಲಿ. ಷಡ್ಗುಣಗಳು ಎಲ್ಲ ಇತ್ತು. ವಿದ್ಯೆ, ತಪಸ್ಸು, ಮತ್ತೆ ಧನ, ದೆನ್ನ 6 ಷಡ್ಗುಣಗಳು ಎಲ್ಲ ಇದ್ರು ಸಹ ಅವ್ರಿಗೇನಾಯ್ತು, ಅವ್ರ ಬುದ್ಧಿಯಲ್ಲಿ ಅವ್ರಿಗೆ ಏನಾಯ್ತಂದ್ರೆ ದುರಹಂಕಾರ ಬಂತು. ದುರಹಂಕಾರ ಬಂದಿದ್ರಿಂದ ಆ ಎಲ್ಲಾ ಒಳ್ಳೆಯ ಗುಣಗಳು ಅವ್ರಿಗೆ ವಿನಾಶಕ್ಕೆ ಕಾರಣ ಆಯ್ತು. ಯಾಕೆಂದ್ರೆ ನಾವು ಒಳ್ಳೆ ಗುಣಗಳನ್ನ ಒಳ್ಳೆ ಕೆಲ್ಸಕ್ಕೆ ಯೂಸ್ ಮಾಡ್ಕೊಂಡ್ರೆ ಪರವಾಗಿಲ್ಲ. ಈಗ ನಮ್ಮಲ್ಲಿ ಎಲ್ಲರೂ ಅಪಿಲಿಯನ್ಸಸ್ ಕೊಟ್ಟಿದ್ದಾರೆ ಅನ್ಕೊಳ್ಳಿ, ನನ್ನ ಹತ್ರ ತುಂಬಾ ಧನ ಇದೆ, ಅದನ್ನ ನಾನು ಭಗವತ್ ಪ್ರಚಾರಕ್ಕೆ, ಕೃಷ್ಣ ಪ್ರಜ್ಞೆಗೆ ನಾನು ಅದನ್ನ ಬಳಸ್ಕೊಳ್ತಿದ್ರೆ ಅದ್ರದ್ದು ಏನ್ ಪ್ರಯೋಜನ ಆಯ್ತು? ನಾನು ಮಾಯೆಯಲ್ಲೇ ಸಿಲುಕಿಕೊಂಡು ನನ್ನ ಇಂದ್ರಿಯಗಳ ತೃಪ್ತಿಗಾಗಿ ನನ್ನ ಸೆನ್ಸ್ ಎಂಜಾಯ್ಮೆಂಟ್ಗೆ ಅದನ್ನ ಯೂಸ್ ಮಾಡಿದ್ರೆ ದೆನ್ ಅಗೇನ್ ಇಟ್ಸ್ ಅ ವೇಸ್ಟ್. ನನ್ಗೆ ರೂಪ ಇದೆ, ವಿದ್ಯೆ ಇದೆ, ನಾಲೆಡ್ಜ್ ಇದೆ, ಅದನ್ನ 4 ಜನಕ್ಕೆ ಆ ವಿದ್ಯೆಯ ಜ್ಞಾನದ ಒಂದು ಸಹಾಯದಿಂದ 4 ಜನರ ಉದ್ಧಾರ ಆಗೋ ಹಾಗೆ ನಾನು ಏನಾದ್ರು ಮಾಡಿದ್ದೆ ಆದ್ರೆ ದಟ್ಸ್ ಅಗೇನ್ ಅ ಗುಡ್ ಥಿಂಗ್, ಒಳ್ಳೆಯ ವಿಚಾರ. ಮತ್ತೆ ನಾನು ಅದು ಹಾಗೆ ಮಾಡ್ಲಿಲ್ಲ ಅಂದ್ರೆ ಅಗೇನ್ ಇಟ್ಸ್ ಅ ವೇಸ್ಟ್. ದಕ್ಷಿಣ ವಿಷಯದಲ್ಲಿ ಹಾಗೆ ಆಗಿದ್ದು. ಎಲ್ಲಾ ಗುಣಗಳು ಇದ್ದನು ಸಹ ಅವನೇನ್ ಮಾಡ್ತಿದ್ದಾನ ಅಂತ ಹೇಳಿದ್ರೆ, ಅವನಿಗೆ ದುರಹಂಕಾರ ಬಂದಿರೋದ್ರಿಂದ ಎಲ್ಲಾ ಗುಣಗಳು ಅವನಿಂದ ದೂರ ಹೋಗ್ತಿದಾವೆ. ಇವಾಗ ಒಳ್ಳೆ ಗುಣಗಳು ದೂರ ಹೋಗ್ಬಿಟ್ಟು ಅವನಲ್ಲಿ ದುರಹಂಕಾರ ಬಂದಿದೆ. ಆ ದುರಹಂಕಾರ ಬಂದಿರೋದ್ರಿಂದ ಅವನೇನ್ ಮಾಡ್ತಾ ಇದ್ದಾನೆ, ಇವನಿಗೆ ತುಂಬಾ ಕಠೋರವಾದ ಮಾತುಗಳನ್ನ ಶಿವನಿಗೆ ಹೇಳ್ತಾನೆ. ಶಿವನ್ ಕಠೋರವಾದ ಮಾತುಗಳನ್ನ ಹೇಳಿದಾಗ ಅವರಲ್ಲಿ ಆ ವಿರಸ ತುಂಬಾ ದಿನದಿಂದ ಆ ವಿರಸ ನಡೆದಿತ್ತು. ಈಗ ನಡೆದು ಅವ್ರಿಗೆ ಮಾವ ಅಳಿಯ ಅನ್ನುವ ಸಂಬಂಧ ಸಹ ಹಾಳಾಗಿತ್ತು. ಈಗ ಅವನಿಗೆ ಯಾಗ ಮಾಡ್ತಿರೋದ್ರಿಂದ ತುಂಬಾ ಸತಿ ವಿನಯದಿಂದ ಶಿವನಲ್ಲಿ ಕೇಳ್ಕೊತಾಳೆ, ನಾವು ಅಪ್ಪನ ಮನೆಗೆ ಹೋಗ್ಬೇಕು. ಯಾವ ಹೆಂಗಸರಿಗೆ ಅಪ್ಪನ ಮನೆ ಹೋಗೋ ಇಷ್ಟ ಇರೋದಿಲ್ಲ. ತುಂಬಾ ಪ್ರೀತಿಯಿಂದ ಅವಳು ಕೇಳ್ಕೊತಿದ್ದಾಳೆ, ರಿಕ್ವೆಸ್ಟ್ ಮಾಡ್ಕೊತಿದ್ದಾಳೆ, ಶಿವನ್ ಹೊಗಳ್ತಿದ್ದಾಳೆ, ಗ್ಲೋರಿಫೈ ಮಾಡ್ತಿದ್ದಾಳೆ. ನೀನು ಅದು ಇದು ನನ್ಗೆ ಹೇಗಾದ್ರೂ ಮಾಡಿ ಹೋಗೋಣ, ಏನ್ ಅಪ್ಪನ ಮನೆಗೆ ಕರೆಯೋ ಅಗತ್ಯ ಇಲ್ಲ, ತೊಂದ್ರೆ ಇಲ್ಲ, ಹೋಗೋಣ ಅಂತೇಳಿ ಹೇಳ್ತಾ ಇದ್ದಾಳೆ. ಸೊ ಆದ್ರೆ ದಕ್ಷ ವಿದ್ಯೆ, ತಪಸ್ಸು, ಧನ, ರೂಪ, ಯೌವನ, ಕುಲ ಎಲ್ಲ ಇದ್ರುನು, ಎಲ್ಲಾ ಷಡ್ಗುಣಗಳು ಇದ್ರುನು ಅವನು ಗರ್ವಿಷ್ಠನಾಗಿದ್ದ. ಮತ್ತೆ ಕುರುಡನಾಗಿದ್ದ. ಅಂದ್ರೆ ಆಧ್ಯಾತ್ಮದ ಕುರುಡದು. ಹೇಗೆ ನಮ್ಮ ಧೃತರಾಷ್ಟ್ರ ಹಾಗೇನು ಕುರುಡು, ಮತ್ತೆ ಆಧ್ಯಾತ್ಮವಾಗೇನು ಕುರುಡಾಗಿದ್ದ ಅವನು. ಅವನೇನ್ ಹೇಳ್ತಾನೆ ಮೊದಲನೇ ಶ್ಲೋಕದಲ್ಲಿ ಭಗವದ್ಗೀತಾದಲ್ಲಿ, ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತ ಯೋಸ್ತವ. ನೆಕ್ಸ್ಟ್ ಲೈನ್ ಯಾರು ಹೇಳ್ತೀರಾ? ಫಸ್ಟ್ ಶ್ಲೋಕ ಪಾಂಡವಶ್ಚೈವ ಕಿಮುಕುರ್ವ ವೆರಿ ಗುಡ್. ಮಾಮಕಾಹ, ನನ್ನ ಮಕ್ಕಳು ಏನ್ ಮಾಡ್ತಿದ್ದಾರೆ ಅಂತ ಕೇಳ್ದ. ಒಬ್ಬ ರಾಜನಿಗೆ ಎಲ್ಲರೂ ಮಕ್ಕಳೇ, ಎಲ್ಲ ಪ್ರಜೆಗಳು ಎಲ್ಲರೂ ಮಕ್ಕಳೇ. ಆದ್ರೆ ಅವನು ಏನ್ ಕೇಳ್ತಾನೆ, ನನ್ನ ಮಗ ಏನ್ ಮಾಡ್ತಿದ್ದ ಅಲ್ಲಿ, ಏನ್ ಮಾಡ್ತಿದ್ದ ಕುರುಕ್ಷೇತ್ರದಲ್ಲಿ ಅಂತ ಕೇಳಿದಾಗ ಅವನು ಆಧ್ಯಾತ್ಮದಲ್ಲೂ ಅವನ್ಗೆ ಕುರುಡುತನ ಇತ್ತು. ಸೊ ಹಾಗಾಗಿ ಆಧ್ಯಾತ್ಮದಲ್ಲೂ ಅವನು ಈಸ್ ಬ್ಲೈಂಡ್. ಸೊ ಆ ತರದ ಒಂದು ಬುದ್ಧಿ ಇಲ್ಲಿ ಯಾರಿಗ್ ಬಂದಿದೆ ಅಂತ ಹೇಳಿದ್ರೆ ದಕ್ಷನಿಗೆ. ದಕ್ಷ ಶಿವನಿಗೆ ಯಾವುದೇ ರೀತಿಯ ಬೆಲೆ ಕೊಡೋದಿಲ್ಲ. ಅದಕ್ಕಾಗಿ ಅವನ್ ಸತಿಗೆ ತುಂಬಾ ಎಕ್ಸ್ಪ್ಲೇನ್ ಮಾಡ್ತಾನೆ, ಇಲ್ಲ ನಾವು ಕರಿಯದೆ ಯಾರ ಮನೆಗೂ ಹೋಗ್ಬಾರ್ದು, ನಮಗೆ ಏನಿರ್ಬೇಕಂತ ಹೇಳಿದ್ರೆ ಸೆಲ್ಫ್ ರೆಸ್ಪೆಕ್ಟ್.
ಆತ್ಮಗೌರವ ಇರಬೇಕು. ಆತ್ಮಗೌರವವಿಲ್ಲದೆ ನಾವು ಹೋಗ್ಬಾರ್ದು ಅಂತ ಈ 4ನೇ ಸ್ಕಂದದ 3ನೇ ಅಧ್ಯಾಯದಲ್ಲಿ ಶಿವ ಮತ್ತು ಸತಿಯರ ಸಂವಾದ ಇದ್ರಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದನ್ನ ನಾವು ಡೀಟೇಲ್ ಆಗಿ ನಿನ್ನೆಯಿಂದ ನಾನು ಇದರ ಬಗ್ಗೆ ನಾನು ಕ್ಲಾಸ್ ಮಾಡಿದ್ದೆ. ಸೊ ಇದ್ರಲ್ಲಿ ಅವನು ಪದೇ ಪದೇ ಹೇಳ್ತಿದ್ದಾನೆ, ಗೌರವವಿಲ್ಲದ ಸ್ಥಳಕ್ಕೆ ನಾವು ಹೋಗ್ಬಾರ್ದು. ಏನಾಗತ್ತಂದ್ರೆ ಅಹಂಕಾರ ಅನ್ನೋದು ಒಳ್ಳೆಯ ಗುಣಗಳನ್ನ ಹಾಳು ಮಾಡ್ಬಿಡುತ್ತೆ. ಈಗ ಎಷ್ಟು ಒಳ್ಳೇದ ಎಲ್ಲ ಇತ್ತು ಅವನ್ಗೆ, ಏನಿರ್ಲಿಲ್ಲ ದಕ್ಷನಿಗೆ, ಕಂಸನಿಗೆ ಏನಿರ್ಲಿಲ್ಲ, ಎಲ್ಲ ಇತ್ತು, ಆದ್ರೆ ಏನಿತ್ತು, ಅಹಂಕಾರ ಇತ್ತು. ರಾವಣನ್ಗೆ ಏನಿರ್ಲಿಲ್ಲ, ಎಲ್ಲಾನು ಇತ್ತು. ಹಿರಣ್ಯಕಶಿಪಿಗೆ ಏನಿರ್ಲಿಲ್ಲ, ರಾಜರು ಇವರೆಲ್ಲ ಇತ್ತು, ಬಟ್ ಅವ್ರಿಗೇನಿತ್ತು, ಅಹಂಕಾರ ಇತ್ತು. ಸೊ ನಮಗೆ ಇದು ಒಂದು ಲೆಸನ್, ವಿ ಶುಡ್ ನೆವರ್ ಹ್ಯಾವ್ ದಿಸ್ ಪ್ರೈಡ್, ಐ ಆಮ್ ಸೋ ಅಂಡ್ ಸೋ, ಐ ಹ್ಯಾವ್ ಡನ್ ಸೋ ಅಂಡ್ ಸೋ, ನಾನು ರಥಯಾತ್ರೆಗೆ ಎಷ್ಟು ಡೊನೇಷನ್ ಮಾಡಿದ್ದೀನಿ, ನಾನು ಎಷ್ಟು ಸೇವೆನ್ ಮಾಡಿದ್ದೀನಿ, ಐ ಆಮ್ ಸುಪೀರಿಯರ್ ಅನ್ನೋ ಒಂದು ಇದು ಜಸ್ಟ್ ನಾನು ಹೇಳಿದಷ್ಟೇ. ಇದು ಆಧ್ಯಾತ್ಮದಲ್ಲೆಲ್ಲ ಎಲ್ಲಾ ವಿಷಯದಲ್ಲಷ್ಟೇ, ಭೌತಿಕ ಜಗತ್ತಲ್ಲಷ್ಟೇ, ನಾವು ಯಾವ್ದೋ ಒಂದೇನೋ ಅಚೀವ್ ಮಾಡಿದ್ವಿ, ನಾವು ಅಹಂಕಾರ ಪಡಬಾರ್ದು. ಅಹಂಕಾರದಿಂದ ಸರ್ವನಾಶ ಆಗೋದು ಖಂಡಿತ. ರಾವಣನ ಕಥೆ ಏನಾಯ್ತಂತ ನಾವು ನೋಡಿದ್ದೀವಿ. ರಾವಣನ್ಗೆ ಏನಾಯ್ತು, ಸ್ವರ್ಣ ನಗರಿ ಇತ್ತು, ಏನ್ ಕಡಿಮೆ ಆಗಿತ್ತು, ಮಂಡೋದರಿ ಅಂತ ಹೆಂಡತಿ, ರಾಜ್ಯ, ಶಿವನ ಭಕ್ತ, ಒಳ್ಳೆ ರೀತಿಯಿಂದ ಅವನಿಗೆ ಮಕ್ಕಳು ಎಲ್ಲ ಇದ್ರು ಎಲ್ಲಾನು ಸರ್ವನಾಶ ಆಯ್ತು. ಒಂದೇ ಒಂದು ಅವನಿಗೆ ಅಹಂಕಾರ ಇತ್ತು, ನಾನು ಅನ್ನೋ ಒಂದು ಅಹಂ ಇತ್ತಿಲ್ಲ. ಇದ್ರಿಂದ ಸೇಮ್ ದಕ್ಷನಿಗೂ ಇದೇ ಇತ್ತು. ಶಿವನಿಗೆ ಅವನು ಬಾಹ್ಯ ರೂಪದಿಂದ ಮಾತ್ರ ನೋಡ್ತಾ ಇದ್ದ. ಶಿವ ಬಾಹ್ಯ ರೂಪದಲ್ಲಿ ನೋಡಿದಾಗ ಮೈ ತುಂಬಾ ಬೂದಿ ಬಳ್ಕೊಂಡಿರ್ತಾರೆ, ಇರೋದೆಲ್ಲಿ, ಸ್ಮಶಾನದಲ್ಲಿ. ಅವನ ಜೊತೆಗಿರೋರು ಭೂತ ಪ್ರೇತಗಳು, ಮತ್ತೆ ಒಂದು ಬುರುಡೆಗಳ ಸರ ಅದ್ ಹಾಕೊಂಡಿರ್ತಾರೆ, ಜಟೆ, ಏನು ಸ್ನಾನ ಮಾಡಿ ಎಷ್ಟೋ ದಿವಸ ಆಗಿರುತ್ತೆ, ಈ ರೀತಿಯ ಬಟ್ ಅವ್ನು ಮಾನಸಿಕವಾಗಿ ಅಂತರಂಗದಿಂದ ಸಂಪೂರ್ಣವಾಗಿ ತನ್ನನ್ನು ತಾನು ಭಗವಂತನ್ಗೆ ಆತ್ಮ ಸಮರ್ಪಣೆ ಮಾಡ್ಕೊಂಡಿರೋದು. ನಮ್ಗೆ ಅದು ಗೊತ್ತಾಗ್ಬೇಕಂದ್ರೆ ನಾವು ಭಕ್ತಿಯಲ್ಲಿ ಇನ್ನು ತುಂಬಾ ಮುಂದೆ ಹೋಗ್ಬೇಕು. ಸೊ ಆವಾಗ ನಮ್ಗೆ ಶಿವ ಯಾರು ಅಂತ ಗೊತ್ತಾಗೋದು. ದಕ್ಷ ಇಷ್ಟೇ ನೋಡ್ತಿದ್ದಾನಂದ್ರೆ ಇವನಿಗೆ ಏನು ಬಾಹ್ಯ ರೂಪ, ಅವನಿಗೆ ಆಕ್ಚುಲಿ ತನ್ನ ಮಗಳನ್ನ ಅವ್ನ್ ಕೊಡ್ಲಿಕ್ಕೆ ಇಷ್ಟನೇ ಇರ್ಲಿಲ್ಲ, ಸತಿಯನ್ನ ಕೊಡ್ಲಿಕ್ಕೆ ಇಷ್ಟ ಇರ್ಲಿಲ್ಲ, ಮದ್ವೆ ಮಾಡಿ ಕೊಡ್ಲಿಕ್ಕೆ. ಆದ್ರೆ ಬ್ರಹ್ಮನ ಆದೇಶದ ಮೇರೆಗೆ, ಬ್ರಹ್ಮನ ಮಾನಸ ಪುತ್ರ ಆದ್ರಿಂದ ಇವನ್ಗೇನಾಯ್ತು ಅಂತ ಹೇಳಿದ್ರೆ, ಈಸ್ ಬ್ರಹ್ಮ ಫಾದರ್ ಅಲ್ಲ, ತಂದೆ ಅಲ್ವಾ ಇವಾಗ. ಹಾಗಾಗಿ ಅವನೇನ್ ಮಾಡ್ದ, ಆಯ್ತು ಅಂದ್ಬಿಟ್ಟು ಒಪ್ಕೊಂಡು ಅವಳಿಗೆ ಮದ್ವೆ ಮಾಡಿ ಕೊಟ್ಟ. ಆದ್ರೆ ಈ ರೀತಿ ಅವನು ಸಭೆಯಲ್ಲಿ ಅವನಿಗೆ ರೆಸ್ಪೆಕ್ಟ್ ಕೊಡ್ಲಿಲ್ಲ ಅನ್ನೋ ಒಂದಿದ್ರಿಂದ ಅವನಿಗೆ ಡಿಸ್ರೆಸ್ಪೆಕ್ಟ್ ಮಾಡಿ ಕಳಿಸ್ದ. ಅಲ್ಲಿಂದ ಶಿವನಿಗೂ ಮತ್ತು ದಕ್ಷನಿಗೂ ಒಳ್ಳೆ ಸಂಬಂಧ ಇರ್ಲಿಲ್ಲ. ಈಗ ಮತ್ತೆ ಯಜ್ಞ ಮಾಡ್ಬೇಕಾದ್ರೆ ಎಲ್ಲಾ ದೇವಿ ದೇವತರನ್ನ ಕರೆದು ಶಿವನಿಗೆ ಅವನು ಕರೀಲಿಲ್ಲ. ಶಿವ ಸತಿಯರಿಗೆ ಇಬ್ಬರಿಗೂ ಇನ್ವಿಟೇಷನ್ ಇಲ್ಲ. ಸತಿ ಎಲ್ಲಾ ನೋಡ್ತಿದ್ದಾಳೆ, ಎಲ್ಲಾ ಕಡೆ ಫ್ಲೈಟ್ ಅಲ್ಲಿ ಅಲ್ಲಿ ವಿಮಾನಗಳಲ್ಲಿ ಎಲ್ಲರೂ ಹೋಗ್ತಿದ್ದಾರೆ, ಸುಂದರವಾಗಿ ಅಲಂಕಾರ ಮಾಡ್ಕೊಂಡು, ಎಲ್ಲರೂ ದೇವಿ ದೇವತೆ ಅವರವರ ಪತಿಯರ ಜೊತೆ ಎಲ್ಲ ಹೋಗ್ತಿದ್ದಾರೆ. ಇದನ್ನ ನೋಡಿದಾಗ ಅವಳಿಗೆ ಆಸೆ ಆಗದೆ ಇರತ್ತ, ಇರೋದು ಎಲ್ಲಿ, ತಂದೆ ಮನೆಯಲ್ಲಿ. ತಂದೆ ಮನೆಗೆ ಯಾಕೆಪ್ಪ ಇನ್ವಿಟೇಷನ್, ಹೋಗೋಣ ಅಂತ. ಆದ್ರೆ ಶಿವನಿಗೆ ತುಂಬಾ ಅವಳು ಕೇಳ್ಕೊಳ್ತಾಳೆ. ಆದ್ರೆ ಶಿವ ತುಂಬಾ ಇದ್ರಲ್ಲಿ ಒಳ್ಳೆಯ ಒಂದು ಸ್ವರದಲ್ಲಿ, ಕೋಪದಲ್ಲಿ ಅಲ್ಲ, ಸಮಾಧಾನವಾಗಿ ಅವಳಿಗೆ ತುಂಬಾ ಹೇಳ್ತಾನೆ, ಬೇಡ, ನಾವಲ್ಲಿ ಹೋಗೋದು ನಮ್ಗೆ ಅಲ್ಲಿ ಬೆಲೆ ಇರೋದಿಲ್ಲ, ಯಾಕಂದ್ರೆ ವಿ ಆರ್ ನಾಟ್ ಇನ್ವೈಟೆಡ್. ನಾವ್ ಯಾರಾದ್ರೂ ಮನೆಗೆ ಇನ್ವೈಟ್ ಮಾಡದೆ ಯಾವ್ದಾದ್ರು ಫಂಕ್ಷನ್ಗಳಿಗೆ ನಾವು ಹೋಗ್ತೀವ, ಖಂಡಿತ ನಾವು ಹೋಗೋದಿಲ್ಲ ಅಲ್ವಾ. ಸೊ ಅಲ್ಲಿ ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ, ಕಠೋರವಾದ ಮಾತುಗಳು ಬರ್ಬೋದು, ಯಾವ ರೀತಿ ಮಾತುಗಳು ನಮ್ಗೆ ಕೇಳಲಿಕ್ಕೆ ಸಿಗುತ್ತೋ ಗೊತ್ತಿಲ್ಲ. ಯಾರಾದ್ರೂ ಹೊಡೆದ್ರೆ ಬೇಕಾದ್ರೆ ತಡಿಸ್ಕೊಳ್ಬಹುದು. ಇಫ್ ಸಮನ್ ಬೀಟ್ಸ್ ಯು, ಓಕೆ, 2 minutes ಅದು ಉರಿತಾ ಇರತ್ತೆ, ಮರ್ತ್ ಹೋಗ್ಬೋದು, ಅದು ಉರಿ ಕಮ್ಮಿ ಆಗತ್ತೆ. ಆದ್ರೆ ಯಾರಾದ್ರೂ ಮಾತುಗಳು ಇದೆ ಇಲ್ಲ, ಅದು ಜೀವನ ಪರ್ಯಂತ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ, ಅದು ಉಳ್ಕೊಂಡ್ಬಿಡತ್ತೆ ನಮ್ಗೆ. ಸೊ ಅಂತ ಮಾತುಗಳು ಯಾರಾದ್ರೂ ಹೇಳ್ಬಿಟ್ರೆ ಅಂತ ಶಿವ, ಬೇಡಪ್ಪ ಬೇಡ, ನಾವು ಹೋಗೋದು ಅಂತ ಹೇಳಿ ತುಂಬಾ ಅವ್ರಿಗೆ ಹೇಳ್ತಿದ್ದಾರೆ. ಆದ್ರೆ ಸತಿ ಕೇಳ್ತಾ ಇಲ್ಲ. ಸತಿ ಮತ್ತೆ 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 ಅದೇ ಹೇಳ್ತಾಳೆ, ಇಲ್ಲ ಇಲ್ಲ ಇಲ್ಲ, ನಾವು ಹೋಗ್ಬೇಕು ಅಂತ. ಯಾಕೆಂದ್ರೆ ಶಿವ ಹೇಳ್ತಾನೆ,
ಈ ನಾವು ಯಾರ ಮನೆ ಹೋಗ್ತೀವೋ ಅವರು ದೇಹದ ಕಲ್ಪನೆಯಲ್ಲಿ ಇದ್ದರೆ, ಅಂದ್ರೆ ಇಫ್ ದೇ ಆರ್ ಬಾಡಿಲಿ ಕಾನ್ಶಿಯಸ್, ಅವ್ರಿಗೆ ಆತ್ಮ ಮತ್ತು ದೇಹದ ವ್ಯತ್ಯಾಸ ಗೊತ್ತಿಲ್ಲದೆ ಇರ್ಬೇಕಾದ್ರೆ ಅಂಥವ್ರು ಏನ್ ಮಾಡ್ತಾರೆ ಅಂದ್ರೆ ಅತಿಥಿಯಲ್ಲಿ ದೋಷವನ್ನು ಹುಡುಕ್ತಾರೆ. ಸೊ ಅವರು ಅತಿಥಿಯಲ್ಲಿ ದೋಷದ ಹುಡುಕದೇ ಇದ್ದರೆ, ಕೋಪಿಸಿಕೊಳ್ಳದೇ ಇದ್ದರೆ ಅಂಥವ್ರ ಮನೆಗೆ ಹೋಗ್ಬೋದು, ಇಲ್ಲದಿದ್ರೆ ಹೋಗಿ ನಾವು ಪ್ರಯೋಜನ ಇಲ್ಲ ಅಂತ ಹೇಳ್ತಿದೆ. ಸೊ ಹಾಗಿದ್ರೆ ಅತಿಥಿಯಲ್ಲಿ ದೋಷವನ್ನು ಹುಡುಕ್ಬಾರ್ದು, ಮತ್ತೆ ಆ ದೇಹದ ಕಾನ್ಶಿಯಸ್ ಇರಬಾರ್ದು. ಇದೆಲ್ಲ ನಮ್ಗೆ ಯಾವಾಗ ಗೊತ್ತಾಗತ್ತೆ? ನಾವು ಬಾಡಿಲಿ ಕಾನ್ಶಿಯಸ್ ಅಲ್ಲಿ ಇರಬಾರ್ದು ಅಂತ ಹೇಳಿದ್ರೆ ಈ ಒಂದು ವಿಚಾರಗಳು ನಮ್ಗೆ ಗೊತ್ತಾಗೋದು ಯಾವಾಗ ಗೊತ್ತಾ? ನಾವು ಶಾಸ್ತ್ರಗಳನ್ನು ಓದಿದಾಗ. ಈಗ ನಾವು ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ತುಂಬಾ ಡೀಟೇಲ್ ಆಗಿ ನಾವು ನೋಡ್ತಾ ಇದ್ದೇವೆ ಯಾವ ರೀತಿ ನಮ್ಗೆ ಆತ್ಮದ ಸ್ವರೂಪ ಏನು, ಆತ್ಮದ ಗುಣಗಳೇನು, ಹೇಗೆ ಆತ್ಮ ಬ್ಲಿಸ್ಫುಲ್ ಇರತ್ತೆ, ಆತ್ಮದ ಸೈಜ್ ಏನು. ಇಲ್ಲಾಂದ್ರೆ ನಾವು ಆತ್ಮ, ನಾನು ಶರೀರ ಅಲ್ಲ, ನಾನೊಂದು ಆತ್ಮ ಅಂತ ನಮ್ಗೆ ಎಲ್ಲಿ ಗೊತ್ತಿತ್ತು? ನಾವು ಮೊದಲನೇ ಲೆಸನ್ ಅದ್ರಲ್ಲೂ ಇಸ್ಕಾನ್ಗೆ ಬಂದ್ಮೇಲೆ ನಾವು ಕಲ್ತಿದ್ದೆ, ನಾನು ಆತ್ಮ ಅಲ್ಲ ಅಂತನ ಅಲ್ಲ, ನಾನು ಶರೀರ ಅಲ್ಲ ಅಂತ. ಶರೀರ ಆತ್ಮ ಈ ತರ ಸೆಪ್ರೇಟ್ ಇದೆ, ಪರಮಾತ್ಮನು ಇದ್ದಾನೆ ನಮ್ಮ ಇದ್ರಲ್ಲಿ ಅಂತ ನಮ್ಗೆ ಗೊತ್ತೇ ಇಲ್ಲ. ಸೊ ನಮ್ಗೆ ಗೊತ್ತಾಗಿರೋದೆ ಈಗ. ಇನ್ನು ಬೇರೆಯವ್ರ ಮಾತನ್ನ ನಾವು ಏನ್ ಹೇಳೋಣ? ಎಷ್ಟೋ ಸಾವಿರ ಜನರಲ್ಲಿ ಒಬ್ರು ಯಾರೋ ಬರ್ತಾರೆ ಭಗವಂತನ ಹತ್ರ, ಸಾವಿರಾರು ಏನೋ ಲಕ್ಷಾಂತರ ಜನರಲ್ಲಿ ಒಬ್ರು ಯಾರೋ ಏನೋ ಒಂದು ಜೀವನದಲ್ಲಿ ಪರ್ಫೆಕ್ಷನ್ ಅನ್ನೋದು ಮಾಡ್ಕೊಳ್ಳಕ್ಕೆ ಭಗವಂತನ ಹತ್ರ ಬರ್ತಾರೆ. ಅದ್ರಲ್ಲಿ ಆ ತರ ಬಂದಿರೋ 10 ಜನರಲ್ಲಿ ಒಬ್ರು ಯಾರೋ ಪರ್ಫೆಕ್ಟ್ ಆಗ್ತಾರೆ. ಈ ತರದ ಒಂದು ಇವತ್ತಿನ ಕಲಿಯುಗದಲ್ಲಿ ನಡೀತಾ ಇರೋ ಪದ್ಧತಿ ಇದೆ. ಇದ್ರಲ್ಲಿ ನಾವು ಶುದ್ಧ ಸತ್ವಕ್ಕೆ ಹೇಗಪ್ಪ ರೀಚ್ ಆಗೋದು? ದ ಮೋಡ್ ಆಫ್ ಗುಡ್ನೆಸ್ ಇಸ್ ಏನೋ ಇದು ಮೋಡ್ ಆಫ್ ಇಗ್ನೋರೆನ್ಸ್, ಆಮೇಲೆ ಎಲ್ಲ ಮೋಡ್ ಆಫ್ ಗುಡ್ನೆಸ್ ಗಿನ್ನೂ ಮೇಲೆ ಇರೋದು ಯಾವುದು? ಶುದ್ಧ ಸತ್ವ. 3 ಗುಣಗಳು ಯಾವ್ದಿದಾವೋ, ತಮೋ ಗುಣ, ರಜಸ್ಸು, ಸತ್ವ, ಇದರ ಮೇಲಿರೋದು ಶುದ್ಧ ಸತ್ವ. ಈ ನಾವು ಸತ್ವಗುಣದಲ್ಲೇ ಇರೋದು ಇವತ್ತು ಕಷ್ಟ ಆಗಿರ್ಬೇಕಾದ್ರೆ ಏನ್ ಮಾತಾಡ್ತಿದ್ದಾರೆ ಶುದ್ಧ ಸತ್ವದ ಬಗ್ಗೆ ಇವತ್ತು ಅಂತ ಅನ್ಕೊಳ್ತಿದ್ದೀರಾ? ಎಸ್, ವಿ ಕ್ಯಾನ್ ರೀಚ್, ಬಟ್ ನಾವ್ ಏನ್ ಮಾಡ್ಬೇಕು ಅದಕ್ಕೆ ಅಂತ ಹೇಳಿದ್ರೆ ಭಕ್ತಿ ಯೋಗವನ್ನ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಭಕ್ತಿ ಯೋಗವನ್ನು ಪ್ರಾಕ್ಟೀಸ್ ಮಾಡಿದಾಗ ಇದು ಸಾಧ್ಯ ಇಲ್ಲ ಅನ್ನೋದೇ ಇಲ್ಲ. ಭಕ್ತಿ ಯೋಗದಲ್ಲಿ ನಮ್ಗೆ ಪ್ರಭುಪಾದರು ಎಷ್ಟು ಒಳ್ಳೆ ಮಾರ್ಗ ಹಾಕೊಟ್ಟಿದ್ದಾರೆ. 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್, ಇದನ್ನ ನಾವು ಫಾಲೋ ಮಾಡ್ಬೇಕು. ಹರಿನಾಮದ ಸಂಕೀರ್ತನೆ ಮಾಡಿದಾಗ ಮನಸ್ಸಿನ ಕೊಳೆಯನ್ನ ತೆಗಿಬಹುದು. ಎಷ್ಟೋ ದಿನದಿಂದ ನಮ್ಮ ಮನಸ್ಸಿನ ಈ ಕನ್ನಡಿಯಾಗಿರೋ ಮನಸ್ಸು ಏನಾಗಿದೆ ಅಂದ್ರೆ ಅಶುದ್ಧವಾಗಿದೆ. ಇದನ್ನ ನಾವು ಪ್ಯೂರ್ ಮಾಡ್ಬೇಕು ಅಂತ ಹೇಳಿದ್ರೆ ಹರಿನಾಮ ಸಂಕೀರ್ತನೆ, ಹರಿನಾಮದಲ್ಲಿ ರುಚಿ, ಇದು ಬಂದಾಗ ನೆಕ್ಸ್ಟ್ ಏನ್ ಬರುತ್ತೆ? ನಾವು ಇಷ್ಟ ಶಾಸ್ತ್ರಗಳ ಅಧ್ಯಯನ ಮಾಡ್ಬೇಕು, ಪ್ರಸಾದ ಸೇವನೆ ಮಾಡ್ಬೇಕು, ವೈಷ್ಣವರ ಸೇವೆ ಮಾಡ್ಬೇಕು. ಎಲ್ಲರಿಗಿನ್ನ ಮುಖ್ಯ ವೈಷ್ಣವರ ಸೇವೆ. ವೈಷ್ಣವ ಅಪರಾಧ ನಾವು ಯಾವತ್ತಿಗೂ ಮಾಡಬಾರ್ದು. ಏನೋ ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಉಪದೇಶಾಮೃತದಲ್ಲಿ ಹೇಳಿದಾಗೆ ನಾವು ಹಾತಿ ಸ್ನಾನ ಮಾಡಬಾರ್ದು. ಆನೆ ತುಂಬಾ ಹೊತ್ತು ನೀರಲ್ಲಿ ಆಟ ಆಡಿ ಕೊನೆಗೆ ಏನ್ ಮಾಡುತ್ತೆ? ತನ್ನ ಮೇಲೆ ಬಂದು ಮಣ್ಣನ್ನ ಎರಚ್ಕೊಳ್ಳುತ್ತೆ ಮೈ. ಸೊ ಅದನ್ನ ನಾವು ಯಾವತ್ತು ಮಾಡಬಾರ್ದು. ಎಲ್ಲ ಸೇವೆ ಮಾಡಿ 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 ಕೊನೆಗೆ ಯಾರಿಗೋ ಏನೋ ಹೇಳ್ಬಿಡ್ತೀವಿ. ಅಲ್ಲಿನ್ಗೆ ನಮ್ಮ ಅಕೌಂಟ್ ಮತ್ತೆ ಅಲ್ಲೇ ಇರ್ತೀವಿ, ಅಲ್ಲಿಂದ ಮುಂದೆ ಬರಲ್ಲ. ಸೊ ವೈಷ್ಣವ ಅಪರಾಧ ಬಗ್ಗೆ ತುಂಬಾ ನಾವು ಕೇರ್ಫುಲ್ ಇರು. ವೈಷ್ಣವ ಸೇವೆಯನ್ನು ನಾವು ಎಷ್ಟಾಗತ್ತೋ ಅಷ್ಟು ಮಾಡ್ಬೇಕು. ಭಗವಂತ ಯಾವಾಗ ಖುಷಿ ಆಗ್ತಾನೆ ಅಂತ ಹೇಳಿದ್ರೆ, ಯಾವಾಗ ಸಂತೋಷ ಆಗ್ತಾನೆ ನಮ್ಮ ಮೇಲೆ ಅಂತ ಹೇಳಿದ್ರೆ, ನಾವು ಯಾವಾಗ ವೈಷ್ಣವ ಸೇವೆ ಮಾಡ್ತೀವ. ಕೃಷ್ಣನ ಸೇವೆ ಮಾಡೋಗಿ ನಾನು ವೈಷ್ಣವ ಸೇವೆ ಮಾಡಿದಾಗ ಭಗವಂತನಿಗೆ ತುಂಬಾ ಸಂತೋಷ ಆಗುತ್ತೆ. He'll be very 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 happy when we serve ವೈಷ್ಣವಾಸ್. ವೈಷ್ಣವರ ಸೇವೆ ಮಾಡೋದು ತುಂಬಾ ಮುಖ್ಯ. ನಾರದ ಮುನಿಗಳು ಹೇಗೆ ಭಕ್ತರಾದ್ರು? ಚಾತುರ್ಮಾಸದಲ್ಲಿ ಬಂದಿರೋ ಎಲ್ಲ ಸನ್ಯಾಸಿಗಳ ಅವರು ಬಿಟ್ಟಿರೋ ಒಂದು ಪ್ರಸಾದವನ್ನ ಅವ್ರಿಗೆ ಏನು ಊಟ ಕೊಡ್ತಿದ್ರು, ಪ್ರಸಾದ ಕೊಡ್ತಿದ್ರು, ಅದರಲ್ಲಿ ಅವರ ಪರ್ಮಿಷನ್ ತಗೊಂಡು ಅವರು ಅದನ್ನ ಗ್ರಹಣ ಮಾಡ್ತಾ ಇದ್ರು. ಅವರ ಒಂದು ಬಿಟ್ಟಿರೋ ಒಂದು ಆ ಮಹಾಪ್ರಸಾದವನ್ನ ತಿಂದು ಅವ್ರೇನಾದ್ರು ಭಕ್ತರಾದ್ರು. ಅವ್ರು ಯಾವಾಗ್ಲೂ ನಾರಾಯಣ ನಾರಾಯಣ ಹೇಳ್ಕೊಂಡು ಯಾವ ಲೋಕಕ್ಕಾದ್ರೂ ಹೋಗ್ಬೋದು ಅಲ್ವಾ?
ಸೊ ಆ ರೀತಿಯ ಒಂದು ನಮ್ಗೆ ಇದು ಬರ್ಬೇಕಂದ್ರೆ ವೈಷ್ಣವ ಸೇವೆ, ಅಲ್ಲಿ ಬರೋರು ಎಲ್ಲಾ ವೈಷ್ಣವರು ಎಲ್ಲಾ ಸನ್ಯಾಸಿಯರ ಸೇವೆ ಮಾಡ್ತಿದ್ರು, ಆ ಪ್ರಸಾದವನ್ನೇ ತಗೊಳ್ತಿದ್ರು. ಸೊ ಈ ರೀತಿ ನಮ್ಗೆ ವೈಷ್ಣವ ಸೇವೆ ಮಾಡುವ ಒಂದು ಅವಕಾಶ ನಮ್ಗೆ ಜೀವನದಲ್ಲಿ ಸಿಕ್ಕಿದ್ರೆ ನಾವು ಅದನ್ನ ಖಂಡಿತ ನಾವು ಏನೋ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ನಾವು ಆ ಸೇವೆಯನ್ನ ತಗೊಳ್ಬೇಕು. ಯಾಕೆಂದ್ರೆ ಭಗವಂತನೇ ಭಗವದ್ಗೀತೆಯಲ್ಲಿ ಭಾಗವತಮಲ್ಲಿ ತುಂಬಾ ಕಡೆ ಇದನ್ನೇ ಮತ್ತೆ 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 ಹೇಳ್ತಾ ಇದ್ದಾರೆ, ವೈಷ್ಣವ ಸೇವೆ ತುಂಬಾ ಮುಖ್ಯ ಅಂತ ಹೇಳಿ. ಒಂದು ಒಪ್ಪು ಸೇವೆ ಮಾಡ್ಬೋದು, ಇನ್ನೊಂದು ವಾಣಿ ಸೇವೆ ಮಾಡ್ಬೋದು. ಈಗ ನಮ್ಮ ಗುರು ಮಹಾರಾಜರು ಅಲ್ಲಿ ಕೂತ್ಕೊಂಡು ನಮ್ಗೆ ಈಗ ಮಾಯಾಪುರಲ್ಲಿದ್ದಾರೆ, ಬೆಂಗಳೂರಲ್ಲಿದ್ದಾರೆ. ಅಲ್ಲಿಂದ ನಮ್ಗೆ ಏನ್ ಹೇಳ್ತಾರೆ, ಅವರು ಹೇಳ್ತಾರೆ ಇಲ್ಲ ಇಷ್ಟು ಭಾಗವತಂನ ಕೊಡ್ಬೋದು, ಇಲ್ಲ ಇಷ್ಟು ಜನರಿಗೆ ನೀವು ಹರಿನಾಮದ ಬಗ್ಗೆ ಮಾತಾಡಿ. ಇಟ್ಸ್ ನೋ ನೀಡ್ ದಟ್ ವಿ ಹ್ಯಾವ್ ಟು ಗೋ ಅಂಡ್ ಡೂ ದ ಒಪ್ಪು ಸೇವೆ. ನಾವು ಅಲ್ಲಿ ಹೋಗ್ಬಿಟ್ಟು ಅವರ ಏನೋ ಅವ್ರ ಬಾಡಿ ನೀಡ್ಸ್ ಏನಿದೆ ಅದ್ರ ನಾವು ಸೇವೆನ ನಾವು ಮಾಡಕ್ ಆಗಲ್ಲ. ಆದ್ರೆ ವಾಣಿ ಸೇವೆ ನಾವು ಮಾಡ್ಬೋದಲ್ವಾ? ನಾವು ಎಲ್ಲಿದೀವೋ ಅಲ್ಲಿಂದ ವಾಣಿ ಸೇವೆನ ಖಂಡಿತ ಮಾಡ್ಬೋದು. ಸೊ ಹಾಗಾಗಿ ನಾವು ಎಲ್ಲಿದೆಯೋ ಅಲ್ಲಿಂದಾನೇ ನಾವು ಅವರ ವಾಣಿ ಸೇವೆಯನ್ನ ನಾವು ಮಾಡ್ಬೋದು. ಸೊ ಇದು ಒಂದು ವೈಷ್ಣವ ಸೇವೆ ಆಯ್ತು. ಬಿಕಾಸ್ ವಿ ಆರ್ ಲಿಸ್ನಿಂಗ್ ಟು ವಾಟ್ ಅವರ್ ಗುರು ಮಹಾರಾಜ್ ಇಸ್ ಸೇಯಿಂಗ್. ಎಲ್ಲಾ ಗುರು ಮಹಾರಾಜರ ಎಲ್ಲಾ ಗುರುಗಳ ಒಂದೇ ಉದ್ದೇಶ ಇರುತ್ತೆ, ನಮಗೆ ಭಗವಂತನೊಟ್ಟಿಗೆ ಸಂಬಂಧವನ್ನ, ನೇರವಾದ ಸಂಬಂಧವನ್ನ ಅವರು ಬೆಳೆಸಿಕೊಡ್ತಾರೆ. ಆಕ್ಚುಲಿ ವಿ ಆರ್ ನಾಟ್ ಕ್ವಾಲಿಫೈಡ್ ಟು ಗೋ ಡೈರೆಕ್ಟ್ಲಿ, ಸೊ ವಿ ಆರ್ ಗೋಯಿಂಗ್ ಥ್ರೂ ಅವರ್ ಗುರು. ನಾವೇ ಸ್ವತಃವಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ನಮ್ಗೆ ಕ್ವಾಲಿಫಿಕೇಶನ್ ಇಲ್ಲ, ಅಷ್ಟು ಪ್ಯೂರ್ ನಾವಿಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ಗುರು ಮುಖೇನ ಹೋಗ್ತಾ ಇದ್ದೇವೆ. ಸೊ ನಮ್ಗೆ ಗುರು ಮತ್ತು ಗೋವಿಂದ ಇಬ್ರು ಜೊತೆಗಿದ್ರೆ ನಾವು ಫಸ್ಟ್ ಯಾರನ್ನು ತಗೊಳ್ಬೇಕು? ಇಬ್ರಲ್ಲಿ ಯಾರು ಬೇಕಾದ್ರೆ ನಾವು ಗುರು ಯಾಕಂದ್ರೆ ಗುರು ನಮ್ಗೆ ಗೋವಿಂದನ ಹತ್ರ ಪಕ್ಕಕ್ಕೆ ತಗೊಂಡೋಗ್ತಾರೆ. ಯಾಕೆ ಗೋವಿಂದನ ಹತ್ರ ಹೋಗಿ ನಾವು ರಿಜೆಕ್ಟ್ ಆಗ್ಬೋದು, ಬಟ್ ಗುರುಗಳ ಉದ್ದೇಶ ಏನಿರತ್ತೆ ಅಂತ ಹೇಳಿದ್ರೆ ನಮ್ಗೆ ಗೋವಿಂದನ ಹತ್ರನೇ ಕರ್ಕೊಂಡು ಹೋಗೋದು. ಸೊ ಹಾಗಾಗಿ ನಾವು ಯಾವಾಗ್ಲೂ ಗುರುವಿನ ಗುಲಾಮರಾಗಿ ಇರ್ಬೇಕು. ನಾವು ವೈಷ್ಣವರ ಸೇವೆ ಮಾಡ್ಬೇಕಂತ ಗುರುಗಳು ಹೇಳಿದ್ರೆ ಎಸ್ ವಿಲ್ಡು, ಹರಿನಾಮವನ್ನು ಮಾಡ್ಬೇಕಾ ಎಸ್ ವಿಲ್ಡು, ಪ್ರಸಾದ ಸೇವನೆ ಮಾಡಂತ ಹೇಳಿದ್ರೆ ಎಸ್. ವಿ ಶುಡ್ ನಾಟ್ ಕ್ವಶನ್, ವಿ ಶುಡ್ ನಾಟ್ ಹ್ಯಾವ್ ಡೌಟ್. ನಮ್ಗೆ ಡೌಟ್ ಇರಬಾರ್ದು, ನಾವು ಪ್ರಶ್ನೆ ಮಾಡಬಾರ್ದು. ನಾವು ನಮ್ಗೇನಾದ್ರೂ ಇದು ಹೇಗಾಗತ್ತೆ ಏನು ಅಂದ್ರೆ ಅದನ್ನ ನಾವು ಕ್ಲಾರಿಫೈ ಮಾಡ್ಕೊಳ್ಬಹುದು, ಬಟ್ ನಾವು ಗುರುಗಳ ಬಗ್ಗೆ ನಮ್ಗೆ ಸಂದೇಹ ಇರಬಾರ್ದು. ಅವರು ಹೇಳಿದ್ದನ್ನ ನಾವು ಫಾಲೋ ಮಾಡಿದಾಗ ಭಕ್ತಿ ಸೇವೆಯಲ್ಲಿ ನಾವು ಮುಂದೆ ಹೋಗ್ಬೋದು. ಈಗ ನಾವು ಭಾಗವತಮಲ್ಲಿ ಶಿವಸತಿರ ಸಂವಾದದಲ್ಲಿ ಏನ್ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಶಿವ ತುಂಬಾ ಎಕ್ಸ್ಪ್ಲೇನ್ ಮಾಡ್ತಾರೆ, ಇಲ್ಲ ನಾವು ಅಲ್ಲಿ ಹೋಗೋದು ಸರಿ ಇಲ್ಲ. ಯಾಕೆಂದ್ರೆ ಅವರು ಇವಾಗ ಇದ್ರಲ್ಲಿ ಇಲ್ವೇ ಇಲ್ಲ, ಯಾವ್ದು ಸತ್ವಗುಣ ಬಿಡಿ, ಅವ್ರು ಇನ್ನೂ ತಮೋಗುಣದಲ್ಲಿ ಅಂದಕ್ಷ ಅಲ್ಲಿ ಹೋದ್ರೆ ನಮ್ಗೆ ಇನ್ಸಲ್ಟ್ ಆಗೋದು ಖಂಡಿತ ಅಂತ ಹೇಳಿ ಹೇಳ್ತಾ ಇದ್ರು. ಆದ್ರೂ ಸಹ ಸತಿ ಇಲ್ಲ, ನಾವು ಹೋಗ್ಲೇಬೇಕು ಅನ್ನೋ ತುಂಬಾ ಹಠ ಮಾಡಿದಾಗ ಇನ್ನೇನು ಮಾಡಕ್ಕಾಗಲ್ಲ ಅಂತೇಳಿ ನೆಕ್ಸ್ಟ್ ನಾವು ಇದ್ರಲ್ಲಿ ಅದೇ ಸ್ಕಂದ 4ನೇ ನೆಕ್ಸ್ಟ್ ಅಧ್ಯಾಯದಲ್ಲಿ ನೋಡ್ಬೋದು. ಬಟ್ ಈಗ ನಾವು ಏನ್ ಮಾಡ್ತೀವಿ ಅಂದ್ರೆ, ಸಾಮಾನ್ಯವಾಗಿ ಯಾರಾದ್ರೂ ಇಬ್ರು ಭಕ್ತರು ಸಿಕ್ಕಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಒಬ್ರಿಗೊಬ್ರು ನಾವು ಪ್ರಣಾಮ ಮಾಡ್ತೀವಿ. ಆ ವೈಷ್ಣವ ಪ್ರಣಾಮ ಮಾಡಿದಾಗ ನಮ್ಗೆ ಏನಂದ್ರೆ, ನಾವು ಆ ದೇಹಕ್ಕೆ ಮಾಡಲ್ಲ, ನಾವು ಎಲ್ಲಿಗೆ ಮಾಡ್ತೀವಿ, ಆ ಆತ್ಮಕ್ ಮಾಡ್ತೀವಿ. ಯಾಕೆಂದ್ರೆ ಅದು ಆತ್ಮ ಮತ್ತು ಪರಮಾತ್ಮನಿದ್ದಾನಲ್ಲ, ಅದಕ್ಕೆ ನಾವು ಮಾಡೋದು. ಅದಕ್ಕೆ ನಾವು ವೈಷ್ಣವ ನಮ್ಮ ಗೌಡ ಸಂಪ್ರದಾಯದಲ್ಲಿ ನಾವು ಸಾಮಾನ್ಯವಾಗಿ ನಾವು ಮಾಡಿದಾಗ ನಮ್ಮ ಹಿರಿಯರು ನಮಗ್ ಮಾಡ್ತಾರೆ. ನಾವು ತಿಳ್ಕೊಬಾರ್ದು ಅದು ನಮಗ್ ಮಾಡ್ತಾರಂತ. ಅಂದ್ರೆ ಇನಿಷಿಯಲ್ ಸ್ಟೇಜಲ್ಲಿ ನಮ್ಗೆ ಗೊತ್ತಿರಲ್ಲ ಯಾಕಪ್ಪ ಇವರು ಮಾಡ್ತಾರೆ ಅಂತ, ಬಟ್ ಅವ್ರು ಮಾಡೋದು ನಮ್ಮ ಹೃದಯದಲ್ಲಿರುವ ಭಗವಂತನನ್ನ ಅವರು ನಮಸ್ಕಾರ ಮಾಡೋದು. ಇಲ್ಲಿ ಶಿವ ಧ್ಯಾನದಲ್ಲಿ ಮುಳುಗಿದಾಗ ಅವರು ಯಾರಿಗೆ ನಮಸ್ಕಾರ ಮಾಡಿರ್ತಾರೆ? ವಿಷ್ಣುವಿಗೆ ಮಾಡಿರ್ತಾರೆ. ವಿಷ್ಣು ಮಾಡಿದ್ರು ಅಲ್ಲಿಗೆ ಅವನು ಎಲ್ಲರ ವಿಷ್ಣುವಿಗೆ ಮಾಡಿದ್ಮೇಲೆ ಇನ್ಯಾರಿಗೂ ಮಾಡೋ ಅಗತ್ಯನೇ ಇಲ್ಲ ಅಲ್ಲ. ಸೊ ಬಟ್ ಹಿ ವಾಸ್ ಡೀಪ್ಲಿ ಇಂಟು ಮೆಡಿಟೇಷನ್. ಅವರು ನೋಡೋದೇ ಇಲ್ಲ ದಕ್ಷ ಬಂದಿದ್ದು. ಆದ್ರೆ ದಕ್ಷನ್ಗೆ ಅಷ್ಟು ಕೋಪ, ನನ್ಗೆ ಏನೋ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ, ಇದೊಂದು ನೆಪ. ಆಕ್ಚುಲಿ ಅವ್ರಿಗೆ ಏನಿತ್ತು ಅಂದ್ರೆ ಅಸೂಯೆ ಇತ್ತು. ಯಾರದ ಮೇಲೆ? ಶಿವನ ಮೇಲೆ. ಅಳಿಯ ಆದ್ರೂ ಸಹ ಇವನೊಬ್ಬ ಪರಮ ಭಕ್ತ, ಇವನಿಗಿರೋ ಇದು ನನಗಿಲ್ಲ ಅನ್ನೋದು ಗೊತ್ತು. ಇವರಿಗೆ ಶಿವನಿಗೆ ಇವತ್ತು ಎಷ್ಟು ಭಕ್ತರಿದ್ದಾರೋ, ಎಷ್ಟು ಫಾಲೋವರ್ಸ್ ಇದ್ದಾರೋ ಅಷ್ಟು ಜನ ದಕ್ಷನಿಗೆ ಇರ್ಲಿಲ್ಲ. ಅವರಿಗಿರೋ ಮಾನ ಸಮಾನ ಮರ್ಯಾದೆ ಏನಿತ್ತು
ಇವರಿಗಿಲ್ಲ. ಹಾಗಾಗಿ ಅವನಿಗೆ ಏನಿತ್ತು ಅಂದ್ರೆ ತುಂಬಾ ಜಲಸ್ ಇತ್ತು. ಜಲಸ್ ಅಂದ್ರೆ ಏನು? ಮತ್ಸರ, ಅಸೂಯೆ. ಅಸೂಯೆ ಯಾವ್ದಾದ್ರು ದೈವಿ ಗುಣವ? ಅಲ್ಲ. ಇದು ನಮ್ಗೆ ಸಾಮಾನ್ಯವಾಗಿ ಭಕ್ತರಲ್ಲದವರಿಗೆ ನಾನು ತುಂಬಾ ಸರಿ ನೋಡಿದ್ದೇನೆ. ಏನಂದ್ರೆ ಅಸೂಯೆ ಇರುತ್ತೆ. ಯಾರಿಗಾದ್ರೂ ಒಳ್ಳೇದಾಯ್ತಾ, ಇಲ್ಲ ಬಿಡಿ, ಒಳ್ಳೇದಾಗೋದ್ ಬೇರೆ ವಿಷಯ. ಒಳ್ಳೆ ಕಾರ್ ತಗೊಂಡ್ರು ಒಬ್ಬೊಬ್ರಿಗೆ ಅಸೂಯೆ ಆಗುತ್ತೆ. ಏನು ನಮ್ಮ ಹತ್ರ ಇಲ್ಲಿ ಚಿಕ್ಕ ಮಾರುತಿ 800 ಇದೆ, ಇವ್ರು ಒಳ್ಳೆ ಕಾರ್ ತಗೊಂಡ್ಬಿಟ್ರು ನೋಡಿ, ಖುಷಿ ಪಡಲ್ಲ, ಸಂತೋಷ ಪಡಲ್ಲ ಒಬ್ರಿಗೆ ಒಳ್ಳೇದಾದ್ರೆ. ನನ್ ಮಗಳು ನೋಡಿ 70% ತಗೊಂಡಿದ್ದಾಳೆ, ಅವ್ರ ಮಗಳು ನೋಡಿ 80, 85, 90 ತಗೊಂಡಿದ್ದಾಳೆ. ಅಯ್ಯೋ ಎಷ್ಟು ಒಳ್ಳೆ ಮಗುವಪ್ಪ, ಚೆನ್ನಾಗಿ ಓದಿದೆ, ಒಳ್ಳೇದಾಗ್ಲಿ ಅವಳಿಗೆ ಅಂತ ಹೇಳಿದ್ರೆ ದಟ್ ಇಸ್ ಸತ್ವಗುಣ. ಅಸೂಯೆ ಪಡೋದು ತಮೋಗುಣ. ಸೊ ನಾವು ಏನಂದ್ರೆ ವಿ ಹ್ಯಾವ್ ಟು ಐಡೆಂಟಿಫೈ ವೇರ್ ದೇ ಆರ್. ದ ಅಪೋಸಿಟ್ ಪರ್ಸನ್ ಇಸ್ ಇನ್ ತಮೋಗುಣ, ರಜೋಗುಣ ಅಥವಾ ಸತ್ವಗುಣ, ಯಾವ ಗುಣದಲ್ಲಿ ಇದ್ದಾರೆ ಅಂತ ನಾವು ಖಂಡಿತವಾಗ್ಲೂ ಜಡ್ಜ್ ಮಾಡ್ಬೇಕು. ಈ ಪರಿಸ್ಥಿತಿ ಬಂದಾಗ ನಾವು ಜಡ್ಜ್ ಮಾಡೋ ಕೆಪಾಸಿಟಿ ಇರುತ್ತೆ ನಮ್ಗೆ. ಬರೀ ಭಾವನಾತ್ಮಕವಾಗಿ ನಾವು ಯಾವುದೇ ಡಿಸಿಷನ್ ಅನ್ನ ತಗೊಳ್ಬಾರ್ದು. ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ನೋಡಿ ಸತಿ ಇಲ್ಲಿ ಬರೀ ನನ್ನ ತಂದೆ ಮನೆಗೆ ಹೋಗ್ಬೇಕನ್ನೋದು ಅಷ್ಟೇ ಅವ್ರ ತಲೆಯಲ್ಲಿ, ಆ ತಲೆಯಲ್ಲಿ ಇಟ್ಕೊಂಡು ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಒಂದು ಕುಟುಂಬದ ಮೇಲೆ ಪ್ರೀತಿಯಿಂದ ಭಾವನಾತ್ಮಕವಾಗಿ ಡಿಸಿಷನ್ ತಗೊಂಡ್ಬಿಟ್ಟು ನನಗೆ ಕರೀದಿದ್ರು ಪರವಾಗಿಲ್ಲ, ನನ್ ಗಂಡಂಗ್ ರೆಸ್ಪೆಕ್ಟ್ ಮಾಡಿದ್ರು ಪರವಾಗಿಲ್ಲ, ನಂಗೆ ರೆಸ್ಪೆಕ್ಟ್ ಮಾಡೋ ಪರವಾಗಿಲ್ಲ, ಏನು ಹೇಳೋದಿಲ್ಲ, ನಮ್ ತಾಯಿ ಮನೆ ತಂದೆ ಮನೆ ಹೋಗಕ್ಕೆ ಏನ್ ಪ್ರಾಬ್ಲಮ್, ನಾನು ಹೋಗೋಣ ಅಂತ ಹೇಳ್ತಿದ್ದಾಳೆ. ಆದ್ರೆ ಶಿವ ವೈರಾಗ್ಯ, ಸಹನೆ, ಜ್ಞಾನ ಎಲ್ಲದರದ್ದು ಪ್ರತೀಕ. ಶಿವ ಹೇಳ್ತಿದ್ದಾನೆ, ಇಲ್ಲ ಅಂತ ಕಡೆ ನಾವು ಹೋಗ್ಬಾರ್ದು. ಜೀವನದಲ್ಲಿ ವಿನಯ, ವಿವೇಕ, ಆತ್ಮಗೌರವ ಇವು ಮೂರನ್ನು ಇರ್ಲೇಬೇಕು. ಭಗವಂತ ಇಂಟೆಲಿಜೆನ್ಸ್ ಕೊಟ್ಟಿದ್ದಾನಲ್ವಾ, ವಿವೇಕ ಇದೆ ಅಲ್ವಾ, ಅದರಿಂದ ನಾವು ಆ ಬುದ್ಧಿಯಿಂದ ನಾವು ವಿ ಹ್ಯಾವ್ ಟು ಡಿಸೈಡ್, ನಾವು ನಿರ್ಣಯ ತಗೊಳ್ಬೇಕು, ಇದನ್ನ ಮಾಡ್ಬೇಕಾ, ಇದು ಮಾಡ್ಬಾರ್ದು ಅಂತೇಳಿ. ಸತಿ ಇದನ್ನೆಲ್ಲ ತಗೊಳ್ತಲ್ಲ. ಅವಳಿಗೆ ತಮ್ಮದೇ ಮದುವೆಯ ಟೈಮಲ್ಲಿ ಒಳ್ಳೆ ಆಭರಣ ಕೊಟ್ಟಿದ್ದಾರೆ, ಅದನ್ನ ಹಾಕೊಳ್ಬೇಕು, ಅವಳಿಗೆ ಯಾಗಕ್ಕೆ ಹೋಗ್ಬೇಕು, ತನ್ನ ಸಹೋದರಿ ನೋಡ್ಬೇಕು. ಯಾಕಂದ್ರೆ ಅವಳು 16ನೇ ಪುತ್ರಿ ಶಿವಂದು, ಸಾರಿ ಶಿವನ ಪತ್ನಿ, ಸಾರಿ ದಕ್ಷಂದು 16ನೇ ಪುತ್ರಿ. ಇನ್ನು 15 ಅವಳ ಸಹೋದರಿಯರು ಬರ್ತಾರೆ, ಅವ್ರ ಗಂಡಂದಿರಂದ್ರೆ ಭಾವಂದಿರು ಬರ್ತಾರೆ. ಸೊ ತಾಯಿ ಎಲ್ಲರನ್ನು ನೋಡ್ಬೋದು, ತಾಯಿಯ ಸಹೋದರಿಯರೆಲ್ಲ ಬರ್ತಾರೆ, ಅಂದ್ರೆ ಚಿಕ್ಕಮ್ಮ, ದೊಡ್ಡಮ್ಮ, ಎಲ್ಲ ರಿಲೇಟಿವ್ಸ್, ನೆಂಟರಿಷ್ಟರು ಎಲ್ಲರೂ ಬಂದಾಗ ನಾನು ಎಲ್ಲರನ್ನು ನೋಡ್ಬೇಕು ಅನ್ನೋ ಒಂದು ತವಕ ಅವಳಲ್ಲಿ ಅಷ್ಟೊಂದಿದೆ. ಬೇರೆ ಯಾವುದ್ರ ಬಗ್ಗೆ ಅವಳು ಯೋಚಿಸ್ತಾ ಇಲ್ಲ. ಶಿವ ಮತ್ತೆ 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 ಹೇಳ್ತಿದ್ದಾರೆ, ಇಲ್ಲ ನಾವು ಅಲ್ಲಿ ಹೋಗಿ ಪ್ರಯೋಜನ ಇಲ್ಲ ಅಂತ. ಬಟ್ ಶಿ ಇಸ್ ನಾಟ್ ಲಿಸ್ನಿಂಗ್. ಅವನಿಗೆ ಯಾವ್ದನ್ನ ಅವಳು ಕೇಳ್ತಾ ಇಲ್ಲ. ಇದು ಒಂದು ಜೀವಿಗಳ ಒಂದು ಏನೋ, ಅದ್ರಲ್ಲೂ ನಮ್ಗೆ ಹೆಂಗಸರಿಗೆ ಇದು ಒಂದು ಸಾಮಾನ್ಯವಾಗಿ ನಮ್ಗೆ ಒಂದು ಏನೋ ಅನಿಸಿಕೆ ಅಥವಾ ಭಾವನೆ, ತಂದೆ ತಾಯಿ ಮನೆಗೆ ಹೋಗೋ ಒಂದು ವಿಚಾರದ ಬಗ್ಗೆ ಇದ್ದೇ ಇರುತ್ತೆ. ಆಕ್ಚುಲಿ ಏನಾಗುತ್ತೆ ಅಂದ್ರೆ, ಹ್ಯುಮಿಲಿಟಿ ಏನಿದೆಯೋ ಭಗವಂತನಿಗೆ ಅಟ್ರಾಕ್ಟ್ ಮಾಡುತ್ತೆ. ಹ್ಯುಮಿಲಿಟಿ ಅಂದ್ರೆ ಕನ್ನಡದಲ್ಲಿ ಏನ್ ಹೇಳ್ತಾರೆ, ವಿನಯ, ನಮ್ರತೆ, ಇವೆಲ್ಲ ಭಗವಂತನಿಗೆ ಅಟ್ರಾಕ್ಟ್ ಆಗುತ್ತೆ. ಭಗವಂತ ಆಕರ್ಷಿತ ಆಗ್ತಾನೆ ಇದರಲ್ಲಿ. ಇದು ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ಭಗವಂತನಿಗೆ ಇಷ್ಟ ಆಗಲ್ಲ. ಇಲ್ಲಿ ದಕ್ಷನಿಗೂ ಹ್ಯುಮಿಲಿಟಿಗೂ ತುಂಬಾ ದೂರ. ದಕ್ಷನಿಗೆ ಇರೋ ದುರಹಂಕಾರ ಒಂದೇ. ಅಹಂಕಾರದಿಂದ ಅಷ್ಟು ಮೆರಿತಿದ್ದಾನೆ, ಅಷ್ಟೊಂದು ಸುಕ್ಕು ಇದೆ ಅವನಿಗೆ, ಯಾಕಂದ್ರೆ ನಾನು ಪ್ರಜಾಪತಿಗಳ ಮುಖ್ಯಸ್ಥ ಅಂತೇಳಿ. ಇಂಥ ದುರ್ಗುಣಗಳು ಇದ್ದಾಗ ಸತ್ವಗುಣ ಎಲ್ಲಿಂದ ಬಂದು? ರಜನೂ ಅಲ್ಲ, ತಮಸ್ಸಲ್ಲಿರ್ತಾನ. ದುರಹಂಕಾರ ಅಷ್ಟಿದೆ. ಸೊ ಇದು ಭಗವಂತ ನಡಿಗೆ ನಮ್ಮನ್ನ ತಗೊಂಡು ಹೋಗುತ್ತಾ? ಖಂಡಿತ ಇಲ್ಲ. ಹ್ಯುಮಿಲಿಟಿ ಆಲ್ವೇಸ್ ಅಟ್ರಾಕ್ಟ್ಸ್ ಕೃಷ್ಣ. ಮತ್ತೆ ಪ್ರೈಡ್ ಅನ್ನೋದೇನಿದೆಯೋ ಇದು ನಮ್ಮ ಡಿವೋಷನ್ ನ ಡಿಸ್ಟ್ರಾಯ್ ಮಾಡುತ್ತೆ. ಈ ಗರ್ವ ಏನಿದೆಯೋ, ದುರಹಂಕಾರ ಏನಿದೆಯೋ, ಇದೇನ್ ಮಾಡುತ್ತೆ, ನಮ್ಮ ಭಕ್ತಿಯನ್ನ ವಿನಾಶ ಮಾಡ್ಬೇಕು. ಅದಕ್ಕೋಸ್ಕರ ನಾವು ಯಾವುದೇ ಇರ್ಲಿ, ವಿದ್ಯೆಯ ಒಂದು ಅಹಂಕಾರ ಪಡಬಾರ್ದು, ಇಲ್ಲ ನಮ್ಮ ಸೇವೆ ತಪಸ್ಸಿಂದಾಗ್ಲಿ, ರೂಪನೂ ಎಷ್ಟು ದಿವಸದ್ದು ನಮ್ಗೆ. ಈಗ ನಾವು ಯೌವನದಲ್ಲಿ ನಾವು ಹೇಗಿದ್ದೀವಿ, ಈಗ ಹೇಗಿದ್ದೀವಿ ನೋಡಿ, ಇದು ನಂದೇ ಫೋಟೋನಾ ಅಂತ ಅನ್ನುವಾಗ ಆಗತ್ತೆ ನಮ್ಗೆ. ಅದು ಸ್ವಲ್ಪ ದಿನ ನಾವು ಊಟ ತಿಂಡಿ ಬಿಟ್ರೆ ನಾವೇ ನೋಡಕ್ಕಾಗೋದಿಲ್ಲ. ರೂಪ, ಧನದಂತೂ ಹೇಳಲೇಬೇಡಿ. ಇಷ್ಟು ಚಂಚಲ ಲಕ್ಷ್ಮಿ ಅಂತ ಹೇಳಿದ್ರೆ, ಇವತ್ತು ನಮ್ಮ ಇಲ್ಲಿ ಇರ್ತೆ, ನಾಳೆ ಅವರು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅವ್ರು ಬಡವರಾಗ್ಬೋದು, ಕಂಗಾಲರಾಗ್ಬೋದು, ಏನು ಹೇಳಕ್ಕಾಗಲ್ಲ. ಎವ್ರಿಥಿಂಗ್ ಇಸ್ ವೆರಿ ಟೆಂಪ್ರರಿ ಇಲ್ಲಿ. ಹಾಗಾಗಿ ಪ್ರೈಡ್ ಅನ್ನೋದು ನಮ್ಮನ್ನ ತುಂಬಾ
ಏನೋ ಅದು ಹಾಳು ಮಾಡುತ್ತೆ. ಸೊ ಡಿವೋಷನ್ ಅಲ್ಲಿ ನಾವು ಇರ್ಬೇಕು ಅಂತ ಹೇಳಿದ್ರೆ, ಭಕ್ತಿ ಯೋಗವನ್ನ ಪ್ರಾಕ್ಟೀಸ್ ಮಾಡಿ ನಾವು ಶುದ್ಧ ಸತ್ವಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಅಹಂಕಾರವನ್ನ ಬಿಡ್ಬೇಕು. ಇಲ್ಲಿ ದಕ್ಷ ಪ್ರಜಾಪತಿ ಪ್ರಜಾಪತಿಗಳ ಮುಖ್ಯಸ್ಥ ದಕ್ಷ, ಅಷ್ಟೊಂದು ಅವನ್ಗೆ ಅಭಿಮಾನ ಇತ್ತು ಅಂತ ಹೇಳಿದ್ರೆ ಅವನ ಇದ್ರ ಮೇಲೆ, ಆ ಅವನ ಪೋಸ್ಟ್ ಮೇಲೆ ಅವನಿಗೆ ಮುಖ್ಯಸ್ಥ ಮಾಡ್ಬಿಟ್ಟಿದ್ರಲ್ಲ, ಆ ಪೋಸ್ಟ್ ಅವನಿಗೆ ತುಂಬಾ ಇದಿತ್ತು, ಅಹಂಕಾರ ಇತ್ತು. ಇದರಿಂದ ತುಂಬಾ ಅವನು ಹೇಳ್ದ, ಬೇಡ ನಾವು ಅಲ್ಲಿ ಹೋಗೋದು, ಇಲ್ಲಿ ನಿಂಗೆ ತುಂಬಾ ನಿನ್ಗೆ ಬೇಜಾರಾಗ್ಬೋದು ಅಂತ ಎಲ್ಲ ತುಂಬಾ ಎಕ್ಸ್ಪ್ಲೈನ್ ಮಾಡ್ತಾನೆ ಶಿವ ಸತಿಗೆ. ಆದ್ರೆ ಸತಿ ಇದನ್ನ ಒಪ್ತಾ ಇಲ್ಲ, ನಾನು ಹೋಗ್ಲೇಬೇಕು. ಅವಳು ಹೇಳ್ತಾನೆ, ನೀನು ಗಂಡನನ್ನ ಬಿಟ್ಟು ಹೋದ್ರೂ ಸಹ ನೀನು ನನ್ನ ಪತ್ನಿ ಎಂಬ ಕಾರಣದಿಂದ ನಿನಗೆ ಏನಾಗ್ಬೋದು, ನಿನಗೆ ಗೌರವ ಸಿಗೋದಿಲ್ಲ. ಶಿವನ ಪತ್ನಿ ಅಂತ ನಿನಗೆ ಗೌರವ ಸಿಗೋದಿಲ್ಲ. ಒಬ್ಳೆ ಹೋದ್ರೂ ಏನಾಗ್ಬೋದು, ಅನಾಹುತ ಆಗುವ ಸಾಧ್ಯತೆ ಇದೆ. ಆದ್ರಿಂದ ತಂದೆ ಮನೆಗೆ ಹೋಗ್ಬೇಡ ಅಂತ ಶಿವ ಪರೋಕ್ಷವಾಗಿ ತುಂಬಾ ಚೆನ್ನಾಗಿ ಅವಳಿಗೆ ಮನದಟ್ಟಾಗೋಂಗ್ ಹೇಳ್ತಾನೆ. ಆದ್ರೆ ಸತಿ ಇಲ್ಲಿವರೆಗೂ ಅವಳು ಒಪ್ಪೋದೇ ಇಲ್ಲ. ಈ ಸ್ಕಂದ 4 ಅಧ್ಯಾಯ 3ದಲ್ಲಿ ನಾವು ನೋಡ್ತಾ ಇದ್ದೇವೆ. ಕೊನೆವರೆಗೂ, ಈ ಅಧ್ಯಾಯದ ಕೊನೆವರೆಗೂ ಶಿ ಇಸ್ ನಾಟ್ ಲಿಸ್ನಿಂಗ್. ಮತ್ತೆ 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 ನಾನು ಹೋಗ್ಬೇಕು ಅನ್ನೋದನ್ನೇ ಅವಳು ಹೇಳ್ತಾ ಇದ್ದಾಳೆ. ಸೊ ನಾವು ಇದರಿಂದ ಕಲೀಲಿಕ್ಕೆ ಏನಿದೆ ನಮ್ಗೆ ಹಾಗಿದ್ರೆ ಅಂತ, ನಾವು ಒಂದು ಮಾತು ಹೇಳ್ಬೇಕಂತ ಹೇಳಿದ್ರೆ, ಪರಿಶುದ್ಧವಾದ ಕೃಷ್ಣ ಪ್ರಜ್ಞೆಯಲ್ಲಿ ಭಗವಾನ್ ವಾಸುದೇವನ್ಗೆ ನಾವು ಸದಾ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ರೆ, ಆ ಕೃಷ್ಣ ಪ್ರಜ್ಞೆ ಇದೆಯಲ್ಲ, ಶುದ್ಧವಾದ ಪ್ರಜ್ಞೆ. ಭಗವಂತ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಅಂತ ಯಾವಾಗ್ಲೂ ನಾವು ಭಗವಂತನನ್ನ ನಮ್ಮ ಹೃದಯದಲ್ಲಿ ನಾವು ಕಾಣ್ಬೇಕು. ನಮ್ಮ ನಿತ್ಯದ ಆಕ್ಟಿವಿಟೀಸ್ ಅಲ್ಲಿ, ಓ ಕೃಷ್ಣ ನಮ್ಗೆ ಇದನ್ನ ಮಾಡಿದ್ನ, ಕೃಷ್ಣ ನಮ್ಗೆ ಇದನ್ನ ಕೊಟ್ನ, ಇದು ನಮ್ ಕೃಷ್ಣನಿಂದ ಬಂತ ಅನ್ನೋ ಒಂದು ವಿಚಾರ ನಮ್ಮ ತಲೆಯಲ್ಲಿ ಯಾವಾಗ್ಲೂ ಬರ್ತಾ ಇರ್ಬೇಕು. ಅದು ನಿಜವಾದ ಕೃಷ್ಣ ಪ್ರಜ್ಞೆ. ಆವಾಗ ನಾವು ಕೃಷ್ಣನ್ಗೆ ನಾವು ಔಟ್ ಆಫ್ ಗ್ರಾಟಿಟ್ಯೂಡ್ ನಾವು ಅವ್ರಿಗೆ ನೆನೆಸ್ತಾ ಇರ್ಬೇಕು. ಔಟ್ ಆಫ್ ಗ್ರಾಟಿಟ್ಯೂಡ್ ಅಂದ್ರೆ ಕೃತಜ್ಞತೆಯಿಂದ ಹೇಳ್ತಾ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಭಗವಂತನ ಸೇವೆ ಮಾಡ್ತಾ ಇರ್ಬೇಕು. ನಮ್ಗೆ ಕೃಷ್ಣನನ್ನ ಒಲಿಸ್ಕೊಳ್ಬೇಕಂತ ಹೇಳಿದ್ರೆ, ಲೌಕಿಕವಾದ ತುಂಬಾ ಧನ, ತುಂಬಾ ವಿದ್ಯೆ, ತುಂಬಾ ಇದು ಅದನ್ನ ನಾವು ಕೇಳೋದೇ ಇಲ್ಲ ಕೃಷ್ಣ. ಸೊ ನಮ್ಗೆ ಏನ್ ಕೇಳ್ತಾರೆ ಅಂತ ಹೇಳಿದ್ರೆ, ಶುದ್ಧವಾದ ಭಾವ ಇರ್ಬೇಕು. ನಿಮ್ಗೆ ಭಾವನೆ ಇದ್ದಿದ್ದೆ ಆದ್ರೆ ಅದೇ ಮಾತ್ರ ನೋಡೋದು ಕೃಷ್ಣ. ಭಾವಗ್ರಹಿ ಕೃಷ್ಣ ಅಲ್ವಾ, ಅವನ್ ನೋಡೋದು ನಮ್ಮ ಭಾವನೆಗಳನ್ನ ಮಾತ್ರ. ಸೊ ಆ ಒಂದು ಶುದ್ಧ ಸತ್ವದಲ್ಲಿ ಇದ್ದಿದ್ದೆ ಆದ್ರೆ ನಾವು ಯಾವಾಗ್ಲೂ ಭಗವಂತನ ಹತ್ತಿರ ನಾವು ಇರ್ಬೋದು. ಶುದ್ಧ ಸತ್ವದಲ್ಲಿರೋರು ಲೌಕಿಕ ಸಂಪರ್ಕದಿಂದ ಅವರು ಕಲುಷಿತರಾಗೋದಿಲ್ಲ. ಲೌಕಿಕ ಸಂಪರ್ಕ ಅಂದ್ರೆ ಮಟೀರಿಯಲ್ ಡಿಸೈರ್ಸ್, ಮಟೀರಿಯಲ್ ಅಟ್ಯಾಚ್ಮೆಂಟ್ಸ್ ಯಾವುದು ಇರೋದಿಲ್ಲ. ಸೊ ನಮ್ಗೆ ಇವಾಗ ನನ್ನ ಹತ್ರ ಇವತ್ತು 2 ಸೀರೆ ಇದೆಯಾ, ಸಾಕು, ಇವತ್ತಿಂದ ನಾನು ನಾಳೆ ತೊಳೆದಾಕ್ತೀನಿ, ಇನ್ನೊಂದಿನ 2 ಸಾಕು, ಅಷ್ಟೇ, ತೃಪ್ತರು. ಅವ್ರ ಮಟೀರಿಯಲ್ ಅಟ್ಯಾಚ್ಮೆಂಟ್ ಅನ್ನೋದೇ ಇರೋದಿಲ್ಲ. ಸೊ ಇದು ಯಾಕೆಂದ್ರೆ ನಂಗೆ ಕೃಷ್ಣ ಪ್ರಜ್ಞೆ ಸಿಕ್ತಾ ಸಾಕಪ್ಪ, ಭಗವಂತ ಸಿಕ್ಕಲ್ಲ, ಅವನು ಶುದ್ಧವಾದ ಮೂಲ ರೂಪದ ಸ್ಥಿತಿಯಲ್ಲಿ ನಮ್ಮ ಹೃದಯದಲ್ಲಿ ಇದ್ದಾನೆ ಅಂತ ನಾವು ತಿಳ್ಕೊಂಡ್ರೆ ಅದು ನಿಜವಾದ ಶುದ್ಧ ಸತ್ವ. ನಾವು ಯಾವಾಗ್ಲೂ ಈ ಲೌಕಿಕ ಏನಿದೆಯೋ ಆಸೆಗಳನ್ನ, ನಮ್ಮ ಇಂದ್ರಿಯಗಳನ್ನ ನಮ್ಮ ಹಿಡಿತದಲ್ಲಿ ಇಟ್ಕೊಂಡು ಭಗವಂತನ ಯಾವಾಗ ನೆನೆಸ್ತಿರ್ತೀವೋ, ಒಂದು ಯಾವುದೇ ಡಿಸೈರ್ಸ್ ಇಲ್ಲದೆ, ನಾವಲ್ಲ ಒಂದು ಲಿಸ್ಟ್ ಇಟ್ಕೊಂಡಲ್ಲ, ನಂಗೆ ಅದ್ ಬೇಕು ಇದ್ ಬೇಕಂದ್ 108 ಲಿಸ್ಟ್ ಇಟ್ಕೊತೀವಲ್ಲ, ಇದನ್ನೆಲ್ಲ ಇಟ್ಕೊಳ್ದೆ ನಾವ್ ಯಾವಾಗ ಭಗವಂತನ ನೆನೆಸ್ತೀವ ಅದು ಏನೋ ಬಂದು ನಮ್ಗೆ ಶುದ್ಧ ಸತ್ವಕ್ಕೆ ತಗೊಂಡು ಹೋಗುತ್ತೆ. ಬಟ್ ಇಟ್ ಇಸ್ ಅ ಲಾಂಗ್ ವೇ ಟು ಗೋ, ಎಸ್, ನೋ ಡೌಟ್. ಆದ್ರೆ ಭಕ್ತಿ ಯೋಗದಿಂದ ಇದು ಸಾಧ್ಯ. ಬೇರೆ ಯಾವುದೇ ಇದರಿಂದ ನಮ್ಗೆ ಗೊತ್ತೇ ಇದೆ ಭಗವದ್ಗೀತೆ, ಕರ್ಮಯೋಗ, ಜ್ಞಾನಯೋಗ ಇದೆಲ್ಲ ಹೇಗೆ ಡಿವೈಡ್ ಆಗಿದೆ ಅಂತ. ಆದ್ರೆ ಕೃಷ್ಣನನ್ನ ಒಲಿಸ್ಕೊಳ್ಳೋದು ಒಂದೇ ಒಂದು ಉಪಾಯ, ಅದು ಭಕ್ತಿ ಯೋಗ. ಭಕ್ತಿ ಯೋಗದಿಂದ ಮಾತ್ರ ಸಾಧ್ಯ ಕೃಷ್ಣನನ್ನ ಒಲಿಸ್ಕೊಳ್ಳಿಕ್ಕೆ. ಸೊ ನಿಷ್ಕಲ್ಮಶ ಭಕ್ತಿಯಿಂದ ಭಗವಂತನನ್ನ ಯಾರು ಪೂಜಿಸ್ತಾರೋ ಅವರು ತಕ್ಷಣ ಶುದ್ಧ ಬ್ರಹ್ಮನ್ ಪದವಿಗೆ ಹೋಗ್ತಾರೆ ಅಂತ ನಾವು ಭಾಗವತಮಲ್ಲಿ ನೋಡ್ತಾ ಇದ್ದೀವಿ. ನಿಷ್ಕಲ್ಮಶ ಭಕ್ತಿ, ವಿ ಡೋಂಟ್ ಹ್ಯಾವ್ ಎನಿ ಡಿಮ್ಯಾಂಡ್ ಲಿಸ್ಟ್. ಭಗವಂತ ನನ್ಗೆ ಅದ್ ಕೊಡು ಇದ್ ಕೊಡು, ಇದ್ರ ಬಗ್ಗೆ ನಾವು ವಿ ಆರ್ ಲೀಸ್ಟ್ ಬಾದರ್. ನಮ್ಗೆ ಇದು ಬೇಕಾಗಿಲ್ಲ ಅಲ್ವಾ. ಸೊ ಇದರಿಂದ ನಾವು ದೂರ ಇದ್ದಾಗ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಶುದ್ಧ ಭಕ್ತಿಯಲ್ಲಿ ಇನ್ನು ಮುಂದೆ ಹೋಗ್ತೀವಿ. ಸೊ ಹಾಗಿದ್ರೆ
ನಾವು ತಮಸ್ಸಿಂದ ರಜಸ್ಗೆ, ರಜಸ್ಸಿಂದ ಸತ್ವಗುಣಕ್ಕೆ, ಸತ್ವಗುಣದಿಂದನೂ ಅಬೋವ್ ನಾವು ಶುದ್ಧ ಸತ್ವಕ್ಕೆ ಹೋಗ್ಬೇಕಂದ್ರೆ ಆ ಭಕ್ತಿ ಲ್ಯಾಡರ್ನ ಹೇಗೆ ಏರೋದು? ಭಕ್ತಿ ಲ್ಯಾಡರ್ ಯಾರಿಗಾದ್ರೂ ಗೊತ್ತಿದೆಯಾ? ಮತ್ತೆ ಎಷ್ಟು ಜನ ಜಾಯ್ನ್ ಆಗಿದ್ದೀರಾ? 33 ಮೆಂಬರ್ಸ್ ಅದೇ. ಎಸ್, ಭಕ್ತಿಯ ಒಂದು ಲ್ಯಾಡರ್ ಇದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಸ್ ಮಾತಾಜಿ. ಶರಣಾಗತಿ ಹೇಳಿ ಮಾತಾಜಿ. ಮೀನಾಕ್ಷಿ ಮಾತಾಜಿ. ಶರಣಾಗತಿ ಮಾತಾಜಿ. ಶರಣಾಗತಿ ಒಂದು ಅದರಲ್ಲಿ. ಹಾ ಭಕ್ತಿಯ ಸರಿ ಪ್ರಶ್ನೆ ಲ್ಯಾಡರ್ ಅಂದ್ರೆ ಏನಂತಾರೆ ಕನ್ನಡದಲ್ಲಿ? ಏಣಿ, ಸ್ಟೆಪ್ಸ್. ಸ್ಟೆಪ್ಸ್ ಮಾತಾಜಿ. ಸ್ಟೆಪ್ಸ್ ಎಸ್ ಮಾತಾಜಿ. ABCD ಫಾಲೋ ಮಾಡ್ಬೇಕು ಮಾತಾಜಿ. ಅದು ಆಗ್ಬೋದು. ಶರಣಾಗತಿ, ಭಕ್ತಿ ಸೇವೆ, ಭಕ್ತರ ಸಂಘ, ಶಾಸ್ತ್ರಗಳನ್ನ ತಿಳ್ಕೊಳ್ಳೋದು, ಗುರುಗಳಿಗೆ ಶರಣಾಗತಿ ಆಗೋದು, ಗುರುಗಳ ಆದೇಶವನ್ನ ಪಾಲನೆ ಮಾಡೋದು, ಗುರು ಕೃಷ್ಣರಿಗೆ ಶರಣಾಗತಿಯಾಗಿ ಗುರುಗಳ ಆದೇಶ ಪಾಲನೆ ಮಾಡೋದು. ವೆರಿ ಗುಡ್, ವೆರಿ ನೈಸ್. ಮತ್ತೆ ಯಾವ್ದಾದ್ರು ಬಿಟ್ಟಿದಾರ? ಇನ್ನೊಬ್ರು ಮಾತಾಜಿ ಯಾರೋ ಮಾತಾಡ್ತಿದ್ರು, ಯಾವ್ದಾದ್ರು ಇವ್ರು ಬಿಟ್ಟಿದಾರ? ಹೇಳಿ ನೋಡೋಣ. ವಿನಮ್ರತೆ ಬರುತ್ತೆ ಮಾತಾಜಿ. ವಿನಮ್ರತೆ, ಭಕ್ತರ ಸಂಘ ಮಾತಾಜಿ. ಅದು ನಮ್ಮ ಗುಣದಲ್ಲಿ ಬಂತು. ಭಕ್ತಿ ವಿನಮ್ರಾಗಿ ನಾವ್ ಇರ್ಬೇಕು. ಯಾಕೆಂದ್ರೆ ನಾವು ನೋಡಿದೀವಲ್ವಾ ಇದ್ರಲ್ಲಿ ಶಿಷ್ಟಾಷ್ಟಕಮದ 3ನೇ ಇದ್ರಲ್ಲಿ ನಾವ್ ಹೇಗಿರ್ಬೇಕಂತ. ಯಾರು ಹೇಳ್ತೀರಾ? ಶಿಷ್ಟಾಷ್ಟಕಮದ 3ನೇ ಶ್ಲೋಕ. ಋಣದಪಿ ಸುನಿಚೇನ ತರುರಪಿ ಸಹಿಷ್ಣುನ ಅಮಾನಿನ ಮಾನದಿನ ಕೀರ್ತನೆಯ ಸದಾ ಹರಿ. ನಾವು ವಿನಮ್ರರಾಗಿರ್ಬೇಕು. ಹೇಗೆ ಅಂತ ಹೇಳಿದ್ರೆ, ಒಂದು ಬ್ಲೇಡ್ ಆಫ್ ಗ್ರಾಸ್, ಒಂದು ಹುಲ್ಲಿನ ಕಡ್ಡಿ ಅಷ್ಟು ನಾವು ವಿನಮ್ರರಾಗಿರ್ಬೇಕು. ಅದು ತುಳಿದ್ರು ನಾವು ಅದನ್ನ ತುಳಿದ್ರು ಅದ್ ನಮ್ಗೆ ಏನು ಹೇಳೋದಿಲ್ಲ. ಅಷ್ಟು ವಿನಮ್ರತೆ ನಮ್ಮಲ್ಲಿ ಇರ್ಬೇಕು. ಯಾಕೆ ಒಬ್ರು ಮಹಾರಾಜರು ಹೇಳಿದ್ ಕೇಳಿದ್ದೀನಿ ನಾನು. ವಿಲ್ ಕಮ್ ಟು ಭಕ್ತಿ ಲ್ಯಾಡರ್. ಆ ಒಂದು ಇದು ಹಸಿ ಹುಲ್ಲೇನಿದೆಯೋ ಅದನ್ನ ತುಳಿದಾಗ ಅದು ವಾಪಸ್ ನಿಂತ್ಕೊಂಡ್ಬಿಡತ್ತೆ. ಅದು ವಿನಮ್ರತೆ ಅಲ್ವಂತೆ. ಅದಲ್ಲ ಅಂತೆ 3ನೇ ಶ್ಲೋಕ ಏನ್ ಹೇಳತ್ತೋ ಶಿಷ್ಟಾಷ್ಟಕಮ್ದು, ಒಣ ಹುಲ್ಲು, ಒಣ ಕಡ್ಡಿ ಇದೆ ಅಲ್ಲ, ಅದು ಯಾವಾಗ್ಲೂ ಹಿಂಗೆ ಬಿತ್ಕೊಂಡಿರುತ್ತೆ. ಆ ಒಂದು ಯಾವಾಗ್ಲೂ ನಾವು ಹಾಗಿರ್ಬೇಕು, ಆ ಸ್ಟೇಟ್ ಅಲ್ಲಿ ಇರ್ಬೇಕು ಅಂತ ಹೇಳ್ತಾರೆ. ದಟ್ಸ್ ವೆರಿ ಫಾರ್ ನಮ್ಮ ಇದ್ರಲ್ಲಿ ಇನ್ನು ನಾವು ಪ್ರಾಕ್ಟೀಸ್ ಮಾಡ್ತಿದ್ದೀವಿ ಭಕ್ತಿ ಯೋಗನ. ಎಸ್, ಮಾತಾಜಿ ಹೇಳಿದಾಗೆ ತುಂಬಾ ಪಾಯಿಂಟ್ಸ್ ಅನ್ನು ಕವರ್ ಮಾಡಿದ್ದಾರೆ ಮಾತಾಜಿಯವರು ಭಕ್ತಿ ಯೋಗದ ಲ್ಯಾಡರ್ನ. ಸೊ ಇದ್ರ ಬಗ್ಗೆನೆ ನಾವು ಇನ್ನೊಂದು ಕ್ಲಾಸ್ ಅನ್ನು ಮಾಡ್ಬೋದು. ಭಕ್ತಿ ಯೋಗದಲ್ಲಿ ನಾವು ಭಕ್ತಿಯ ಲ್ಯಾಡರ್ ಅಲ್ಲಿ ನಾವು ಅಂದ್ರೆ ಭಕ್ತಿಯ ಹಂತಗಳಲ್ಲಿ ನಾವು ನೋಡಿದಾಗೆ ರಿಮೆಂಬರೆನ್ಸ್, ಭಗವಂತನ ಬಗ್ಗೆ ಸ್ಮರಣೆ. ಈಗ ನವವಿಧ ಭಕ್ತಿ ಏನಿದೆಯೋ ನವವಿಧ ಭಕ್ತಿನೂ ಅದ್ರಲ್ಲಿ ಆ್ಯಡ್ ಆಗುತ್ತೆ. ಮತ್ತೆ ನಾವು ಆ ಸೇವೆಗಳನ್ನ ಮಾಡ್ತಾ 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 ನಾವು ಎಲ್ಲಿಗೆ ಬರ್ತೀವಿ ಅಂತ ಹೇಳಿದ್ರೆ, ಈ ಸತ್ವಗುಣಕ್ಕೆ ಬಂದಾಗ ನಾವು ಯಾವಾಗ್ಲೂ ಸತ್ವಗುಣದಲ್ಲಿ ಯಾವಾಗ ಇರ್ತೀವೋ ಆವಾಗ ನಾವು ಎಲ್ಲಿಗೆ ರೀಚ್ ಆಗ್ತೀವಿ? ಶುದ್ಧ ಸತ್ವಕ್ಕೆ ರೀಚ್ ಆಗ್ತೀವಿ. ಮಾತಾಜಿ ಎಲ್ಲ ಪಾಯಿಂಟ್ಸ್ ಕವರ್ ಮಾಡಿದ್ದಾರೆ ಭಕ್ತಿಯ ಒಂದು ಹಂತಗಳಲ್ಲಿ. ಸೊ ಯಾವಾಗ್ಲೂ ನಾವು ನವವಿಧ ಭಕ್ತಿನ ಯಾರಾದ್ರೂ ಹೇಳ್ತೀರಾ? ಎಸ್, ಮೀನಾಕ್ಷಿ ಮಾತಾಜಿ ಹೇಳ್ತೀರಾ ನವವಿಧ ಭಕ್ತಿ? ಹೇಳ ಮಾತಾಜಿ. ಹೇಳಿ. ಹರೇ ಕೃಷ್ಣ. ಶ್ರವಣಂ, ಕೀರ್ತನಂ, ಸ್ಮರಣಂ, ಪಾದ ಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮ ನಿವೇದನಂ. ವೆರಿ ಗುಡ್. ಸೊ ಈ ಒಂದು ಎಲ್ಲಾನು ಬರುತ್ತೆ ನೋಡಿ, ಕೊನೆಗೆ ಬರೋದು ಆತ್ಮ ನಿವೇದನ. ಸೊ ನಾವು ಎಲ್ಲ ಈ ಸ್ಮರಣ ಭಗವಂತನ ಯಾವಾಗ್ಲೂ ನೆನೆಸ್ಕೋಬೇಕು. ಓಕೆ, ಅರ್ಚನಂ, ವಂದನಂ, ಸಾಖ್ಯಂ, ದಾಸ್ಯಂ ಎಲ್ಲ ಮಾಡ್ತೀವಿ. ಫಸ್ಟ್ ಏನ್ ಕೊಟ್ಟಿದಾರ ಅವ್ರು ನಮ್ಗೆ? ಫಸ್ಟ್ ಎರಡು ಯಾವ್ದು ಹೇಳಿ? ಶ್ರವಣಂ, ಕೀರ್ತನಂ. ಸ್ಮರಣಂ, ಕೀರ್ತನಂ. ಕೀರ್ತನ ಯಾವಾಗ್ಲೂ ರಿಮೆಂಬರೆನ್ಸ್, ಭಗವನ್ನ ನೆನೆಸ್ಕೋಬೇಕು. ಕೀರ್ತನ, ಗ್ಲೋರಿಫೈ ಮಾಡ್ಬೇಕು. ಸೊ ಇವೆರಡು ಮೇನ್ ಹಂತಗಳು ಭಕ್ತಿಯ ಲ್ಯಾಡರ್ಲಿ, ಭಕ್ತಿ ಯೋಗದ ಲ್ಯಾಡರಲ್ಲಿ ಇವೆರಡು ತುಂಬಾ ಮುಖ್ಯವಾದದ್ದು. ನಾವು ನಮ್ಮ ಗುರುಗಳಿಂದ
ಹಿರಿಯರಿಂದ ನಾವು ವಿಷಯಗಳನ್ನ ಕೇಳಿ ತಿಳ್ಕೊಳ್ಬೇಕು, ಮನನ ಮಾಡ್ಕೋಬೇಕು. ನಾವು ಕೆಲವೊಂದು ಏನ್ ಮಾಡ್ತೀವಿ ಅಂದ್ರೆ, ಈಗ 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ಮಕ್ಳು ಮಾಡ್ತಾರಲ್ಲ, ಇವತ್ತು ಓದಿ ಟೆಸ್ಟ್ ಬರ್ದ್ರೆ ನಾಳೆ ಕೇಳಿದ್ರೆ ಏನೂ ನೆನಪು ಇರಲ್ಲ ಅವ್ರಿಗೆ. ಅಂದ್ರೆ ಅದನ್ನ ಲರ್ನ್ ಮಾಡಲ್ಲ ಅವರು. ಬಹೆಟ್ ಮಾಡಿ ಇವತ್ತು ಕ್ವಶನ್ ಆನ್ಸರ್ಸ್ ಬರೆದ್ರು, ಇವತ್ತು ನಾಳೆ ಫುಲ್ 25 ಬಂತು, ಖುಷಿ ಆದ್ರು, ಬಿಟ್ಬಿಟ್ರು. ನಾವು ಆ ತರ ಓದ್ಬಾರ್ದು. ನಾವು ಅದನ್ನ ಮನನ ಮಾಡ್ಕೋಬೇಕು. ನಾವು ಯಾವ್ದನ್ನು ಭಾಗವತ ಓದಿದ್ರೆ, ಭಗವದ್ಗೀತಾ ಓದಿದ್ರೆ ಅದನ್ನ ಖಂಡಿತವಾಗಿ ಮನನ ಮಾಡ್ಕೊಂಡಾಗ ನಮ್ಗೆ ಗೊತ್ತಾಗುತ್ತೆ. ಸೊ ವೇರ್ ಐ ಕ್ಯಾನ್ ಅಪ್ಲೈ ದಿಸ್, ಇದನ್ನ ನಾನು ಎಲ್ಲಿಗೆ ಅಪ್ಲೈ ಮಾಡ್ಬೇಕು. ಈ ಲ್ಯಾಡರ್ ನಮ್ಗೆ ಹೆಲ್ಪ್ ಹೇಗ್ ಮಾಡತ್ತೆ. ಸ್ಮರಣಂ ಕೀರ್ತನಂ ಇದೆಲ್ಲ ಮಾಡಿದಾಗ ನಾವು ಸ್ಮರಣಂ ಯಾವಾಗ್ಲೂ ಯಾರು ಮಾಡಿದ್ರು ಸ್ಮರಣಂನ, ಪ್ರಹ್ಲಾದ್ ಮಹಾರಾಜ್ ಯಾವಾಗ್ಲೂ ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ರು. ಎಷ್ಟು ಅವ್ರಿಗೆ ಅಪೋಸ್ ಇತ್ತು. ಅವರಿಗೆ ಹರಿದಾಸ್ ಠಾಕೂರ್ ಅವರು ಒಬ್ರು ಏನೋ ಮುಸ್ಲಿಂ ಆಗಿ ಕುಟುಂಬದಲ್ಲಿ ಹುಟ್ಟಿದ್ರು ಸಹ ಯಾವಾಗ್ಲೂ ಹರೇ ಕೃಷ್ಣ ಮಹಾಮಂತ್ರನ ಎಷ್ಟು ತಗೊಂಡ್ರು ಅವರು ಅಂತ ಹೇಳಿದ್ರೆ, ಅವ್ರಿಗೆ ಎಷ್ಟೋ 26 ಎಷ್ಟೋ ಮಾರ್ಕೆಟ್ ಪ್ಲೇಸ್ ಅಲ್ಲಿ ಅವ್ರಿಗೆ ಚಾವಟಿ ಇದರಿಂದ ಹೊಡಿತಾರೆ, ನೀನ್ ಇದನ್ನ ಮಾಡ್ಬಾರ್ದು ಅಂತ ಅಲ್ಲಿ ರಾಜ. ಆದ್ರೆ ಅವ್ರು ಏನ್ ಮಾಡ್ತಾರೆ, ಅದಕ್ಕೆಲ್ಲಾನು ಗಮನಿಸದೆ ಅವರು ಚೆನ್ನಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾರೆ. ಮತ್ತೆ ಅವ್ರಿಗೆ ಇವನ್ ಅವ್ರದ್ದು ಹಾಳಾಗ್ಬೇಕಂತ ಒಬ್ಬರಿಗೆ ವೇಶ್ಯೆಯನ್ನ ಸಹ ಕಳಿಸ್ತಾರೆ. ಅವ್ರ ಸಾಧನೆ ಹಾಳಾಗ್ಬೇಕಂತ ಅವರು 3 ದಿನ ಅವಳು ಕೂತ್ಕೊಂಡು ಅಲ್ಲಿ ಕಾಯ್ತಾಳೆ. ಅವ್ರು ಏನು ಬೈಯೋದಿಲ್ಲ, ನೀನ್ ಯಾಕೆ ಬಂದೆ ಏನಂತೇಳಿ, ನೀನ್ ಕೂತ್ಕೊ, ನನ್ ಜಪ ಮುಗಿಲಿ, ನಂದು ಹರಿನಾಮ ಮುಗಿಲಿ ಅಂತ ಹೇಳಿ 3 ದಿನಕ್ಕೆ ಅವಳೇ ಡಿವೋಟಿ ಆಗ್ಬಿಡ್ತಾಳೆ. ಸಂಘ ಹೇಗಿದೆ ನೋಡಿ. ಸಂಘ ತಗೊಂಡ್ರೆ ಅವಳೇನ್ ಮಾಡಿಲ್ಲ ಅಂದ್ರೆ, ಹರಿದಾಸ್ ಠಾಕೂರ್ ಸಂಘ ತಗೊಳ್ತಾಳೆ. ಆಕ್ಚುಲಿ ಅಸೋಸಿಯೇಷನ್ ಏನಿದೆಯೋ ಇದು ನಮ್ಮ ಡೆಸ್ಟಿನಿನ ಶೇಪ್ ಮಾಡುತ್ತೆ ಅಂತ ಹೇಳಿ ನಾನು ನಿನ್ನೆ ಸಹ ಹೇಳಿದ್ದೆ. ಭಕ್ತರ ಸಂಘ ಇದೇನೋ, ನಾವೇನ್ ಹೇಳ್ತೀವಿ ಅಂದ್ರೆ, ಏನಾದ್ರೂ ಆಗ್ಬಿಟ್ರೆ ನಮ್ ಜೀವನದಲ್ಲಿ ನಾವೇನ್ ಹೇಳ್ಬಿಡ್ತೀವಿ ಅಂದ್ರೆ, ವಿ ಆರ್ ಡೆಸ್ಟೈನ್ಡ್, ಇಟ್ ವಾಸ್ ರಿಟರ್ನ್. ನಾವು ನಮ್ಮ ಇದರಲ್ಲಿ ಹಣೆ ಬರೋದಿಲ್ಲ, ಅದು ಹಂಗೆ ಬರ್ದಿತ್ತು, ಅದಕ್ಕೆ ಹಂಗೆ ಆಯ್ತು ಅಂತ. ಆದ್ರೆ ಭಕ್ತಿ ಯೋಗದಲ್ಲಿ ಭಗವಂತನ ಸೇವೆ ಮಾಡ್ತಾ ಮಾಡ್ತಾ ನಮ್ಮ ಹಸ್ತ ರೇಖೆಗಳನ್ನ ಸಹ ನಾವು ಚೇಂಜ್ ಮಾಡ್ಬೋದು, ನಮ್ಮ ಕುಂಡಲಿನ ಸಹ ನಾವು ಬದಲಾಯಿಸ್ಬೋದು. ಅದಕ್ಕೆ ಏನ್ ಬೇಕು, ಮುಖ್ಯವಾಗಿ ಸಂಘ ಬೇಕು, ಭಕ್ತರ ಸಂಘ ಬೇಕು. ಅಸೋಸಿಯೇಷನ್ ದಟ್ ಶೇಪ್ಸ್ ಅವರ್ ಡೆಸ್ಟಿನಿ. ಅಸೋಸಿಯೇಷನ್ ಏನಿದೆಯೋ, ಸಂಘ ಏನಿದೆಯೋ, ನಮ್ಮ ಡೆಸ್ಟಿನಿನ ಅದು ಶೇಪ್ ಕೊಡುತ್ತದೆ. ಒಳ್ಳೆಯ ಇವತ್ತು ನಾವು ಇಷ್ಟೊಂದು ನಾವು ಸೇವೆ ಮಾಡ್ತಾ ಅಲ್ಲ, ಜಸ್ಟ್ ನಾವು ಮಾಡ್ತಿದೀವಿ ಅಂತ ಹೇಳ್ತಿಲ್ಲ, ಬಟ್ ಮಾಡ್ತಾ ಇದ್ವಿ ಅನ್ಕೊಳ್ಳಿ, ಚಂದ ಒಳ್ಳೆ ರೀತಿಲಿ ನಾವು ಸಾಧನೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ವಿ, ಶುದ್ಧವಾಗಿ ಮಾಡ್ತಿದೀವಿ, ನಿಷ್ಕಲ್ಮಶ ಮನಸ್ಸಿನಿಂದ ಮಾಡ್ತಾ ಹೋದ್ರೆ ನಾವು ಖಂಡಿತವಾಗ್ಲೂ ಒಂದು ದಿವಸ ನಾವು ಭಗವಂತ ನಡೆಗೆ ಹೋಗೇ ಹೋಗ್ತೀವಲ್ವಾ. ಆ ವಿಶ್ವಾಸ ನಮ್ಮಲ್ಲಿ ಇರ್ಬೇಕು. ಇವತ್ತು ನಾವು ಜಗಾಯಿ ಮದಾಯಿ ನೋಡ್ತಾ ಇದ್ದೀವಿ, ಅವ್ರು ಎಂಥ ಇವರಿದ್ರು, ಎಂಥ ಮನುಷ್ಯರಿದ್ರು, ಅಂಥವ್ರು ಇದಾದ್ರು. ಆಮೇಲೆ ಮೃಗಾರಿ ಕತೆ ಅದ್ರಲ್ಲಿ ನಾವು ನೋಡ್ತಾ ಇದ್ದೀವಿ. ಮರ ಅಂದ್ಬಿಟ್ಟು ಆಮೇಲೆ ರಾಮ ಹೇಳಿ ಅವರು ಏನಾದ್ರು, ಏನನ್ ಬರೆದ್ರು, ಏನಾದ್ರು ಅವರು ವಾಲ್ಮೀಕಿ. ವೆರಿ ನೈಸ್ ಮಾತಾಡಿ. ಸೊ ವಾಲ್ಮೀಕಿ ಆದ್ರು. ಯಾಕೆ ಹೇಳಿ, ಅವ್ರದ್ದು ಸಂಘ ಹಂಗೆ ಸಿಕ್ತು ಅವ್ರಿಗೆ. ನಾಮ ಸ್ಮರಣೆಯಿಂದ ಆ ರಾಮನಾಮದಲ್ಲಿ ಇರುವ ಒಂದು ಇದು ನೋಡಿ, ಮಹಾನತೆ ನೋಡಿ, ಅಲ್ಲಿಂದ ಅವರು ವಾಲ್ಮೀಕಿ ಆದ್ರು. ಹಾಗಿದ್ರೆ ಹರೇ ಕೃಷ್ಣ ಮಹಾಮಂತ್ರ ನಮ್ಗೆ ಸುಮ್ಮನೆ ಕೊಟ್ಟಿದಾರ? ಸುಮ್ಮನೆ ಕೊಟ್ಟಿಲ್ಲ. ಇದು ನಮ್ಗೆ ನಮ್ಮ ಹೃದಯದ ಕಲ್ಮಶವನ್ನ ಎಲ್ಲಾನು ತೆಗ್ದು ಹಾಕ್ಲಿಕ್ಕೆ, ಶುದ್ಧ ಮಾಡ್ಲಿಕ್ಕೆ ಭಗವಂತ ನೀಟಾಗಿ ರೆಡಿ ಮಾಡಿ ಕೊಟ್ಟಿದ್ದಾರೆ ನಮ್ಮ ಕೈಗೆ. ಯಾವ ಯಜ್ಞಾದಿಗಳನ್ನ ನಾವು ಈಗ ಮಾಡ್ಲಿಕ್ಕಾಗಲ್ಲ. ನೀವು ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನ ಮಾಡಿ ಸಾಕು, ನಾಮ ಸ್ಮರಣೆಯನ್ನ ಮಾಡಿ ಅಂತ ಎಲ್ಲಿ ಆದ್ರೂ ಮಾಡಿ ಅಂತ. ಗೌರಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಅಥವಾ ಇನ್ನೊಬ್ರು ಯಾರೋ ನಮ್ಮ ಗುರು ಪರಂಪರೆಯಲ್ಲಿ ಬರ್ತಾರೆ. ಅವರು ಟಾಯ್ಲೆಟ್ ಅಲ್ಲಿ ಕುತ್ಕೊಂಡು, ಅಥವಾ ಟಾಯ್ಲೆಟ್ ಪಕ್ಕದಲ್ಲಿ, ಟಾಯ್ಲೆಟ್ ಅಲ್ಲಿ ಅನ್ಕೋತೀನಿ ನಾನು, ಅಲ್ಲಿ ಕುತ್ಕೊಂಡು ಅವ್ರು ಜಪ ಮಾಡ್ತಿದ್ರಂತೆ. ಯಾಕಂದ್ರೆ ನನಗೆ ಕಿಶೋರ್ದಾಸ್ ಬಾಬಾಜಿನೇ ಮಾತಾಜಿ. ಗೌರಕಿಶೋರ್ ಎಸ್, ಅವ್ರಿಗೆ ಅಷ್ಟು ಬೇಜಾರಾಗ್ತಿತ್ತು, ನನ್ಗೆ ಎಷ್ಟು ಡಿಸ್ಟರ್ಬ್ ಮಾಡ್ತಾರೆ, ಹರೇ ಕೃಷ್ಣ ಮಹಾಮಂತ್ರ ಜಪವನ್ನು ಮಾಡ್ಲಿಕ್ಕೆ ಕೊಡೋದಿಲ್ಲ ಅಂತ. ಅದಕ್ಕೆ ಅವರು ಅಲ್ಲಿ ಮಾಡ್ತಾ ಇದ್ರು. ಸೊ ಹಾಗಾಗಿ ನಾವು ಅದನ್ನ ಮಾಡ್ಲಿಕ್ಕೆ ಯಾವುದೇ ಒಂದು ಇದಿಲ್ಲ,
ರಿಸ್ಟ್ರಿಕ್ಷನ್ಸ್ ಇಲ್ಲ. ಇದನ್ನ ನಾವು ಮಾಡ್ತಾ 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 ಏನಾಗತ್ತಂದ್ರೆ ನಮ್ಗೆ ಭಕ್ತಿ ಯೋಗದಲ್ಲಿ ರುಚಿ ಬರ್ಲಿಕ್ಕೆ ಶುರು ಆಗುತ್ತೆ. ಆ ರುಚಿ ಬಂದಾಗ ಈ ತರದ ಅಹಂಕಾರಗಳನ್ನ ನಾವು ಯಾವುದನ್ನು ಅಹಂಕಾರ ಬರೋದಿಲ್ಲ. ಭಕ್ತಿ ಯೋಗದಲ್ಲಿ ಸಹ ನಮ್ಗೆ ನಾನು ಯಾವುದೇ ಇದನ್ ಮಾಡ್ದೆ ನಾನು ಅದನ್ನ ಹೇಳ್ಕೊಳ್ಬೇಕಂತ ನಮ್ಗನ್ಸಲ್ಲ. ಇದು ಏನು ಜಗನ್ನಾಥನ ಸೇವೆ, ಇದು ಭಗವಂತನ ಸೇವೆ, ಇಷ್ಟೇ ಅಲ್ವಾ ಒಂದು ಸಾಸಿವೆ ಗಾತ್ರದ್ ಮಾಡಿದ್ದೀನಿ. ಭಗವಂತ 7 ದಿವಸ ಗಿರಿ ಗೋವರ್ಧನನ ಹಿಂಗ್ ತಗೊಂಡ್ ನಿಂತಿದ್ರು. ಅದರ ಒಂದ್ ಛತ್ರಿ ತರ, ನಮ್ಗೊಂದ್ ಛತ್ರಿ ಒಂದ್ 10 ನಿಮಿಷ ಇಟ್ಕೊಂಡ್ ಕೈ ಬದಲಾಯಿಸ್ತಾ ಇರ್ತೀವಿ ನಾವು ಅಲ್ವಾ. ಸೊ ಆ ಭಗವಂತಂದು ಒಂದಿಷ್ಟೇ ಸೇವೆ ಮಾಡಿ ನಾವು ಇಷ್ಟ ಹೇಳ್ತೀವಿ. ನಿನ್ನೆ ಹೋಗ್ಬಿಟ್ಟು ನಾನು ಮೀನಾಕ್ಷಿ ಮಾತಾಜಿಗೆ ಹೇಳಿದೆ, 9:00ವರೆಗೂ ಮಾತಾಜಿ ಎಲ್ರ ಮನೇಲಿ ಪ್ರಸಾದ ಕೊಟ್ಟೆ ಅಂತೇಳಿ. ಆಮೇಲೆ ಕೊಂಡಯ್ಯೋ ಏನು ಇಷ್ಟೇ ಮಾಡಿದ್ದಲ್ವಾ ಅಂತೇಳಿ, ನಾನೇನ್ ಪ್ರಸಾದ ರೆಡಿ ಮಾಡಿಲ್ಲ, ಹೋಗಿ ಕೊಟ್ಟಿದ್ದೆ ಅಷ್ಟೇ ಅಂತ. ಸೊ ನಾವು ಹೀಗೆ ನಮ್ಮದು ಕತೆ ಹೀಗೆ. ಸೊ ಆದ್ರೆ ಪ್ರಭುಪಾದರ ದಯೆಯಿಂದ ಇವತ್ತು ನಾವು ಭಕ್ತಿ ಯೋಗದಲ್ಲಿ ಇದ್ದೇವೆ. ನಾವು ಇವತ್ತು ಭಗವದ್ಗೀತೆ ಅಂದ್ರೆ ಏನು, ಭಾಗವತಂ ಅಂದ್ರೆ ಏನು, ಎಲ್ಲವನ್ನು ನಮ್ಗೆ ಕೇಳುವ ಒಂದು ಸೌಭಾಗ್ಯ ನಮ್ಮದಾಗಿದೆ ಇವತ್ತು. ಇಲ್ಲ ಅಂದ್ರೆ ನಮ್ಗೆ ಇವತ್ತು ಯಾರಿದ್ರು ನಮ್ಗೆ ಭಗವದ್ಗೀತೆ ಅಂದ್ರೆ ಏನು ಅಂತ ಹೇಳಲಿಕ್ಕೆ, ಭಾಗವತಂ ಅಂದ್ರೆ ಏನಂತ ಹೇಳಿ ಎಷ್ಟು ಒಳ್ಳೆ ಒಂದು ವ್ಯವಸ್ಥೆಯನ್ನ ಮಾಡಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಪ್ರಭುಪಾದರು ನಮ್ಗೆ ಜೀವನ ಇಡೀ ನಾವು ಅವ್ರಿಗೆ ಚಿರಋಣಿ ಆಗಿರ್ಬೇಕು. ಇಲ್ಲ ಅಂದ್ರೆ ನಮ್ಮ ಮನುಷ್ಯ ಜನ್ಮ ಅನ್ನೋದೇನೆಯೋ ಅದು ಏನಾಗ್ತಿತ್ತು, ವೇಸ್ಟ್ ಆಗಿ ಹೋಗ್ತಿತ್ತು. ಇವತ್ತು ಅದರ ಸಾರ್ಥಕತೆ, ಮನುಷ್ಯ ಜೀವನದ ಒಂದು ಸಾರ್ಥಕತೆ ನಾವು ಇವತ್ತು ಆ ಪಡೆಯುವ ಒಂದು ದಾರಿಲಿ ನಾವು ಇವತ್ತು ಇದ್ದಿದ್ದೆ ಆದ್ರೆ ಅದು ಪ್ರಭುಪಾದರ ಕೃಪೆ. ಅವರು ಆ ಇಳಿ ವಯಸ್ಸಿನಲ್ಲಿ ಹೋಗ್ಬಿಟ್ಟು ಅಮೆರಿಕ ಹೋಗಿ ಅಲ್ಲಿಂದ ಶುರು ಮಾಡ್ಕೊಂಡು ಬಂದ್ರಲ್ಲ, ಅಲ್ಲಿಂದ ಭಕ್ತರನ್ನ ಮಾಡ್ಕೊಂಡು ಇವತ್ತು ವಿಶ್ವದ ಮೂಲೆ ಮೂಲೆಯಲ್ಲಿ ಭಗವತ್ ನಾಮದ ಪ್ರಚಾರ ಆಗ್ತಾ ಇದೆ. ಕೃಷ್ಣ ಪ್ರಜ್ಞೆಯನ್ನ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಆಫ್ರಿಕನ್ ಅಂತ ಕಂಟ್ರಿ ತುಂಬಾ ನಮ್ಮ ಇಂಡಿಯಾದಷ್ಟು ಪ್ರಾಸ್ಪರ್ ಅಲ್ಲ ಅದು. ಇವತ್ತು ಅಲ್ಲಿ 20% ಜನರ ಹತ್ರ ಮಾತ್ರ ಮೊಬೈಲ್ ಇರೋದು, ಯಾರ ಹತ್ರನೂ ಮೊಬೈಲ್ ಇಲ್ಲ ಅಲ್ಲಿ. ನಮ್ಮ ಇಲ್ಲಿ ಕೇಳಿ, ಇಲ್ಲಿ ತರಕಾರಿ ಮಾರೋನು ಹಿಡಿದು ಪ್ರತಿಯೊಬ್ಬರ ಹತ್ರನೂ ಇಲ್ಲಿ ಮೊಬೈಲ್ ಉಂಟು, ಪ್ರತಿಯೊಂದು ಮನುಷ್ಯನ ಹತ್ರನೂ. ಅದ್ರಲ್ಲೂ ಮೊಬೈಲ್ ಪ್ರೊಡಕ್ಷನ್ ಅಲ್ಲಿ ಮೊನ್ನೆ ಮೋದಿಯವರು ಹೇಳ್ತಾ ಇದ್ದು ಸ್ಪೀಚ್ ಅಲ್ಲಿ ನೋಡಿದೆ ನಾನು, ಇದ್ರಲ್ಲಿ 2nd place ಅಲ್ಲಿ ಇದೆ ನಮ್ಮ ಕಂಟ್ರಿ. ಅಂದ್ರೆ ನಾವು ಅಷ್ಟು ಪ್ರಾಸ್ಪರ್ ಆಗಿದೆ. ಅಂತದ್ ಏನೂ ಇದು ಆಫ್ರಿಕನ್ ಕಂಟ್ರಿಯಲ್ಲೂ ಭಕ್ತರಿದ್ದಾರೆ ಇವತ್ತು. ಇಸ್ಲಾಮಿಕ್ ಕಂಟ್ರಿಲಿ ತಗೊಳ್ಳಿ, ರಷ್ಯನ್ ಕಂಟ್ರೀಸ್ ತಗೊಳ್ಳಿ, ಎಲ್ಲಾ ಕಡೆನೂ ಅಂತ ಕಂಟ್ರಿಗಳಲ್ಲಿ ಅಂತಂತ ದೇಶಗಳಲ್ಲಿ ಇವತ್ತು ಭಕ್ತರಾಗಿದ್ದಾರೆ. ನಾವು ಭಾರತ ಭೂಮಿಯಲ್ಲಿ ಹುಟ್ಟಿದವರು ಎಷ್ಟು ಪುಣ್ಯಾತ್ಮರು. ನಾವು ಚೈತನ್ಯ ಚರಿತಾಮೃತದಲ್ಲಿ ನೋಡ್ತೇವೆ, ಭರತ ಭೂಮಿಯಲ್ಲಿ ಜನ್ಮನ ತಗೊಂಡವನು ತುಂಬಾ ಪುಣ್ಯಾತ್ಮ ಅಂತ. ಸೊ ಇಂಥ ಪುಣ್ಯದ ದೇಶದಲ್ಲಿ ನಾವು ಹುಟ್ಟಿದೆ, ಎಲ್ಲಿ ಗಂಗೆ ಯಮುನೆ ಅಂತಹ ನದಿಗಳು ಹರಿತಾವೋ ಅಂತಹ ಒಂದು ಜಾಗದಲ್ಲಿ ನಮ್ಮ ಜನನ ಆಗಿದೆ ಅಂದ್ರೆ ನಾವು ಎಷ್ಟು ಪುಣ್ಯವಂತರು. ಆದ್ರೆ ಮನುಷ್ಯ ಜನ್ಮದ ಒಂದು ಪ್ರಯೋಜನವನ್ನ ನಾವು ಪಡಿಲಿಕ್ಕೆ ಅರ್ಹತೆ ನಮ್ಗೆ ಇಷ್ಟೇ ಇರೋದು ಭಕ್ತಿ ಯೋಗವನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಇಲ್ಲಾದ್ರೆ ಅಗೇನ್ ಮನುಷ್ಯ ಜನ್ಮ ಅನ್ನೋದು ನಾವು ತಮೋಗುಣದಲ್ಲಿ ಇದ್ರೆ ವೇಸ್ಟ್ ಆಗುತ್ತೆ. ಸೊ ತಮೋಗುಣದಿಂದ ನಾವು ಮೇಲೆ ಬಂದು ರಜಸ್ಸಿಂದ ಸತ್ವಕ್ಕೆ ಹೋಗಿ ಸತ್ವದಿಂದ ನಾವು ಶುದ್ಧ ಸತ್ವ. ಹಾಗೆ ಶುದ್ಧ ಸತ್ವದ ನಾವು ಹೇಗೆ ಹೋಗ್ಬೇಕನ್ನೋ ನಾವು ಏನ್ ನೋಡಿದ್ವಿ ಇವತ್ತು ಅಂತ ಹೇಳಿದ್ರೆ, ಸಂಪೂರ್ಣ ಆಧ್ಯಾತ್ಮಿಕ ಸ್ಥಿತಿ ಇದು. ಶುದ್ಧ ಸತ್ವಗುಣ ಏನಿದೆಯೋ ಇದು ಮಾಯೆಯಿಂದ ಮುಕ್ತವಾದ ಶುದ್ಧ ಪ್ರಜ್ಞೆ. ಯಾವ ಮಾಯೆನೂ ಇರೋದಿಲ್ಲ ಶುದ್ಧ ಸತ್ವದಲ್ಲಿ. ಸೊ ಇದು ಬಾಹ್ಯ ರೂಪವನ್ನು ಮೀರಿದ ದೃಷ್ಟಿ ಮತ್ತು ಮನಸ್ಸಿನ ಶುದ್ಧೀಕರಣ ಹೇಗಾಗತ್ತಂದ್ರೆ ನಿರಂತರ ಭಗವಂತನ ಸ್ಮರಣೆ. ಇನ್ನೇನು ನಮ್ಗೆ ನಮ್ಮ ಮನಸ್ಸು ಯೋಚಿಸುವುದೇ ಇಲ್ಲ, ಅದು ಶುದ್ಧ ಸತ್ವ. ಶುದ್ಧ ಸತ್ವಕ್ಕೆ ರೀಚ್ ಆದ್ವಿ ಅಂದ್ರೆ ಒಂದ್ಸರಿ ನಾವು ಅವಾಗ ಅನ್ಸತ್ತೆ, ನಾವು ಹೇಗಿದ್ವಲ್ಲ ಮೊದ್ಲು. ಇವಾಗ್ಲೇ ಅನ್ಸ್ತಾ ಇದೆ ನಮ್ಗೆ, ಬಿಫೋರ್ ಕಮಿಂಗ್ ಟು ಕೃಷ್ಣ ಕಾನ್ಶಿಯಸ್ ನಾವು ಮೊದ್ಲು ಏನಲ್ಲ ನಾವ್ ಹೇಗಿದ್ವಲ್ವಾ, ನಾವು ಸುಮ್ನೆ ಮೂವಿಗೆ ಹೋಗ್ತಿದ್ವಲ್ವಾ, ಎಷ್ಟು ಟೈಮ್ ಸುಮ್ನೆ ನಾವು ಸೀರಿಯಲ್ ನೋಡ್ತಿದ್ವಲ್ವಾ, ಎಷ್ಟು ಟೈಮ್ ವೇಸ್ಟ್ ಮಾಡ್ತಿದ್ವಿ ಅಂತ ಎಲ್ಲ ಅನ್ಸತ್ತಲ್ವಾ. ಅದೇ ರೀತಿ ಭಕ್ತಿಯಲ್ಲೂ ಸಹ ವಿವೇಕದಿಂದ, ಇಂಟೆಲಿಜೆನ್ಸ್ ಇಂದ ನಾವು ನಿರ್ಣಯವನ್ನ ತಗೊಳ್ಬೇಕು. ಭಗವಂತ ನಮ್ಗೆ ಏನ್ ಕೊಟ್ಟಿದ್ದಾನೆ? ವಿವೇಕವನ್ನು ಕೊಟ್ಟಿದ್ದಾನೆ. ಜ್ಞಾನ ಇದೆ, ವಿವೇಕನೂ ಬೇಕು. ನನ್ಗೆ ಇವಾಗ ಇಷ್ಟು ಪ್ರೋಗ್ರಾಮ್ಸ್ ಇದೆ, ಈಗ 4 ಪ್ರೋಗ್ರಾಮ್ ಇದೆ ಅಂದ್ರೆ ನನ್ಗೆ ಯಾವ್ದ್ರಲ್ಲಿ ನಾನು ಏನ್ ಮಾಡ್ಬೇಕು,
ಅಂತ ನಾವು ಡಿಸೈಡ್ ಮಾಡಬೇಕು. ನಾವು ಅದನ್ನ ಒಳ್ಳೆಯ ಒಂದು ಮನಸ್ಸಿನಿಂದ ನಾವು ವಿಚಾರ ಮಾಡಿ ನಾವು ಡಿಸಿಷನ್ನ ತಗೊಳ್ಬೇಕು. ಸುಮ್ಮನೆ ಏನೋ ಇಮೋಷ್ನಲಿ ನಾನು ಇವತ್ತು ಅಲ್ಲಿ ಹೋಗದಿದ್ರೆ ಅವರಿಗೆ ತುಂಬಾ ಬೇಜಾರಾಗ್ಬಿಡತ್ತೆ ಅಂತ ನಾವು ಹೋಗಿ ಏನೋ ಪ್ರಯೋಜನ ಇಲ್ಲ. ಸೊ ನಮಗೆ ನಾವು ಹೋಗುವ ಜನರನ್ನ ಅವರನ್ನ ಭಕ್ತರನ್ನಾಗಿ ಮಾಡೋ ಕೆಪಾಸಿಟಿ ನಮ್ಮಲ್ಲಿ ಇದ್ರೆ ಹೋಗ್ಬೋದು. ಇಫ್ ವಿ ಆರ್ ನಾಟ್ ಏಬಲ್ ಟು ಗಿವ್ ಆರ್ ಅಸೋಸಿಯೇಷನ್, ನಮ್ಮ ಸಂಘವನ್ನ ನಾವು ಅವರಿಗೆ ಕೊಡ್ಲಿಕ್ಕೆ ನಮ್ಗೆ ಶಕ್ತಿ ಇಲ್ಲದಿದ್ದರೆ ಅಂತ ಜಾಗಗಳಿಗೆ ನಾವು ಹೋಗಿ ಪ್ರಯೋಜನ ಇಲ್ಲ. ಓಕೆನಾ? ಸೊ ಹಾಗಾಗಿ ಭಾವನೆಗಳಿಂದ ಜ್ಞಾನ ಮತ್ತು ವಿವೇಕಕ್ಕೆ ಮಹತ್ವ ಇದೆ. ಜ್ಞಾನ ಮತ್ತು ವಿವೇಕ ಇಸ್ ಅವರ್ ಇಂಟೆಲಿಜೆನ್ಸ್. ಸೊ ಭಗವಂತ ನಮ್ಗೆ ಇದೆಲ್ಲ ಇದ್ದಾಗ ಧರ್ಮ ನಮ್ಗೆ ಜ್ಞಾನ ಬಂತು, ವಿವೇಕ ಬಂತು, ಇವಾಗ ಏನು ಧರ್ಮದಿಂದ ನಾವು ಹೋಗ್ತಿದ್ದೀವ. ವಿ ಹ್ಯಾವ್ ಟು ಚೆಕ್. ನಮ್ಮ ಹತ್ರ ನಾಲೆಡ್ಜ್ ಇದೆ, ಓಕೆ, ನಾಲೆಡ್ಜ್ ಇದೆ, ಜ್ಞಾನ ಇದೆ, ವಿವೇಕ ಇದೆ, ಇಂಟೆಲಿಜೆನ್ಸ್ ಇದೆ. ನೆಕ್ಸ್ಟ್ ಬರೋದು ಧರ್ಮ. ನಾವು ಧರ್ಮದ ಅಂದ್ರೆ ನಮ್ಗೆ ಗುರುಗಳು ಹಾಕಿಕೊಟ್ಟ ಮಾರ್ಗದಲ್ಲಿ ಹೋಗ್ತಿದೀವ. ವಿ ಹ್ಯಾವ್ ಟು ಚೆಕ್ ಅವರ್ ಸೈಡ್. ಚೆಕ್ ಲಿಸ್ಟ್ ಇದೆ, ಸುಮ್ಮನೆ ಶುದ್ಧ ಸತ್ವಕ್ಕೆ ಹೋಗಕ್ಕಾಗಲ್ಲ. ನಮ್ಮ ಗುರು ಮಹಾರಾಜುಗಳನ್ನ ನೋಡಿದ್ದೀನಿ ನಾನು. ತುಂಬಾ ಗುರುಗಳನ್ನ ನಾನು ತುಂಬಾ ಹತ್ತಿರದಿಂದ ಅವರ ಸೇವೆಗಳನ್ನೆಲ್ಲ ಮಾಡಿ ನಾನು ನೋಡಿದ್ದೇನೆ. ಅವರು 24 ಗಂಟೆನೂ ಭಗವಂತನ ಧ್ಯಾನವನ್ನೇ ಮಾಡ್ತಾರೆ, ಭಗವಂತನ ವಿಷಯವನ್ನೇ ಮಾತಾಡ್ತಾರೆ, ಭಗವಂತನ ಬಗ್ಗೆ. ಆವಾಗ್ಲೇ ಅವರು ಆ ಒಂದು ಸ್ಟೇಜ್ಗೆ ರೀಚ್ ಆಗ್ತಾರೆ. ನಾವು ಗೃಹಸ್ಥರು, ನಮ್ಗೆ ತುಂಬಾ ಜವಾಬ್ದಾರಿಗಳಿದ್ದಾವೆ. ಮಾತಾಜಿ ಎಲ್ಲ ಬಿಟ್ಟು ನಾವು ಇದನ್ನೇ ಮಾಡಕ್ಕಾಗತ್ತಾ ಅಂತೇಳಿ ನೀವು ಕೇಳ್ಬೋದು. ಆದ್ರೆ ಖಂಡಿತ ಮಾಡ್ಬೋದು. ಹೇಗಂದ್ರೆ ನಮ್ಗೆ ನಾನು ಮತ್ತೆ ಹೇಳ್ತಿದ್ದೀನಿ, ಕೃಷ್ಣ ಹ್ಯಾಸ್ ಗಿವನ್ ಇಂಟೆಲಿಜೆನ್ಸ್. ನಾವು ನಮ್ಮ ಜೀವನವನ್ನ ರೂಪಿಸ್ಕೊಳ್ಬೇಕು. ಹೌ ವಿ ಕ್ಯಾನ್ ಕನೆಕ್ಟ್ ಅವರ್ ಸೆಲ್ಫ್ ಟು ಕೃಷ್ಣ ಬೈ ಸರ್ವಿಸ್, ಬೈ ಸೇವೆ. ಸೇವೆಯಿಂದ ನಾವು ಮಾಡ್ಬೋದು. ಈಗ ನಾವು ವಿ ಆರ್ ಗೋಯಿಂಗ್ ಟು ಬೈ ವೆಜಿಟೇಬಲ್, ಫ್ರೂಟ್ಸು, ತರಕಾರಿ, ಏನ್ ಬೇಕಾ ತರ್ತೀವಿ. ಕೆಲಸ, ಅದು ಅಷ್ಟೇ ಕೆಲಸ, ಇನ್ನೇನಿಲ್ಲ. ಮೇಲ್ನೋಟಕ್ಕೆ ನೋಡಿದ್ರೆ ಎಲ್ರು ಹೋಗ್ತಾರೆ, ನಾವು ಹೋಗ್ತೀವಿ. ಆದ್ರೆ ಭಗವಂತನಿಗೋಸ್ಕರ ಅಂತ ನೆನೆಸ್ಕೊಂಡು ಹೋದಾಗ ಕೃಷ್ಣನಿಗೆ ಇದು ಇಷ್ಟ ಅಲ್ವಾ, ಇವತ್ತು ಮಾಡಿ ಕೊಡೋಣ, ಇವತ್ತು ಇದನ್ನೇ ಮಾಡಿ ಆಫರ್ ಮಾಡೋಣ, ಇದನ್ನೇ ಭೋಗಕ್ಕಿಡೋಣ ಅಂತ ಹೋದಾಗ ನಮ್ಗೆ ಪ್ರಸಾದ ಸಿಗತ್ತೆ. ವಿ ಆರ್ ನಾಟ್ ಗೋಯಿಂಗ್ ಟು ಲೂಸ್ ಎನಿಥಿಂಗ್. ನಾವೇನು ಲೂಸ್ ಮಾಡಲ್ಲ. ಸೊ ಹಾಗಾಗಿ ನಾವು ಅವಾಗ ಏನಿದ್ದೀವಿ ಅಂದ್ರೆ ನಾವು ಸತ್ವಗುಣದಲ್ಲಿದ್ದೇವೆ. ನಾವು ಪ್ರೀತಿಯಿಂದ ಮಾಡಿದಾಗ ಶುದ್ಧ ಸತ್ವದಲ್ಲಿ ನಾವು ಮಾಡ್ಕೊಡ್ತಾ ಇದ್ವಿ ಅವ್ರಿಗೆ. ಸೊ ಅಷ್ಟೇ ಭಗವಂತನಿಗೆ ಬೇಕಾಗಿತ್ತು. ಇನ್ನೇನು ಭಗವಂತ ನಮ್ಮಿಂದ ಏನೂ ಕೇಳ್ತಾ ಇಲ್ಲ. ನಮ್ಮಿಂದ ಧನ ಕೊಡು, ಇದು ಕೊಡು, ಅದು ಕೊಡು. ಹಿ ಡೋಂಟ್ ವಾಂಟ್, ಹಿ ಹ್ಯಾವ್ ಎವ್ರಿಥಿಂಗ್. ಸೊ ಎಲ್ಲಾನು ಇದೆ ಅವರಲ್ಲಿ ಅಲ್ವಾ? ಹಾಗಾಗಿ ಸಂಪೂರ್ಣವಾಗಿ ನಮ್ಮ ಆಧ್ಯಾತ್ಮಿಕ ಸ್ಥಿತಿ, ನಮ್ಮ ಆಧ್ಯಾತ್ಮದ ಜೀವನ ಏನಿದೆಯೋ ಅದು ನಾವು ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಇದನ್ನ ಮಾಡ್ದ ಮಾತ್ರ ನಾವು ಮಾಯೆಯಿಂದ ಮುಕ್ತ ಆಗೋದಿಲ್ಲ. ಮಾಯಾ ಇಸ್ ಸೋ ಪವರ್ಫುಲ್. ಅದು ಕಾಯ್ತಾ ಇರತ್ತೆ ನಮ್ಗೆ ಅಟ್ರಾಕ್ಟ್ ಮಾಡ್ಲಿ, ನಮ್ಮನ್ನ ನಾಟ್ ಅಟ್ರಾಕ್ಟ್ ಅಂತೂ ಮಾಡುತ್ತೆ, ನಮ್ಮನ್ನ ಅಟ್ಯಾಕ್ ಮಾಡ್ಲಿಕ್ಕೂ ಕಾಯ್ತಿರತ್ತೆ. ನಮ್ಮ ಮೇಲೆ ಅದು ಯಾವ ರೀತಿ ನಾವು ಹೇಗೆ ಅದರ ಬುಟ್ಟಿಗೆ ಬೀಳ್ತೀವಿ ಅಂತಾನೆ ನಮ್ಗೆ ಗೊತ್ತಾಗಲ್ಲ. ಸೊ ಸಮಯ ತುಂಬಾ ಕಡಿಮೆ ಇದೆ ನಮ್ಮ ಹತ್ರ. ಯಾಕೆಂದ್ರೆ ಇವತ್ತು ಮನುಷ್ಯನ ಜೀವನ ಇರೋದೇ ತುಂಬಾ ಕಡಿಮೆ. ಸೊ ಅದರಲ್ಲಿ 100 ವರ್ಷ ಅಂತ ಹೇಳ್ತಾರೆ, ಬಟ್ 100 ವರ್ಷ ಬದುಕೋದು ಭಾರಿ ಕಷ್ಟ. ಇವಾಗ ಒಂದು 60-70 ಇಯರ್ಸ್, 70-80 ಇಯರ್ಸ್ ಇದ್ರು ಈಗ ದೊಡ್ಡ ವಿಷಯ. ಆಮೇಲೆ ಲಾಸ್ಟ್ ಇಯರ್ಸ್ ಅಲ್ಲಿ ಏನು ಮಾಡಕ್ಕಾಗೋದಿಲ್ಲ. ಶಕ್ತಿ ಇದ್ದಾಗ ಇದನ್ನ ನಾವು ಭಗವಂತನಿಗೆ ಯೂಸ್ ಮಾಡ್ಬೇಕು ನಮ್ಮ ಸಮಯವನ್ನ. ಸೊ ಭಾಗವತಂದು 1ನೇ ಸ್ಕಂದದ 2ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಸಹ ನಾವು ನೋಡ್ತಾ ಇದ್ದೇವೆ. ಮಾನವನ ಪರಮ ಸವೈ ಪುಂಸ ಪರೋ ಧರ್ಮ ಯಥೋ ಭಕ್ತಿರ್ದೋಕ್ಷಚ ಅಹೇತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸಿದ್ಧಿ. ಮಾನವನ ಪರಮ ಧರ್ಮ ಏನಂದ್ರೆ ಇಂದ್ರಿಯಗಳಿಗೆ ಅತೀತನಾದ ಭಗವಂತನ ಮೇಲಿನ ನಿಷ್ಕಾಮ, ಯಾವುದೇ ಸ್ವಾರ್ಥವಿಲ್ಲದ ಮತ್ತು ಯಾವುದೋ ಅಡೆತಡೆ ಇಲ್ಲದ ಭಕ್ತಿಯನ್ನು ಬೆಳೆಸುವುದಾಗಿದೆ. ಇದು ಮಾನವನ ಪರಮ ಧರ್ಮ. ಮನುಷ್ಯನ ಪರಮ ಧರ್ಮ ನಿಷ್ಕಾಮ ಭಕ್ತಿ ಮಾಡುದು, ಯಾವುದೇ ಅಡೆತಡೆ ಇರಬಾರ್ದು. ಅಂತ ಭಕ್ತಿಯಿಂದ ಆತ್ಮ ಏನಾಗುತ್ತೆ, ಸಂಪೂರ್ಣ ತೃಪ್ತಿ, ಶಾಂತಿ ಮತ್ತು ಆನಂದವನ್ನ ಹೊಂದುತ್ತೆ.
ಸೊ ನಾವು ಎಲ್ಲರೂ ಇವತ್ತು ಖುಷಿಯಾಗಿರಕ್ಕೆ ನಮ್ಗೆ ತುಂಬಾ ಇಷ್ಟ ಅಲ್ವಾ? ಆನಂದದಿಂದ ಇರಕ್ಕೆ ನಮ್ಗೆ ಅಳ್ತಾ ಇರಕ್ಕೆ ಇಷ್ಟನಾ? ಇಲ್ಲ. ಅಳುವುದು ಕೊನೆಗೆ ಏನದು? ತಮೋಗುಣ. ಇಲ್ಲಿ ಸತಿ ಅದನ್ನೇ ಮಾಡೋದು. ಸತಿ ತುಂಬಾ ಕೇಳ್ತಾಳೆ, ಹೋಗೋಣ ಹೋಗೋಣ ಅಂದ್ರೆ ಇವನು ಶಿವ ಬೇಡ ಬೇಡ ಬೇಡ, ಅವ್ನಿಗೆ ಅಷ್ಟೊಂದು ದುರಾಂಕಾರ, ಅಷ್ಟೊಂದು ತಮೋಗುಣದಲ್ಲಿದ್ದಾನೆ, ಅಲ್ಲಿ ಬೇಡ ಹೋಗೋದು ಅಂತ ಹೇಳಿದ್ರು. ಅವಳು ಕೇಳ್ತಾ ಇಲ್ಲ. ಸೊ ಅವಳು ಕೊನೆಯದಾಗಿ ತನ್ನ ಅಸ್ತ್ರವನ್ನು ಉಪಯೋಗಿಸ್ತಾಳೆ. ಅದು ಯಾವುದು? ಅಳೋದ್ರಿಂದ. ಇಲ್ಲ, ನಾನು ಹೋಗ್ಲೇಬೇಕು ಅಂತ. ಅವಾಗ ಶಿವ ಏನು ಮಾತಾಡೋದಿಲ್ಲ. ಅದು ಅಗೇನ್ ಶಿ ಈಸ್ ಇನ್ ನೌ ಶಿ ಹ್ಯಾಸ್ ರೀಚ್ ಟು ತಮೋಗುಣ. ಅಳೋದು, ಬೇಜಾರು ಮಾಡ್ಕೊಳ್ಳೋದು, ದುಃಖಿಸೋದು, ಇನ್ನೊಬ್ಬರ ಬಗ್ಗೆ ತೆಗಳುದು, ಇವೆಲ್ಲ ದುರ್ಗುಣಗಳಿದ್ದಾವಲ್ಲ, ಇವೆಲ್ಲ ತಮೋಗುಣದ ಲಕ್ಷಣ. ಸೊ ನಾವು ತಮೋಗುಣದಲ್ಲಿ ಯಾವಾಗ್ಲೂ ಇರಬಾರ್ದು. ನಾವು ಯಾವಾಗಲೂ ನಮ್ಮನ್ನ ಅಪ್ಲಿಫ್ಟ್ ಮಾಡ್ತಾ ಹೋಗ್ಬೇಕು. ನಮ್ಮನ್ನ ನಾವು ಇನ್ನು ಎತ್ತರಕ್ಕೆ 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 ತಗೊಂಡು ಹೋಗ್ಬೇಕು. ಈ ಶ್ಲೋಕದಲ್ಲಿ ಧರ್ಮ ಕೇವಲ ಆಚರಣೆಯಿಂದ ಬರಲ್ಲ. ನಾವು ವೈದಿಕ ಧರ್ಮದಲ್ಲಿ ಎಷ್ಟೊಂದು ರೀತಿ ನೀತಿಗಳಿದ್ದಾವಲ್ಲ, ಅದರಿಂದ ಬರೋದಿಲ್ಲ. ಇದು ಒಂದು ಸ್ವಾರ್ಥ ರಹಿತ ಮತ್ತು ನಿರಂತರ ಭಗವದ್ ಭಕ್ತಿಯಲ್ಲಿದೆ. ಅಂತಹ ಭಕ್ತಿಯ ಮನಸ್ಸಿಗೂ ಆತ್ಮಕ್ಕೂ ನಿಜವಾದ ಸಂತೋಷವನ್ನು ನೀಡುತ್ತದೆ. ನಿಜವಾದ ಧರ್ಮ ಅಂದ್ರೆ ಕೇವಲ ನಾವು ಇನ್ನೊಬ್ಬರಿಗೆ ತೋರಿಸುವ ಆಚರಣೆಯಿಂದ ಖಂಡಿತ ಬರಲ್ಲ. ಅದೇನಂತ ಹೇಳಿದ್ರೆ, ಈ ಧರ್ಮ ಇದು ಸ್ವಾರ್ಥರಹಿತ. ನನ್ಗೆ ಏನು ಇಸ್ ಔಟ್ ಆಫ್ ಮೈ ಲವ್ ಅಂಡ್ ಅಫೆಕ್ಷನ್ ಟು ಕೃಷ್ಣ, ಐ ಆಮ್ ಸರ್ವಿಂಗ್ ಯು ಅಷ್ಟೇ. ಇಟ್ಸ್ ನಾಟ್ ದಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್, ನಾನು ನಿಮ್ಮಿಂದ ನಾನು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ, ನಿರೀಕ್ಷಣೆ ಮಾಡ್ತಿದ್ದೀನಿ, ನಾನು ಇದು ಮಾಡಿದ್ರೆ ನೀನ್ ನಂಗೆ ಅದು ಕೊಡ್ಬೇಕನ್ನೋ ಬಿಸ್ನೆಸ್ ನನಗೂ ಕೃಷ್ಣನಿಗೂ ಮಧ್ಯೆ ಇರಬಾರ್ದು. ಕೃಷ್ಣ ನಮ್ಮನ್ನು ನೋಡ್ಕೊಳ್ತಾರೆ. ನನ್ಗೆ ಏನ್ ಬೇಕೋ, ಯಾವತ್ತೇನ್ ಬೇಕೋ ಖಂಡಿತ ಕೊಡ್ತಾನೆ ಅನ್ನೋ ಒಂದು ಭರವಸೆ ನಮ್ಗೆ ಯಾವಾಗ್ಲೂ ಇರಬೇಕು. ಸೊ ದಟ್ ಇಸ್ ಆ ನಿಷ್ಕಾಮ ಭಕ್ತಿ ಯಾವಾಗ ಬರುತ್ತೋ ಅವತ್ತು ನಾವು ನಿಷ್ಕಾಮ ಭಕ್ತಿಯಿಂದ ನಾವು ಶುದ್ಧ ಸತ್ವಕ್ಕೆ ನಾವು ಹೋಗ್ಬೋದು. ಸೊ ಮೂಲ ಸ್ವರೂಪದ ನಮ್ದು ಏನಿದೆಯೋ ಅದನ್ನ ನಾವು ತಿಳ್ಕೋಬೇಕು. ಒಂದು ಪೂರ್ಣ ಪ್ರಮಾಣದ ಕೃಷ್ಣ ಪ್ರಜ್ಞೆಯಲ್ಲಿ ವಿದೌಟ್ ಡೌಟ್ ನಾವು ಇರಬೇಕು. ಇಲ್ಲಾದ್ರೆ ಸತ್ವಕ್ಕೆ ನಾವು ರೀಚ್ ಆಗೋಕ್ಕೆ ಆಗಲ್ಲ. ಸತ್ವಗಳು ನಾವಿವಾಗ ತಮಸ್ಸಿಂದ ರಜಸ್ ಬಂದು, ರಜಸ್ಸಿಂದ ಸತ್ವಕ್ಕೆ ಬಂದು, ಸತ್ವದಿಂದ ಇವಾಗ ಇಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಶುದ್ಧ ಸತ್ವದ ಜರ್ನಿ ಇಸ್ ನಾಟ್ ಸೋ ಈಸಿ, ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಇಸ್ ಈಸಿ. ಏನಪ್ಪ ಮಾತಾಜಿ ಹಿಂಗ್ ಕನ್ಫ್ಯೂಸ್ ಮಾಡ್ತಿದ್ದೀರಾ ಅನ್ಕೋತಿದ್ದೀರಾ? ಎಸ್, ಕನ್ಫ್ಯೂಷನ್ ಏನೂ ಇಲ್ಲ. ಏನಂತ ಹೇಳಿದ್ರೆ ಇದ್ರಲ್ಲಿ ನಾವು ಇಷ್ಟೇ ತಿಳ್ಕೊಬೇಕು ಅಂತ ಹೇಳಿದ್ರೆ, ಇಂದ್ರಿಯಗಳು ನಮ್ದು ಶುದ್ಧಿ ಆಗ್ಬೇಕು. ಋಷಿಕೇಶ ಸೇವನಂ ಭಕ್ತಿ ರುಚ್ಯತೆ. ಯಾವುದು ನಮ್ಮ ಇಂದ್ರಿಯಗಳಿದ್ದಾವಲ್ಲ, ಇದನ್ನ ನಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡಾಗ ಶುದ್ಧವಾದ ಭಕ್ತಿಯಿಂದ ನಮ್ಮ ಇಂದ್ರಿಯಗಳು ನಮ್ಮ ಇಂದ್ರಿಯಗಳ ಸ್ವಾಮಿಯಾರ ಋಷಿಕೇಶ ಕೃಷ್ಣ. ಸೊ ಆದ್ರೆ ನಾವು ಇಂದ್ರಿಯಗಳ ಗುಲಾಮರಾಗಬಾರ್ದು, ಇದರ ನಾವು ಒಡೆಯರಾಗಬೇಕು. ಇದನ್ನ ನಮ್ಮ ಕಂಟ್ರೋಲ್ ಅಲ್ಲಿ ತಗೊಂಡಾಗ ಎಸ್ ವಿ ಕ್ಯಾನ್ ಗೋ ಫಾರ್ವರ್ಡ್ ಟು ಶುದ್ಧ ಸತ್ವ. ಇಲ್ಲಾದ್ರೆ ನಾವು ಭಕ್ತಿ ಸೇವೆಯನ್ನು ಮಾಡ್ಲಿಕ್ಕೂ ಆಗಲ್ಲ, ನಾವು ಇದ್ರದ್ದೇ ಗುಲಾಮರಾಗ್ಬಿಡ್ತೀವಿ. ಇದು ಹೇಳ್ತಾ ಇರತ್ ನನ್ಗೆ, ಬೇಡ ಬೇಡ ಬೇಡ, ವೈ ಯು ಆರ್ ಡೂಯಿಂಗ್ ದಿಸ್, ಗೋ ಅಂಡ್ ಸಿ ಸಮ್ ಸೀರೀಸ್, ಸಮ್ ಮೂವಿ, ಅಲ್ಲೋಗೋಣ ಇಲ್ಲೋಗೋಣ. ಆಲ್ವೇಸ್ ಅಕ್ಸೆಪ್ಟ್. ನೀವು ಏನನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಂದ್ರೆ ನಿಮ್ಗೆ ಏನು ನಿಮ್ಗೆ ಭಗವಂತ ನೆಡೆಗೆ ಹೋಗುವ ಒಂದು ಯಾವ್ದು ರಸ್ತೆ ಸಿಗುತ್ತೋ ಆ ರಸ್ತೆಯಲ್ಲಿ ಪಯಣ ಮಾಡಿ. ಅದರೆಡೆಗೆ ತಗೊಂಡು ಹೋಗ್ತಾ ಇಲ್ಲ ಅಂದ್ರೆ ಅದನ್ನ ಬಿಟ್ಬಿಡಿ ಅಷ್ಟೇ. ಇಫ್ ಯು ಆರ್ ನಾಟ್ ಗ್ರೋಯಿಂಗ್ ಇನ್ ಕೃಷ್ಣ ಕಾನ್ಶಿಯಸ್, ಜಸ್ಟ್ ಲೀವ್ ಇಟ್. ಇಫ್ ಯು ಆರ್ ಇಟ್ಸ್ ಗೋಯಿಂಗ್ ಟು ಹೆಲ್ಪ್ ಯು ಟು ಗ್ರೋ ಇನ್ ಕೃಷ್ಣ ಕಾನ್ಶಿಯಸ್, ಪ್ಲೀಸ್ ಅಕ್ಸೆಪ್ಟ್. ನಾವು ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಗೆ ಬೆಳೆಯಕ್ಕೆ ಅದು ನಮ್ಗೆ ಹೆಲ್ಪ್ ಮಾಡ್ತಿದ್ರೆ ಅಕ್ಸೆಪ್ಟ್ ಮಾಡಿ, ಇಲ್ಲಾಂದ್ರೆ ನಾವು ಅದನ್ನ ಬಿಟ್ಬಿಡ್ಬೇಕು. ಸೊ ಶುದ್ಧ ಭಕ್ತಿ ಸೇವೆ ಮಾಡಿದಾಗ ಇಂದ್ರಿಯಗಳು ಶುದ್ಧಿ ಆಗ್ತಾ ಹೋಗ್ತವೆ. ಸೊ ನಮ್ಮ ಇಂದ್ರಿಯಗಳು ಯಾವಾಗ ನಮ್ಮ ಕಿವಿ ಏನ್ ಹೇಳುತ್ತೆ, ನಮ್ಮ ಕೈ ಏನ್ ಹೇಳುತ್ತೆ, ಅವಾಗ ಏನಂದ್ರೆ ಕೈ ಹೇಳುತ್ತೆ ಕೃಷ್ಣನ್ ಸೇವೆ ಮಾಡು, ಕಿವಿ ಹೇಳುತ್ತೆ ಕೃಷ್ಣನ್ ಧ್ಯಾನ ಮಾಡು, ಕೃಷ್ಣನ್ ಬಗ್ಗೆ ಕೇಳು, ಬಾಯಿ ಹೇಳುತ್ತೆ ಕೃಷ್ಣನ್ ಬಗ್ಗೆ ಮಾತಾಡು. ಎಲ್ಲಾನು ಪರಿಶುದ್ಧ ಆಗ್ತಾ ಹೋಗ್ತದೆ. ಸೊ ಈ ಪರಿಶುದ್ಧ ಆಗ್ತಾ 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 ಏನಂದ್ರೆ ಈ ನಮ್ಮ ಭಕ್ತಿ ಸೇವೆ ಮನೋದರ್ಪಣವನ್ನ ಅಂತ ಪರಿಶುದ್ಧ ಮಾಡ್ತಾ ಹೋಗುತ್ತೆ. ಸೊ ಶುದ್ಧವಾದ ಕನ್ನಡಿ ತುಂಬಾ
ಗಲೀಜಿತ್ತು ಅಂತ ಹೇಳಿದ್ರೆ, ಅಂದ್ರೆ ಧೂಳಿತ್ತು ಅಂದ್ರೆ ನಮ್ಮ ಇದು ಪ್ರತಿಬಿಂಬ ಸರಿಯಾಗಿ ಕಾಣೋದಿಲ್ಲ ನಮ್ಗೆ. ಆದ್ರೆ ಅದು ಕ್ಲೀನ್ ಆಗಿತ್ತು ಅಂದ್ರೆ ನಮ್ಮ ಪ್ರತಿಬಿಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದನ್ನ ಕ್ಲೀನ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದ್ರೆ ದೇವೋತ್ತಮ ಪರಮ ಪುರುಷನ ಸ್ಪಷ್ಟ ಕಲ್ಪನೆ ನಮ್ಗೆ ಮನಸ್ಸಿನಲ್ಲಿ ಯಾವಾಗ್ಲೂ ಬರ್ತಾ ಹೋಗುತ್ತೆ. ಆಗ ಬಂದಾಗ ನಮ್ಗೆ ಅಭ್ಯಾಸ ಯೋಗ ಮುಕ್ತೇನ ಅಂತ ಹೇಳಿ, ಯೋಗ ಯುಕ್ತೇನ ಅಂತ ಭಗವದ್ಗೀತೆಯ 8ನೇ ಅಧ್ಯಾಯದಲ್ಲಿ 8ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇದು ನಮ್ಗೆ ಮನಸ್ಸನ್ನ ವಿಚಲಿತಗೊಳಿಸದೆ ಭಗವಂತನನ್ನ ಭಕ್ತಿ ಸೇವೆಯಿಂದ ಮಾತ್ರ ನಾವು ಒಲಿಸ್ಕೊಳ್ಬಹುದು ಅಂತ. ಸೊ ಹಾಗಾಗಿ ಭಕ್ತಿ ಸೇವೆ ಒಂದೇ ನಮ್ಗೆ ಇರೋದು ಇದಕ್ಕೆ. ಇಲ್ಲ ಅಂದ್ರೆ ನಾವು ಭಕ್ತಿ ಸೇವೆ ಇಲ್ಲದೆ ಕೃಷ್ಣನನ್ನ ಒಲಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಕೃಷ್ಣನು ಇಷ್ಟು ಹೇಳಿದ್ಮೇಲೆ ನಾವು ಇನ್ನೇನ್ ಮಾಡ್ಬೇಕು ಇವಾಗ? ನಾವು ಕೃಷ್ಣನ್ನ ಒಲಿಸ್ಕೊಳ್ಬೇಕು ಅಂದ್ರೆ ಭಕ್ತಿ ಯೋಗದಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡು ಈ 3 ಗುಣಗಳಿಂದ ನಾವು ಮೇಲೆ ಬಂದು ಶುದ್ಧ ಸತ್ವಕ್ಕೆ ನಾವು ತಲುಪಬೇಕು. ಸೊ ಇದಕ್ಕೆ ಪ್ರಭುಪಾದರು ಹಾಕಿಕೊಟ್ಟ ದಾರಿಯಲ್ಲಿ ಹೋದ್ರೆ ಸಾಕು, ನಮ್ಗೆ ತುಂಬಾ ಸುಲಭವಾಗಿ ಪ್ರಭುಪಾದರು ಎಲ್ಲಾನು ಮಾಡಿಕೊಟ್ಟಿದ್ದಾರೆ. ಸೊ ಅದರಲ್ಲಿ ನಾವು ನಮ್ಮನ್ನ ನಾವು ತೊಡಗಿಸ್ಕೊಂಡು ವಿ ಶುಡ್ ನಾಟ್ ಹ್ಯಾವ್ ಡೌಟ್. ಲೈಕ್ ನಮ್ಗೆ ಕೆಲವೊಂದ್ಸರಿ ಏನಾಗತ್ತಂದ್ರೆ ಸಂದೇಹ ಬರುತ್ತೆ, ಹೌದಾ ಇದನ್ ಮಾಡ್ಬೇಕಾ, ಇದನ್ ಮಾಡಿದ್ರೆ ಹೌದಾ ಆಗತ್ತಾ? ನಮ್ಮ ಗುರುಗಳ ಬಗ್ಗೆ ನಾವು ಡೌಟೇ ಪಡಬಾರ್ದು. ಅವ್ರು ಏನ್ ಹೇಳ್ತಾರೋ ಎಸ್ ನಾವು ಕೇಳ್ಬೇಕು. ನಮ್ಮ ಸ್ಪೆಕ್ಯುಲೇಷನ್ಸ್, ನಮ್ಮ ಏನೋ ವಾಟ್ ಇಸ್ ಎ ಅನಿಸಿಕೆಗಳನ್ನ ಅವ್ರಿಗೆ ಹೇಳೋದಲ್ಲ. ಇನ್ನೂ ಅಡ್ವಾನ್ಸ್ ಭಕ್ತರು ಏನಿದ್ದಾರೆ, ನಮ್ಮ ಗುರುಗಳನ್ನ ಪರ್ಸನಲಿ ನಮ್ಮ ಗುರುಗಳು ನಮ್ಮ ಸೈಡ್ ಬಂದು ನಿಲ್ಲಕ್ಕಾಗಲ್ಲ ಇವತ್ತು. ನಮಗಿನ್ನ ಅಡ್ವಾನ್ಸ್ ಭಕ್ತರು ಯಾರಿದ್ದಾರೆ ಅವ್ರು ನಮ್ಗೆ ಏನ್ ಹೇಳ್ತಿದಾರೋ ಅದನ್ನ ನಾವು ಮನಸ್ಸಿಗೆ ತಗೊಂಡ್ಬಿಟ್ಟು ಎಸ್ ಮಾತಾಜಿ ವಿಲ್ ಡು ಅಷ್ಟೇ. ಅಲ್ಲ, ನಮ್ಮ ಒಪಿನಿಯನ್ ನಾನು ಅವ್ರಿಗೆ ಕೊಡೋದಲ್ಲ. ಸೊ ಆಗ ಕೊಟ್ಟಾಗ ನಾವು ತುಂಬಾ ಇದರಲ್ಲಿ ಜಸ್ಟ್ ನಾವು ಹೆಜ್ಜೆ ಇಡ್ತಾ ಇದೀವಲ್ವಾ. ಜಸ್ಟ್ ವಿ ಆರ್ ಇನ್ ನರ್ಸರಿ ಕ್ಲಾಸ್. ಇವಾಗ ನಾವು ಹೋಗ್ಬಿಟ್ಟು ಇಲ್ಲ ತುಂಬಾ ಅಡ್ವಾನ್ಸ್ ಆಗಿರ್ತಾರ ಅನ್ಕೊಳ್ಳಿ, ಒಂದ್ 30-40 ವರ್ಷದಿಂದ ಇದ್ರಲ್ಲೇ ಪ್ರಾಕ್ಟೀಸ್ ಮಾಡೋರ್ಗೆ ಹೋಗ್ಬಿಟ್ಟು ಇದು ಹಂಗಾಗಲ್ಲ ಹಿಂಗ್ ಮಾಡಿ ಅಂತ ಅಲ್ಲ. ಅವ್ರು ಏನ್ ಹೇಳ್ತಾರೆ ಅದನ್ನ ನಾವು ನಯ ವಿನಯವಾಗಿ ಸ್ವೀಕಾರ ಮಾಡ್ಬೇಕು. ಅದು ಇರೋದು ಕೃಷ್ಣ ಪ್ರಜ್ಞೆ. ಆ ಒಂದು ವಿನಯ, ನಮ್ರತೆ ಇವೆರಡು ಇದ್ದಾಗ ನಾವು ಶುದ್ಧ ಸತ್ವದಲ್ಲಿ ಇರ್ತೀವಿ ಅಂತ ಅರ್ಥ. ಅಲ್ಲದೆ ನಾವೇನ್ ಮಾಡ್ಬಾರ್ದು, ಅವರಿಗೆ ನಮ್ಮ ಸಜೆಷನ್ಸ್ ಅನ್ನ ಕೊಡೋದಲ್ಲ. ಸೊ ವಿ ಶುಡ್ ನಾಟ್ ಗೋ ಅಂಡ್ ಟೆಲ್ ದೆಮ್ ಯು ಡೂ ನೋ ವಿಲ್ ನಾಟ್ ಡೂ ದಿಸ್, ನೋ ಮಾತಾಜಿ, ನೋ, ಅದು ಸರಿ ಇಲ್ಲ, ಅದು ತಪ್ಪು. ದೊಡ್ಡವ್ರು ಏನ್ ಹೇಳ್ತಾರೆ, ಅಡ್ವಾನ್ಸ್ ಭಕ್ತರು ಏನ್ ಹೇಳ್ತಿದ್ದಾರೆ ಅದನ್ನ ಓನ್ಲಿ ನಾವು ಕೇಳ್ಕೋಬೇಕು ಅಷ್ಟೇ. ಹಾಗೆ ಮಾಡಿದಾಗ ನಾವು ಇಲ್ಲಾಂದ್ರೆ ಮನಸ್ಸು ಏನಾಗ್ತದೆ ಅಂದ್ರೆ ಡಿಸ್ಟರ್ಬ್ಡ್ ಇರುತ್ತೆ. ನಾವು ಯಾವಾಗ ತಮೋ ಗುಣದಲ್ಲಿ ರಜೋ ಗುಣದಲ್ಲಿ ಇರ್ತೀವೋ, ಇವನ್ ರಜೋ ಅಂಡ್ ಸತ್ವಗುಣ ಮಿಕ್ಸ್ ಅಲ್ಲಿ ಇದ್ರೂ ಸಹ ಮನಸ್ಸು ತುಂಬಾ ಡಿಸ್ಟರ್ಬ್ಡ್ ಇರುತ್ತೆ. ಸೊ ಆ ಡಿಸ್ಟರ್ಬೆನ್ಸ್ ನಮ್ಗೆ ಇರಬಾರ್ದು ಅಂತ ಹೇಳಿದ್ರೆ, ಯಾವಾಗ್ಲೂ ನಾವು ದುಃಖದಲ್ಲಿರ್ತೀವಿ, ಬೇಜಾರಲ್ಲಿರ್ತೀವಿ, ಕೋಪದಲ್ಲಿರ್ತೀವಿ, ಇವೆಲ್ಲ ಒಳ್ಳೆ ಗುಣಗಳಲ್ಲ, ದೈವಿ ಗುಣಗಳ, ಅಸುರಿ ಗುಣಗಳು. ಇದರಿಂದ ಎಲ್ಲಿ ಶುದ್ಧ ಸತ್ವಕ್ಕೆ ಹೋಗ್ತೀವಿ ನಾವು? ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಯಾವಾಗ್ಲೂ ಗುರು ಹಿರಿಯರ ಮತ್ತೆ ನಮ್ಮ ಮೇಲೆ ಇರೋ ಅಡ್ವಾನ್ಸ್ ಡಿವೋಟಿಗಳ ಮಾತುಗಳನ್ನ ಕೇಳಬೇಕು. ಮತ್ತೆ ಅವರಿಗೆ ನಾವು ವಾದ ಮಾಡೋದಾಗ್ಲಿ, ಇನ್ಸಲ್ಟ್ ಮಾಡೋದಾಗ್ಲಿ ಇವೆಲ್ಲ ಮಾಡಿದ್ರೆ ನಮಗೇನು ಅದರಿಂದ ಒಳ್ಳೇದಾಗೋದಿಲ್ಲ. ಸೊ ಶುದ್ಧ ಸತ್ವದಲ್ಲಿ ಇರೋದೇನಂತ ಹೇಳಿದ್ರೆ ಇಷ್ಟೇ, ನಿಷ್ಕಲ್ಮಶ ಮನಸ್ಸಿನಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡಿದ್ರೆ ಭಗವಂತ ನನ್ನನ್ನು ನೋಡ್ಕೊಳ್ತಾನೆ ಅನ್ನೋ ಒಂದು ವಿಶ್ವಾಸವನ್ನು ಭಗವಂತನಲ್ಲಿ ಇಟ್ಟು ಭಗವಂತನ ಸೇವೆ ಮಾಡಿದ್ರೆ ಭಗವಂತ ನಮ್ಮನ್ನು ಉದ್ಧಾರ ಮಾಡಕ್ಕೆ ಒಬ್ಬ ರಿಪ್ರೆಸೆಂಟೇಟಿವ್ನ ನಮ್ಮ ಹತ್ರ ಕಳಿಸ್ತಾರೆ. ಭಗವಂತನ ಮೇಲೆ ಅಷ್ಟು ವಿಶ್ವಾಸ ಇಡ್ಬೇಕಲ್ವಾ ನಾವು? ಸೊ ಹೀ ಸೇಯಿಂಗ್, ನಿನ್ನ ಹತ್ರ ಏನಿದೆಯೋ ನಾನು ಅದನ್ನ ಉಳಿಸ್ತೇನೆ. ಯೋಗಕ್ಷೇಮಂ ವಹಾಮ್ಯಹಂ. ಹೀ ಸೇಯಿಂಗ್ ನಿನ್ನ ಹತ್ರ ಏನಿದೆಯೋ ಐ ವಿಲ್ ಟೇಕ್ ಕೇರ್. ನಿನ್ನ ಹತ್ರ ಏನ್ ಇಲ್ವೋ ಐ ವಿಲ್ ಪ್ರೊವೈಡ್. ನಾನು ನಿನ್ಗೆ ಕೊಡ್ತೀನಿ ಅಷ್ಟೇ. ಯು ಜಸ್ಟ್ ಡೂ ಯುವರ್ ಭಕ್ತಿ ಯೋಗ. ಭಕ್ತಿ ಯೋಗ ಮಾಡೋದು ತುಂಬಾ ಸುಲಭ. ಶಾಸ್ತ್ರಗಳ ಅಧ್ಯಯನ, ನಾಮ ಸ್ಮರಣೆ, ಪ್ರಸಾದ ಸೇವನೆ, ವೈಷ್ಣವರ ಸೇವೆ ಮತ್ತೆ ಗುರುಗಳ ಸೇವೆ, ಇಷ್ಟನ್ನ ಮಾಡ್ಕೊಂಡು ಹೋದ್ರೆ ನಾವು ಶುದ್ಧ ಸತ್ವದ ಹತ್ತಿರನಾದ್ರೂ ಬರ್ಬೋದು. ಆದಷ್ಟು ನಾವು ಪ್ರಯತ್ನ ಅದಕ್ಕೆ ಮಾಡ್ಬೇಕು. ನಮ್ ಗೋಲೆ 50% ಮಾರ್ಕ್ಸ್ ಆದ್ರೆ ನಮ್ಗೆ
35% ಬರುತ್ತೆ ಆರ್ಡಿನರಿ. ಯಾವಾಗ್ಲೂ ನಾವು 99 100ಗೆ ಏಮ್ ಮಾಡ್ಬೇಕು. ನಾನು ಯಾವಾಗ್ಲೂ ಮಕ್ಳಿಗೆ ಇದೇ ಹೇಳ್ತಿದ್ದೆ, ಟ್ಯೂಷನ್ಸ್ ತಗೊಳ್ತಿದ್ದೆ ಮಕ್ಳಿಗೆ, ನೀವೇ 50 60 ಇಲ್ಲ ಮಾತಾಜಿ 50 60 ಬರುತ್ತೆ ಅಂದ್ರೆ ಏನಿದು, ಇದಕ್ಕಾಗಿ ಯಾಕೆ ನೀವು ಸ್ಕೂಲ್ಗೆ ಹೋಗ್ಬೇಕು? ನಮ್ಮ ಏಮ್ ಏನಿರ್ಬೇಕು, 99 ಅಥವಾ 100 ತಗೊಳ್ಳೋ ಒಂದು ನಮ್ಗೆ ಏಮ್ ಇದ್ದಾಗ ಯು ಆರ್ ಎಂಡಿಂಗ್ ಅಪ್ ಸಮ್ವೇರ್ ಅಬೌವ್ 90, 91 92 ಸೇರಿ. ಅದ್ ಬಿಟ್ಟು ನಾನೇ 50 60ಕ್ಕೆ ಏಮ್ ಮಾಡಿದ್ರೆ ಭಗವಂತ ಆಯ್ತು ನಿನ್ಗೆ ಅಷ್ಟೇ ಕೇಳಿದ್ದು ತಾನೆ ಅಂತ, ಯಾಕಂದ್ರೆ ಇಲ್ಲೇ ಇದ್ದಾನೆ ಪರಮಾತ್ಮ, ತುಂಬಾ ದೂರ ಇಲ್ಲ, ಸ್ಯಾಂಕ್ಷನ್ ಮಾಡ್ಬಿಡ್ತಾರೆ. ಸೊ ಅದಕ್ಕೆ ಶುದ್ಧ ಸತ್ವಕ್ಕೆ ಹೋಗೋ ಒಂದು ಇದನ್ನ ನಾವು ಯಾವಾಗ್ಲೂ ಇಟ್ಕೊಂಡ್ಬಿಟ್ಟು ಆ ಭಕ್ತಿ ಯೋಗದಲ್ಲಿ ಅದರ ಒಂದು ಪ್ರಾಕ್ಟೀಸ್ ಅನ್ನ ನಮ್ಮ ಜೀವನದಲ್ಲಿ ಮಾಡೋಣ. ಇಷ್ಟು ಹೇಳಿ ಇವತ್ತಿನ ಪ್ರವಚನಕ್ಕೆ ನಾನು ವಿರಾಮವನ್ನು ಕೊಡ್ತೀನಿ. ಆದ್ರೆ ನಾನು ಸತಿ ಮತ್ತೆ ಶಿವ ಇದು ಎಕ್ಸಾಂಪಲ್ ಯಾಕೆ ತಗೊಂಡಿದ್ದಂದ್ರೆ, ಅವರು ತುಂಬಾ ತಮೋಗುಣದಲ್ಲಿದ್ದು ಎಷ್ಟೇ ಏನೋ ಶಿವ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಸತಿ ಅದನ್ನ ಒಪ್ತಾ ಇಲ್ಲ. ಶಿವ ಯಾವಾಗ್ಲೂ ಭಗವಂತನ ಧ್ಯಾನದಲ್ಲಿದ್ದು ಅವರು ಶುದ್ಧ ಸತ್ವದಲ್ಲಿದ್ದಾರೆ. ಅವನಿಗೆ ಯಾವುದೂ ತಗೋದಿಲ್ಲ. ಬಾಹ್ಯ ರೂಪದಲ್ಲಿ ನೋಡ್ಲಿಕ್ಕೆ ಶಿವ ಯಾವುದೇ ರೀತಿ ಇದ್ರು ಸಹ, ನಾನು ಅದೇ ಇವತ್ತು ಸಹ ಹೇಳಿದ್ದೆ, ಒಂದು ಆಚೆ ಬುಕ್ ಕವರ್ ನೋಡಿ ವಿ ಶುಡ್ ನಾಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ ಹೇಳ್ತಾರೆ. ಅದನ್ನ ಓದಿದ್ಮೇಲೆ ಅದ್ರೊಳಗೆ ಏನಿದೆ ಅಂತ ಗೊತ್ತಾಗತ್ತೆ ನಮ್ಗೆ. ಆಚೆಯಿಂದ ನೋಡಿ ಯಾರನ್ನು ನಾವು ಇದ್ ಮಾಡ್ಬಾರ್ದು. ಅವ್ರ ಹತ್ರ ಜಾಸ್ತಿ ಹಣ ಇಲ್ಲ, ಇದಿಲ್ಲ ಅದಿಲ್ಲ, ನೋ, ಇಟ್ಸ್ ನಾಟ್ ಲೈಕ್ ದಟ್. ಅವ್ರ ಭಕ್ತಿಯಲ್ಲಿ ಅವ್ರು ಯಾವ ಲೆವೆಲ್ ಅಲ್ಲಿ ಇದಾರೆ ನಮ್ಗೆ ಗೊತ್ತಿಲ್ಲ. ಸೊ ಅದಕ್ಕೆ ನಾವು ಆ ರೀತಿ ಜಡ್ಜ್ ಮಾಡೋದಲ್ಲ. ಸೊ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅವರ ಗುಣಗಳನ್ನ ನೋಡ್ಬೇಕು. ನಮ್ಮ ದೈವಿ ಗುಣಗಳನ್ನ ನಾವು ಆದಷ್ಟು ಬೆಳೆಸ್ಕೊಂಡು, ಮನಸ್ಸನ್ನ ಆದಷ್ಟು ನಿಷ್ಕಲ್ಮಶವಾಗಿ ಇಟ್ಕೊಂಡು ನಾವು ಭಗವಂತನೆಡೆಗೆ ಸ್ಟೆಪ್ ಬೈ ಸ್ಟೆಪ್ ಹಂತವಾಗಿ ಹೋಗ್ಬೇಕು. ಆಯ್ತಾ? ಸೊ ಇಷ್ಟು ಹೇಳಿ ಇವತ್ತಿನ ಪ್ರವಚನಕ್ಕೆ ನಾನು ವಿರಾಮವನ್ನು ಕೊಡ್ತೀನಿ. ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ. ಸೊ ಶುದ್ಧ ಸತ್ವ ಅನ್ನೋದು ಸಂಪೂರ್ಣ ಆಧ್ಯಾತ್ಮಿಕ, ಇದು ಆಧ್ಯಾತ್ಮಿಕ ಸ್ಥಿತಿ, ಮಾಯೆಯಿಂದ ಮುಕ್ತವಾಗಿರೋ ಸ್ಥಿತಿ. ಸೊ ಸಂಪೂರ್ಣವಾದ ಆಧ್ಯಾತ್ಮದಲ್ಲಿ ಎಲ್ಲರೂ ಈ ಒಂದು ಆಧ್ಯಾತ್ಮದ ಸಾಗರದಲ್ಲಿ ಎಲ್ಲರೂ ನಾವು ಸ್ವಿಮ್ ಮಾಡ್ತಾ ಇದ್ದೀವಿ. ಗುರಿ ಯಾರು ಮುಟ್ತಾರೆ ಭಗವಂತನಿಗೆ ಬಿಟ್ಟಿದ್ದು. ಸೊ ಬಟ್ ಪ್ರಯತ್ನ ಮಾಡೋದು ನಮ್ಮ ಕೈಯಲ್ಲಿದೆ. ಸೊ ಇವತ್ತಿನ ಪ್ರವಚನಕ್ಕೆ ನಾನು ಇಲ್ಲೇ ವಿರಾಮ ಕೊಡ್ತೀನಿ. ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು. ಹರೇ ಕೃಷ್ಣ. ಹರಿ ಬೋಲ್ ಮಾತಾಜಿ. ತುಂಬಾ ಚೆನ್ನಾಗಿತ್ತು ಮಾತಾಜಿ, ಇಂದಿನ ನಿಮ್ಮ ಪ್ರವಚನ ತುಂಬಾ ಚೆನ್ನಾಗಿತ್ತು. ನಾವೆಲ್ಲರೂ ಸಾಕಷ್ಟು ತಿಳ್ಕೊಂಡ್ವಿ ನಿಮ್ಮ ಪ್ರವಚನದಿಂದ ಇವತ್ತು. ಎಷ್ಟೊಂದು ವಿಚಾರಗಳು ಮಾತಾಜಿ. ನಾವು ಗೌರವದನ್ನ ಎಕ್ಸ್ಪೆಕ್ಟ್ ಮಾಡ್ಬೇಕು, ಯಾರಾದ್ರೂ ನಮ್ಗೆ ಗೌರವಿಸ್ಬೇಕಂದ್ರೂ ಆ ಯೋಗ್ಯತೆ ಫಸ್ಟ್ ನಮ್ಮಲ್ಲಿ ಇರ್ಬೇಕನ್ನ ತಿಳ್ಕೊಂಡ್ವಿ. ಮತ್ತೆ ಅಹಂಕಾರ ಮಾಡೋದ್ರಿಂದ ನಮ್ಮಲ್ಲಿರೋ ಒಳ್ಳೆ ಗುಣಗಳೆಲ್ಲ ನಾಶ ಆಗೋಗುತ್ತೆ ಅನ್ನೋದು ಗೊತ್ತಾಯ್ತು. ಮತ್ತೆ ಈ ಅತಿಥಿಗಳಲ್ಲಿ ನಾವು ಅವ್ರ ದೇಹದ ಸ್ತರದಲ್ಲಿ ನಾವು ಅವ್ರನ್ನ ಅಳಿಲಿಕ್ಕೆ ಹೋಗ್ಬಾರ್ದು, ಆ ರೀತಿಯಲ್ಲಿ ನಾವು ಅತಿಥಿಗಳನ್ನ ಕಾಣ್ಬಾರ್ದು ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಈ ಅಳೋದು ಕೂಡ ಒಂದು ತಮೋಗುಣನೇ ಅನ್ನೋದು ಇವತ್ತು ಗೊತ್ತಾಯ್ತು ಮಾತಾಜಿ ನನಗೆ. ಮತ್ತೆ ನಾವು ವಿಶುದ್ಧ ಸತ್ವಕ್ಕೆ ಹೋಗ್ಬೇಕು ಅಂದ್ರೆ ಈ ಭಕ್ತಿ ಸೇವೆ ಒಂದೇ ದಾರಿ ಅಂತಾನು ತಿಳ್ಕೊಂಡ್ವಿ ಮಾತಾಜಿ. ಇನ್ನೂ ಅನೇಕ ವಿಚಾರಗಳನ್ನ ಎಲ್ಲಾ ಭಕ್ತರು ತಿಳ್ಕೊಂಡಿದೀವಿ. ಮತ್ತೆ ಈಗ ಯಾರಿಗಾದ್ರೂ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಡೌಟ್ಸ್ ಇದ್ರೆ ಮಾತಾಜಿ ಅವ್ರನ್ನ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಿಗೂ ಡೌಟ್ಸ್ ಇಲ್ವಾ ಹಾಗಾದ್ರೆ? ಹರೇ ಕೃಷ್ಣ ಮಾತಾಜಿ. ನನಗೆ ಒಂದು ಡೌಟ್ ಇದೆ ಮಾತಾಜಿ. ಇವಾಗ ನೀವ್ ಹೇಳಿದ್ರೆ ಯಾರನ್ನಾದ್ರೂ ಜನರನ್ನ ಅಂದ್ರೆ ಅವ್ರನ್ನ ಜಡ್ಜ್ ಮಾಡ್ಬೇಕಂದ್ರೆ ಅವ್ರ ಗುಣಗಳನ್ನೆಲ್ಲ ನೋಡಿ ನಾವು ತಿಳ್ಕೊಬೇಕು ಅಂತ. ಬಟ್ ನಾವು ಸಾಕಷ್ಟು ಜನ ನೋಡ್ತೀವಿ, ಈಗ ಕರ್ಮಿಗಳೇ ಇರ್ತಾರೆ, ಆದ್ರೆ ಅವರು ಪಾಪ ಅವರಿಗೆ ಗೊತ್ತಿಲ್ಲ, ಕೃಷ್ಣ ಪ್ರಜ್ಞೆಗೆ ಅವ್ರು ಬಂದಿಲ್ಲ. ಬಟ್ ಬೇಸಿಕಲಿ ಅವ್ರ ನೇಚರ್ ಒಳ್ಳೇದಿದೆ. ಅಂದ್ರೆ ಅವ್ರಿರೋ ವಾತಾವರಣ, ಅವ್ರ ಇರೋ ಫ್ಯಾಮಿಲಿ, ಅದ್ರಿಂದ ಅವರಿಗೆ ಗೊತ್ತಿಲ್ಲ ಇವರೆಲ್ಲರೂ ಹಿಂಗಿದ್ದಾರೆ, ಸೊ ನಾವು ಹಿಂಗೆ ಇರ್ಬೇಕು, ಇವತ್ತಿನ ಕಾಲ ಹಿಂಗಿದೆ, ಸೊ ನಾವು ಹಿಂಗೆ ಇರ್ಬೇಕು. ಆದ್ರೆ ಅವ್ರ ಸ್ವಭಾವ ಬಹಳ ಬೇಸಿಕಲಿ ಒಳ್ಳೇದಿರತ್ತೆ. ನಾವುಗಳಾದ್ರೂನು ನಮಗ್ ಗೊತ್ತಿಲ್ಲ ಕೃಷ್ಣ ಪ್ರಜ್ಞೆಗೆ ಬರಕ್ ಮುಂಚೆ ಯಾವ್ದು ಸರಿ ಅಂತ. ನಮಗೆ ಒಳ್ಳೇದ್ ಮನ್ಸಲ್ಲಿ ಬರ್ತಿದ್ರು ಕೂಡ ಎಲ್ಲಾರು ಹಿಂಗೆ ಇದ್ದಾರೆ, ನಾವು ಹಿಂಗೆ ಇರ್ಬೇಕು, ಇವತ್ತಿನ ಕಾಲಕ್ಕೆ ಅಪ್ಡೇಟ್ ಆಗಿಲ್ಲ ಅಂದ್ರೆ ತುಳಿದು ಬಿಡ್ತಾರೆ ನಮ್ಮನ್ ಜನ, ಆತರ ಅನ್ಕೊಳ್ತಿದ್ವಿ. ಸೊ ಪಾಪ ನಾವು ಅಂತವ್ರನ್ನ ಹೆಂಗೆ ನಾವು ಇದ್ ಮಾಡ್ಬೇಕು ಮಾತಾಜಿ? ಅವ್ರ ಜೊತೆ ನಮ್ಮ ಬಾಂಧವ್ಯ ಹೇಗ್ ಗೊತ್ತಾಗತ್ತೆ ನಮಗೆ? ಪಾಪ ಅವ್ರು ಒಳಗಿಂದ ಒಳ್ಳೆಯವ್ರಿದ್ದಾರೆ, ಬಟ್ ಮೇಲಿಂದ ಹಿಂಗಿದ್ದಾರೆ, ನಮ್ಗೆ ಹೆಂಗ್ ಗೊತ್ತಾಗತ್ತೆ?
ಓಕೆ. ಸೊ ಮಾತಾಜಿ, ಈ ನೀವು ಹೇಳ್ದಾಗೆ ಸಮಾಜದಲ್ಲಿ ಎಲ್ಲಾ ತರ ಜನನೂ ಇರ್ತಾರೆ. ಸೊ ವಿ ಆರ್ ಆಲ್ಸೋ ಕಮಿಂಗ್ ಅಕ್ರಾಸ್ ಈ ತರದ ತುಂಬಾ ಜನರು ನಮ್ಮ ಜೀವನದಲ್ಲಿ ಬರ್ತಾರೆ. ಬಟ್ ನಾವೇನಂದ್ರೆ ಮೇಲ್ನೋಟಕ್ಕೆ ಅವರು ತುಂಬಾ ಒಳ್ಳೆಯವರಾಗಿ ಕಾಣ್ತಾರೆ, ಎಲ್ಲ ಸರಿ. ಈಗ ನನ್ನ ಜೀವನದಲ್ಲೂ ತುಂಬಾ ಸ್ನೇಹಿತರಾಗ್ಲಿ, ನೇಬರ್ಸ್ ಆಗ್ಲಿ ಎಲ್ಲರೂ ಇದ್ದಾರೆ. ಬಟ್ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಬರ್ಲಿಕ್ಕೆ ಅವ್ರಿಗೆ ಇದಿಲ್ಲ. ಮೇಲಕ್ಕೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೆಯವರು, ಇನ್ನೊಬ್ರು ತೊಂದರೆ ಕೊಡಲ್ಲ ಇದ್ದಾರೆ. ಆದ್ರೆ ಅವರು ತಮ್ಮ ಮಾನವ ಜೀವನವನ್ನ ಒಳ್ಳೇದಕ್ಕೆ ಬಳಸ್ತಾ ಇದ್ದಾರಾ? ಅದು ಒಂದು ಪ್ರಶ್ನೆ. ಸೊ ಅದು ನಮ್ಗೆ ಗೊತ್ತಾಗತ್ತಲ್ವಾ ನೋಡಿದ್ರೆ. ಅವ್ರ ಹತ್ರ ನಾವು ಹೇಗಿರ್ಬೇಕು ಅಂತ ಹೇಳಿದ್ರೆ, ಓನ್ಲಿ ವಿ ಕ್ಯಾನ್ ಫೀಡ್ ದೆಮ್ ಪ್ರಸಾದ್, ವಿ ಕ್ಯಾನ್ ಇನ್ವೈಟ್ ದೆಮ್ ಫಾರ್ ಅವರ್ ಪ್ರೋಗ್ರಾಮ್ಸ್. ನಾನು ಅಷ್ಟೇ ಮಾಡೋದು ಅವ್ರಿಗೆ. ಯಾಕಂದ್ರೆ ಯಾರು ಹೇಗಂತ ಜಡ್ಜ್ ಮಾಡಕ್ ನಮ್ಗೆ ಗೊತ್ತಾಗತ್ತೆ ಅಲ್ವಾ? ಸೊ ಅವ್ರು ಎಷ್ಟರ ಯಾವ ಮಟ್ಟದ ನೀರಿನಲ್ಲಿದ್ದಾರೆ ಅಂತ ನಮ್ಗೆ ಖಂಡಿತ ಗೊತ್ತಾಗತ್ತೆ. ಕೆಲವೊಬ್ಬರು ನೋಡಿದಾಗ ಅವರನ್ನ ನಾವು ಮೇಲೆ ತರ್ಲಿಕ್ಕೆ ಸಾಧ್ಯನೇ ಇಲ್ಲ, ಇದು ಭಗವಂತನಿಗೆ ಬಿಡೋದು ಅಂತ ನಾನು ಏನು ಹೇಳಕ್ ಹೋಗಲ್ಲ. ಐ ಆಮ್ ಜಸ್ಟ್ ಸೇಯಿಂಗ್ ಹರೇ ಕೃಷ್ಣ ಹಾಯ್ ಬಾಯ್ ಇಷ್ಟೇನೆ, ಇನ್ನೇನು ಆದ್ರೆ ಕೆಲವೊಬ್ಬರಿಗೆ ನಮ್ಗೆ ಗೊತ್ತಾಗತ್ತೆ. ಎಸ್, ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಭಾಗವತಂ, ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಭಗವದ್ಗೀತಾ ಅಂತವ್ರಿಗೆ ನಾನು ನಮ್ಮ ಮೀನಾಕ್ಷಿ ಸೇವಿನಿ ಮಾತಾಜಿಗೆ ಗೊತ್ತಿದೆ, ಇಲ್ಲೆಲ್ಲ ನಮ್ಮ ಏರಿಯಾದಲ್ಲೇ ನಾನು ಅಂಥವ್ರನ್ನ ಹಿಡಿದು ಭಕ್ತರನ್ನಾಗಿ ಮಾಡಿದೆ. ಸೊ ಇದು ನಾನ್ ಮಾಡಿದ್ದಲ್ಲ, ಸಾರಿ, ಆಲ್ ಗ್ಲೋರೀಸ್ ಟು ಪ್ರಭುಪಾದ. ಸೊ ಇದನ್ನ ನಾವು ಭಗವಂತ ನನ್ನ ರೂಪದಲ್ಲಿ ಯಾರಿಗಾದ್ರು ಕಳಿಸಿ ಅವರನ್ನ ಯಾಕಂದ್ರೆ ಅವರ ಒಂದು ಇದಿತ್ತು, ಸುಕೃತಿ ಇತ್ತು. ಮಾತಾಜಿ, ನಾವು ನೋಡ್ಬೇಕು. ಈಗ ಕೆಲವೊಬ್ರು ಒಳ್ಳೆಯವ್ರು ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೇಕು ಬೇಡ, ನನ್ನ ಅಕ್ಕನೇ ಒಳ್ಳೆಯವಳು, ಎಲ್ಲರಿಗೂ ದಾನ ಧರ್ಮ ಇದೆಲ್ಲ ಮಾಡ್ತಾರೆ. ಬಟ್ ನಾನು ಎಷ್ಟೊಂದು ಮಾತಾಜಿಸ್ಗಳಿಗೆ ಹೇಳಿದ್ದೀನಿ, ಯಾವ ಪರಿ ಅವ್ರಿಗೆ ಬಟ್ಟೆಗಳು ಹುಚ್ಚಿದೆ ಅಂತ ಹೇಳಿದ್ರೆ ಅಷ್ಟು ಅವ್ರು ಅದ್ರಲ್ಲೇ ಮುಳುಗಿರ್ತಾರೆ, ಅದನ್ನೇ ಮಾತಾಡ್ತಾರೆ. ಫ್ಯಾಷನ್, ಕ್ಲೋತ್, ಸ್ಯಾರಿ, ಇದನ್ನ ಬಿಟ್ಟು ಅವ್ರ ಹತ್ರ ಬೇರೆ ಮಾತೇ ಇಲ್ಲ. ಇದರಿಂದ ನನಗೆ ಏನ್ ಪ್ರಯೋಜನ ಆಗುತ್ತೆ? ಸೊ ನನ್ಗೇನೋ ರಥಯಾತ್ರೆಗೆ ಒಂದು ಅಮೌಂಟ್ ಬರುತ್ತೆ, ಬಿಟ್ರೆ ನಾನು ಅವರನ್ನ ಉದ್ಧಾರ ಮಾಡಕ್ ಹೋದ್ರೆ ನಾನೇ ಅದರಲ್ಲಿ ಬೀಳ್ತೀನಿ. ಸೊ ಅದಕ್ಕೆ ಜಾಸ್ತಿ ಏನೋ ಓಕೆ ಇವಾಗ ಡೂಯಿಂಗ್ ಗುಡ್, ನಾವೇನೋ ಹೆಲ್ಪ್ ಮಾಡಕ್ ಆಗಲ್ಲ ಇವ್ರಿಗೆ. ಇಂಥವ್ರ ಕೇಸಲ್ಲಿ ನಾನು ಏನ್ ಮಾಡಕ್ ಸಾಧ್ಯ? ಎಷ್ಟು ಒಳ್ಳೆಯವಳು, ಎಲ್ಲರಿಗೂ ಒಳ್ಳೆ ದಾನ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಅವ್ರು ಅಲ್ಲಿಂದ ಆಧ್ಯಾತ್ಮದೆಡೆಗೆ ಅವ್ರಿಗೆ ಬರ್ಲಿಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ಅವ್ರ ಲೈಫನ್ನ ಎಂಜಾಯ್ ಮಾಡ್ಬೇಕು ಅಂತ ಹೇಳ್ತಾರೆ. ಅವರ ಎಂಜಾಯ್ಮೆಂಟ್ ಬೇರೆ, ಎಲ್ಲ ಊರು ತಿರುಗೋದು, ಚೆನ್ನಾಗಿ ತಿನ್ನೋದು, ಈ ತರ. ಬೇರೆಯವ್ರಿಗೆ ಅವರಿಂದ ಯಾವ್ದೋ ದುಃಖ ಇಲ್ಲ, ಯಾರಿಗೂ ಬೇಜಾರು ಮಾಡಲ್ಲ, ಒಳ್ಳೆಯವರು, ಎಲ್ಲ ಸರಿ. ಆದ್ರೆ ಆಧ್ಯಾತ್ಮದ ಪ್ರಗತಿ ಎಲ್ಲಿದೆ ಮಾತಾಜಿ? ಇಲ್ಲ. ಈ ತರದವರು ಲಕ್ಷಾಂತರ ಜನ ಇದ್ದಾರೆ. ನಮ್ಮ ಸ್ನೇಹಿತರು ಎಷ್ಟೊಂದು ಜನ ಇದ್ದಾರೆ. ನನ್ನ ಆರ್ಕಿಟೆಕ್ಚರ್ ಓದ್ಬೇಕಾದ್ರೆ ನನ್ನ ಕ್ಲಾಸ್ಮೇಟ್ಸ್ ಎಷ್ಟೊಂದು ಜನ ಇದ್ದಾರೆ. ಎಲ್ಲರೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಿ. ಆದ್ರೆ ಏನು ಆಧ್ಯಾತ್ಮದ ಅಡಿಗೆ ಇವರೆಲ್ಲ ಬರೋದಿಲ್ಲ ಮಾತಾಜಿ. ಸೊ ಹಾಗಾಗಿ ಅಂತವರ ಸಂಘವನ್ನ ನಾವು ಎಷ್ಟು ತಗೊಳ್ಬೇಕು ಅಷ್ಟೇ, ವಿ ಹ್ಯಾವ್ ಟು ಮಿನಿಮೈಸ್. ಹಾಗಂತ ಯಾರನ್ನು ದೂರ ಮಾಡಬಾರ್ದು. ಒಂದಿಲ್ಲ ಒಂದ್ ದಿವಸ ಅವರು ನಮ್ಮ ತಿಲಕ ನೋಡಿ, ನಮ್ಮ ವೇ ಆಫ್ ಬಿಹೇವಿಯರ್ ನೋಡಿ, ನಮ್ಮ ಜೀವನ ಶೈಲಿ ನೋಡಿ ಅವರು ಖಂಡಿತ ಕೃಷ್ಣ ಪ್ರಜ್ಞೆಗೆ ಬರ್ತಾರೆ. ಇದ್ ನಾವು ಭಗವಂತನಲ್ಲಿ ಕೇಳ್ಕೋಬೇಕು, ಒಂದಿಲ್ಲ ಒಂದಿನ ಇವ್ರು ಬರ್ತಾರೆ ಅಂತ ಅಷ್ಟೇ. ಬಟ್ ವಿ ಹ್ಯಾವ್ ಟು ನಮ್ಗೆ ನಮ್ಮ ಲಿಮಿಟ್ ಅನ್ನ ನಾವು ಕ್ರಾಸ್ ಮಾಡಬಾರ್ದು. ಅವರಿಗೋಸ್ಕರ ನಾವು ನಮ್ಮ ಆಧ್ಯಾತ್ಮದ ಪ್ರಗತಿಗೆ ನಾವು ತಡೆಯನ್ನ ತರಿಸ್ಕೋ. ಹರೇ ಕೃಷ್ಣ. ನಾನು ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡಿದ್ದೀನಿ ಅನ್ಕೋತೀನಿ. ಎಸ್ ಮಾತಾಜಿ, ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಮಾತಾಜಿ. ನಮ್ಮ ಒಳ್ಳೆತನ ಭಕ್ತಿ ಜೊತೆಗೆ ಕನೆಕ್ಟ್ ಆಗದೆ ಹೋದ್ರೆ ಅದು ವೇಸ್ಟ್ ವೇಸ್ಟ್ ಆಗುತ್ತೆ. ನಾವು ಅದ್ ನೋಡ್ಬೇಕು. ಸೊ ನನ್ಗೆ ಒಂದು 2 days ಬ್ಯಾಕ್ ಒಬ್ರು ತುಂಬಾ ನನ್ಗೆ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಕರೆದು, ನಾನು ಹೇಳ್ದೆ ಇಲ್ಲ, ನನ್ ಕ್ಲಾಸ್ ಪ್ರಿಪೇರ್ ಆಗ್ಬೇಕು, ಸೊ ಐ ಕ್ಯಾನ್ ನಾಟ್ ಕಮ್. ಸೊ ಎಸ್, ಹೌದು, ನನ್ಗೆ ಪ್ರಾಮುಖ್ಯತೆ ಇಲ್ಲಿದೆ. ನನ್ಗೆ ಅಲ್ಲಿ ಹೋಗಿ ಇಲ್ಲ, ದೋ ಅವರಿಂದ ನನ್ಗೆ ಹೆಲ್ಪ್ ಆಗ್ಬೋದು, ಒಳ್ಳೇದು ಆಗ್ಬೋದು. ಬಟ್ ಐ ವಾಸ್ ವೆರಿ ಕ್ಲಿಯರ್, ನನ್ಗೆ ಇಲ್ಲ ಪ್ರಜಾ, ನನಗೆ ತುಂಬಾ ಈ ತರ ಭಾಗವತ ಕ್ಲಾಸ್ ಇದೆ, ನಾನು ಪ್ರಿಪೇರ್ ಆಗ್ಬೇಕು ಅಷ್ಟೇ, ಡನ್. ಅದಕ್ಕೇನ್ ಬೇಜಾರು ಮಾಡ್ಕೊಳಲ್ಲ ಯಾರು. ಸೊ ನಾವು ಇದು ಹಾಕ್ಬಿಡ್ಬೇಕು, ಬ್ಯಾರಿಯರ್ ಅಲ್ಲಿ ಸ್ಟಾಪ್ ಮಾಡ್ಬೇಕು. ಅವರನ್ನ ನಮ್ ಕಡೆ ತಗೊಳಕ್ ನೋಡಕ್ ನಮ್ಗೆ ಹಾಕೋ ಶಕ್ತಿ ಇಲ್ಲದಿದ್ರೆ ನಮ್ಮನ್ನ ಆ ಕಡೆ ಹೋಗ್ಲಿಕ್ಕೆ ನಾವು ಬಿಡ್ಬಾರ್ದು. ಇಂಟೆಲಿಜೆನ್ಸ್ ಇಂದ ಕೆಲಸ ಮಾಡ್ಬೇಕು ಇದರಲ್ಲಿ ತುಂಬಾ ಹುಷಾರಾಗಿ. ಎಸ್ ಮಾತಾಜಿ, ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಮಾತಾಜಿ. ಇದೇ ರೀತಿ ನಿಮ್ಮಿಂದ ಹೆಚ್ಚು
ಪ್ರವಚನಗಳನ್ನ ನಾವೆಲ್ಲರೂ ನಿರೀಕ್ಷೆಯನ್ನ ಇಟ್ಟುಕೊಂಡು ಇನ್ನ ಮುಂದಿನ ಕಾರ್ಯಕ್ರಮದ ಕಡೆಗೆ ಸಾಕ್ತಿವಿ ಮಾತಾಜಿ. ಇನ್ನ Hare Krishna Mataji. One ನಿಮಿಷ ಮಾತಾಜಿ. Yes, Leelamai Mataji, you are the savior today for us. ಸೊ ಆಕ್ಚುಲಿ ಇವತ್ತಿನ ಕ್ಲಾಸ್ ಆಶಾ ಮಾತಾಜಿ ಅವ್ರು ತಗೋಬೇಕಾಗಿತ್ತು, ಬಟ್ ಕಾರಣಾಂತರಗಳಿಂದ ಮಾತಾಜಿಗೇನೋ ರಾತ್ರಿಯಿಂದ ಜ್ವರ ಅಂತೆ. ಸೊ ಬೆಳಿಗ್ಗೆ ಮೆಸೇಜ್ ಬಂದಿತ್ತು, ಲೀಲಾಮೈ ಮಾತಾಜಿಗೆ ಫೋನ್ ಮಾಡಿದೆ. ಪಾಪ ಅವ್ರಿಗೂ ಇವತ್ತು ಬ್ಯಾಕ್ ಟು ಬ್ಯಾಕ್ ಕ್ಲಾಸಸ್ ಲೀಲಾಮೈ ಮಾತಾಜಿಗೆ. ಸೊ Krishna's mercy, man. Prabhupada's mercy. All glories to Prabhupada. But anyhow, thank you very much, Mataji. So Thank somehow you. Krishna has saved us today ಅನ್ಕೋಬೇಕು. So next time in we will have to be still more careful on these things. ರೆಗ್ಯುಲರ್ ಗೋಪಿ ಸೇನೆ ನಡಿಬೇಕಾದ್ರೆ. ಸೊ ಆದ್ರಿಂದ ಎಲ್ಲ ಭಕ್ತರಿಗೂ ಕೇಳ್ಕೊಳ್ಳೋದು, ಸೊ ಸ್ವಲ್ಪ ಸ್ವಲ್ಪ ನೀವು ಕ್ಲಾಸಸ್ ತಗೊಳ್ಳೋದಿಕ್ಕೆ ಮುಂದೆ ಬರಬೇಕು ಎಲ್ಲಾರುವೆ. ನೀವು ಫುಲ್ ಫುಲ್ 45 minutes ಕ್ಲಾಸ್ ತಗೊಳಕ್ಕಾಗಿಲ್ಲ ಅಂದ್ರೆ ಹೌದು. ಮಾತಾಜಿ ನಾನು half an hour 30 minutes ತಗೊಳ್ತೀನಿ ಅಂದ್ರೆ ನಾವು 2 lectures ಆ ತರ ಏನಾರ ಕಂಬೈನ್ ಮಾಡಿ ಇಡ್ಬೋದು. ಅಥವಾ ನಿಮ್ದು ಒಂದು ಟಾಪಿಕ್ ಇಂಟ್ರೆಸ್ಟಿಂಗ್ ಆದ್ರೆ ಇಲ್ಲ ಮಾತಾಜಿ half an hour ತಗೊಳ್ಳಿ ಅಂತಾನು ನಾವು ಹೇಳ್ತೀವಿ ಕ್ಲಾಸಸ್. ಸೊ ಸಣ್ಣ ಸಣ್ಣ ಒಂದು ಟಾಪಿಕ್ಸೇ ತಗೊಂಡು ನೀವು ಸ್ಟಾರ್ಟ್ ಮಾಡಿದ್ರೆ ಕ್ಲಾಸಸ್ ಕೊಡೋಕೆ, ಸೊ ಅವಾಗ ನಮ್ಮ ಗೋಪಿ ಸೇನೆ ತುಂಬಾ ಸ್ಮೂತ್ ಆಗಿ ಕಂಫರ್ಟಬಲ್ ಆಗಿ ನಡ್ಕೊಂಡು ಹೋಗುತ್ತೆ ಅಂತ ಹೇಳಿ ಎಲ್ಲಾ ಭಕ್ತರಿಗೂ ಕೇಳ್ಕೊತೀನಿ. ಅಂಡ್ ಭಾಗವತಮ್ಮ, ಸೊ ಭಾಗವತಮ್ ಈ ವರ್ಷ ಇಸ್ಕಾನ್ದು 60th ಇಯರ್ ಆನಿವರ್ಸರಿ ಸೆಲೆಬ್ರೇಷನ್ ಇದೆ. ಸೊ ಹಾಗಾಗಿ ಭಾಗವತಮ್ ಕೂಡ ತುಂಬಾ ಎಲ್ಲ ಕಡೆ ಭದ್ರ ಪೂರ್ಣಿಮಾಗೆ ಡಿಸ್ಟ್ರಿಬ್ಯೂಷನ್ಸ್ ಜಾಸ್ತಿ ನಡೀತಾ ಇದೆ. ಯಾರ್ಯಾರ ಹತ್ರ ಎಲ್ಲ ಭಾಗವತಮ್ ಇಲ್ಲ, ದಿಸ್ ಇಸ್ ಲೈಕ್ ಬಂಪರ್ ಆಫರ್. ಇವರು ಶೋಭಾಮೈ ಮಾತಾಜಿ ಅವರು ಲಾಸ್ಟ್ ವೀಕ್ ಮೆಸೇಜ್ ಹಾಕಿದ್ರು, ಇಟ್ ಇಸ್ 6000 ಅಂತ. ಸೊ ಇಟ್ ಇಸ್ ಲೈಕ್ ತುಂಬಾ ಒಳ್ಳೆ ಲಾಟ್ರಿ ಸಿಕ್ದಂಗೆ ಅದು. ಸೊ ರಾಮಕಾಂತ ಮಾತಾಜಿ, ಅದು ಫೋನ್ ಮಾಡಿದ್ದೆ ನಾನು ಶೋಭಾಮಯ ಮಾತಾಜಿ ಅವರಿಗೆ. ದಟ್ ಇಸ್ 6500 ಅಂತೆ. 500 is ಟ್ರಾನ್ಸ್ಪೋರ್ಟೇಶನ್ ಚಾರ್ಜಸ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್. ಅಂಡ್ ಇವನ್ ಇನ್ಸ್ಟಾಲ್ಮೆಂಟ್ ಇದೆ ಅಂತೆ, ಯಾರಿಗೂ ಒಂದ್ಸರಿ ಕೊಡಕ್ ಆಗೋದಿಲ್ವಾ. ಆಮೇಲೆ that is ಅವರು very ಲಿಂಕ್ good. ಕಳ್ಸಿದ್ದಾರೆ, ಪೇಮೆಂಟ್ ಎಲ್ಲಿ ಮಾಡ್ಬೇಕಂತ ನಾನು ಗೋಪಿ ಸೇನೆಲ್ ಹಾಕ್ತೀನಿ. ಹಾ. ಸೊ ಇಂಟ್ರೆಸ್ಟ್ ಇದೆ ಇರೋರು ಸೊ ಮಾಯಾಪುರ್ಗೆ. ದಯವಿಟ್ಟು ದಿಸ್ ಇಸ್ ಅನ್ ಗೋಲ್ಡನ್ ಇನ್ನೊಂದು ಆಪರ್ಚುನಿಟಿ ವಿಷಯ ಅಂತ ಹೇಳ್ತೀವಿ. ಇನ್ನೊಂದು ವಿಷಯ ಏನಂದ್ರೆ, ಇದು ಈ ಕೌಂಟ್ಸ್ ಎಲ್ಲ ನಮ್ ಗುರು ಮಹಾರಾಜ್ಗೆ ಹೋಗುತ್ತಂತೆ, ಎಷ್ಟು ಸೆಟ್ಸ್ ಅವರು ಅವ್ರ ಕಡೆಯಿಂದ ಎಸ್ ಹೋಗುತ್ತೆ. ಸೊ ದಟ್ ವಿ ಹ್ಯಾವ್ ಟು ಟೇಕ್ ಕೇರ್. ಸೊ ಹಾಗಾಗಿ ದಿಸ್ ಇಸ್ ಅನ್ Definitely. ವೆರಿ ವೆರಿ ಬಿಗ್ ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳ್ತಾ ಇದ್ದೀನಿ ಎಲ್ಲಾರ್ಗು. ಯಾರ್ಯಾರ ಹತ್ರ ಭಾಗವತಂ ಸೆಟ್ ಇಲ್ಲ, ಸೊ ದಿಸ್ ಇಸ್ ಅ ವೆರಿ ಗುಡ್ ಆಪರ್ಚುನಿಟಿ ಈ ಸಲ. ಯಾಕಂದ್ರೆ ರೆಗ್ಯುಲರ್ ಟೈಮಿಂಗ್ಸ್ ಅಲ್ಲಿ ನಿಮ್ಗೆ 8,500-9,000 ಇದೆ ಭಾಗವತಂ ಸೆಟ್ಸು. ಸೊ ಇವಾಗ ಬರೀ 6,000-6,500 ಅಂದ್ರೆ ತುಂಬಾ ಕಮ್ಮಿ ರೇಟಿಗೆ ಸಿಗ್ತಾ ಇದೆ. ಹಾಗಾಗಿ ಯಾರ್ಯಾರ ಹತ್ರ ಭಾಗವತಂ ಇಲ್ಲೋ ದಯವಿಟ್ಟು ಲೀಲಾಮೈ ಮಾತಾಜಿನೋ ನನ್ನನ್ನು ಯಾರನ್ನಾರೋ ಕಾಂಟ್ಯಾಕ್ಟ್ ಮಾಡಿ ಗ್ರೂಪ್ ಅಲ್ಲಿ ಸೀನಿಯರ್ ಡಿವೋಟೀಸ್ನ. ದೇ ವಿಲ್ ಗೈಡ್ ಯು ಅಂಡ್ ದೇ ವಿಲ್ ಡೆಲಿವರ್ ಯು ದ ಭಾಗವತಂನ ನಿಮ್ ಮನೆ ಬಾಗ್ಲಿಗೆ ಕಳ್ಸ್ಕೊಡ್ತಾರೆ. ನೀವೇನು ಎಲ್ಲೂ ಹೋಗಿ ಸೆಂಟರ್ಗಳಲ್ಲೂ ಕಲೆಕ್ಟ್ ಮಾಡ್ಕೊಳ್ಳೋ ಅಂಥದ್ದಿಲ್ಲ, ನಿಮ್ಗೆ ಮನೆಗೇನೆ ಡೆಲಿವರಿ ಕೊಡಿಸ್ತಾರೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲಾರನ್ನೂ ರಿಕ್ವೆಸ್ಟ್ ಮಾಡ್ತೀವಿ, ಪ್ಲೀಸ್ ಭಾಗವತಂನ ಪರ್ಚೇಸ್ ಮಾಡಿ. ಅಟ್ಲೀಸ್ಟ್ ಈಗ ಭದ್ರ ಪೂರ್ಣಿಮಾ ಆಫರ್ಸ್ ನಡೀತಾ ಇರೋದ್ರಿಂದ ದಯವಿಟ್ಟು ಎಲ್ಲರೂ ಭಾಗವತಮ್ಮು ಇಲ್ದೇ ಇದ್ದವರು ದಯವಿಟ್ಟು ಇವಾಗ ಪರ್ಚೇಸ್ ಮಾಡಿ ಅಂತ ಹೇಳಿ ಎಲ್ಲಾರಲ್ಲೂ ಕೇಳ್ಕೊತಾ ಇದೀವಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಸ್ ಮಾತಾಜಿ, ಮೀನಾಕ್ಷಿ ಮಾತಾಜಿ ಹೇಳಿ. ಭಾಗವತಂ ಸಟ್ಟು 3 ಜನ ಡಿವೋಟಿ ಹೇಳಿದಾರೆ ನಮ್ ಗ್ರೂಪ್ ಅಲ್ಲಿ. ಅದೇ ಕಂತ್ ಪ್ರಕಾರ ಸಿಗುತ್ತಾ ಅಂತ ಕೇಳಿದ್ರು. ಹಾ ನಿನ್ನೆ ಮಾತಾಜಿ. ಮಾತಾಜಿ ಲೀಲಾಮಯಿ ಮಾತಾಜಿ ಹೇಳಿದ್ರು ಆಯ್ತು ಸಿಗುತ್ತೆ ಅಂತ. ಮತ್ತೆ ಸಾಯಂಕಾಲ ನಾನು ಕನ್ಫರ್ಮ್ ಮಾಡಿ ನಿಮ್ಗೆ ತಿಳಿಸ್ತೀನಿ ಮಾತಾಜಿ. ಹಾ ಮಾತಾಜಿ. ಯಾಕಂದ್ರೆ ದಿಸ್ ಇಸ್ ತುಂಬಾ ಒಳ್ಳೆ ಗೋಲ್ಡನ್ ಆಪರ್ಚುನಿಟಿ ಇರೋದು ಭಾಗವತಂ ಪರ್ಚೇಸ್ ಮಾಡಕ್ಕೆ. ಯಾಕಂದ್ರೆ 6,000 ಈಗ ಯಾವ್ದು ಸಿಗೋದಿಲ್ಲ. ಅವ್ರಿಗೆ ಒಂದು ಸ್ಪಾನ್ಸರ್ಸ್ ಇರೋದ್ರಿಂದ ಅವರು ನಮ್ಗೆ 6,000ಗೆ ಕೊಡ್ತಾ ಇರ್ತಾರೆ. ಅದರ್ವೈಸ್ ರೆಗ್ಯುಲರ್ ಭಾಗವತಂ ಕಾಸ್ಟ್ ಇಸ್ 8,500 ಇದೆ. ಸೊ ಹಾಗಾಗಿ ದಿಸ್ ಇಸ್ ಅನ್ ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಎಲ್ಲರೂ ದಯವಿಟ್ಟು ಈ ಒಂದು ಅವಕಾಶ ಸಿಕ್ಕಿದ್ದಾಗ ಉಪಯೋಗಿಸ್ಕೋಬೇಕು. ನೀವು ನಿಮ್ ಫ್ರೆಂಡ್ಸಿಗೆ ಹೇಳಿ ಅಥವಾ ನಿಮ್ ಕಾಂಗ್ರಿಗೇಷನ್ ಅವ್ರಿಗೆ ಹೇಳಿ, ಎಲ್ಲಾರ್ಗೂ ದಯವಿಟ್ಟು ಸ್ಪ್ರೆಡ್ ಮಾಡಿ, ದಯವಿಟ್ಟು ಭಾಗವತಂಸ್ನ ಪರ್ಚೇಸ್ ಮಾಡಿ ಅಂತ ಹೇಳಿ ಎಲ್ಲಾರ್ಗೂ ಕೇಳ್ಕೊತೀನಿ. ಹರೇ ಕೃಷ್ಣ. ಎಸ್ ಮಾತಾಜಿ. ಎಸ್ ರಾಜೇಶ್ವರಿ ಮಾತಾಜಿ. ಎಸ್ ಮಾತಾಜಿ, ನಾನು ಇವತ್ ಸಾಯಂಕಾಲ ತಿಳ್ಕೊಂಡು ನಿಮ್ಗೆ ತಿಳಿಸ್ತೀನಿ. ಎಸ್ ಮಾತಾಜಿ, ಶೂರ್. ಮೀನಾಕ್ಷಿ ಮಾತಾಜಿ, ಅದು ನಾನ್ ನಿಮ್ಗೆ ಲಿಂಕ್ ಕಳ್ಸಿದ್ದೀನಲ್ಲ, ಸೊ ನೀವು ಏನಿಲ್ಲ, ಅವ್ರು ಎಸ್ ಅಂತ ಹೇಳಿದ್ರೆ ಮುಗೀತು. ನೀವು ಅದಕ್ಕೆ ಪೇಮೆಂಟ್ ಮಾಡ್ಬೇಕು. ಆಮೇಲೆ ಅವ್ರಿಗೆ ಲಿಂಕ್ ಕಳಿಸಿ. ಆಮೇಲೆ ಪೇಮೆಂಟ್ ಮಾಡಿದ್ಮೇಲೆ ಅದ್ರ ಸ್ಕ್ರೀನ್ ಶಾಟ್ ಕಳಿಸಿ.
ಆ ಹ್ಮ್ ಅಡ್ರೆಸ್ ಕಳಿಸಿ. ಯಾರಿಗೆ? ಶೋಭಾಮಯ ಮಾತಾಜಿಗೆ ಅವ್ರದ್ದು ನಂಬರ್ ನಿಮ್ಗೆ ಕಳಿಸಿದೀನಿ ನೋಡಿ. ಸೊ ಅದಕ್ಕೆ ಹ್ಮ್ ಅವ್ರಿಗೆ ಕಳಿಸಿದ್ರೆ ಮುಗೀತು. ಇನ್ನೇನು ಹಾ ಅದರಲ್ಲಿ ಕಾಂಪ್ಲಿಕೇಶನ್ಸ್ ಏನು ಇಲ್ಲ. ಇದು ಹ್ಮ್ ಮಾಯಾಪುರಿಂದಾನೇ ಸ್ಪಾನ್ಸರ್ ಮಾಡ್ತಿದ್ದಾರೆ ಡೈರೆಕ್ಟ್ ಆಗಿ. ಹ್ಮ್ ಪ್ರಭುಜಿ ಹೆಸರು ಇದೆ ನೋಡಿ ಆ ಮೆಸೇಜ್ ಅಲ್ಲಿ. ಸೊ ಹ್ಮ್ ಹಾಗೆ ನಾನು ಗೋಪಿ ಸೇನೆಗೂ ಹಾಕ್ತೀನಿ. ಯಾರಿಗೆ ಹ್ಮ್ ಇಂಟ್ರೆಸ್ಟ್ ಇದೆಯೋ ದಯವಿಟ್ಟು ಇದನ್ನ, ಈಗ ಶಾಮಕಾಂತ ಮಾತಾಜಿ ಹೇಳಿದಾಗೆ ತುಂಬಾ ಒಳ್ಳೆಯ ಆಫರ್ ಇದು. ಶುಭಮಯ ಮಾತಾಜಿ ಅವರು ಪರ್ಸನಲ್ ಆಗಿ ಕೇಳ್ಕೊಂಡಿದ್ದಾರೆ. ಆದಷ್ಟು ಎಲ್ಲರೂ ಭಾಗವತಂ ಸೆಟ್ ನ ತಗೊಳ್ಳಿಕ್ಕೆ ನಮ್ಮ ಹತ್ರ ಯೂಶಲಿ ಎಲ್ಲರ ಹತ್ರ ಇರುತ್ತೆ. ಬೇರೆ ನಾನು ಸಹ ಒಂದು ಕನ್ನಡ ಭಾಗವತಂನ ಆರ್ಡರ್ ಮಾಡಿದ್ದೀನಿ. ಸೊ ಎಲ್ಲರೂ ಬೇಕಾದಷ್ಟು ಸೆಟ್ಸ್ ಇದೆ, ಏನು ಇದಿಲ್ಲ, ಕೊರತೆ ಏನಿಲ್ಲ. ಆ, ಎಲ್ಲರೂ ಅದನ್ನ ಕನ್ಫರ್ಮ್ ಮಾಡಿ, ಮತ್ತೆ ಎಲ್ಲರಿಗೂ ಹೇಳಿ, ನಿಮ್ಮ ರಿಲೇಟಿವ್ಸ್ ಅಲ್ಲಿ, ಫ್ರೆಂಡ್ಸ್ ಅಲ್ಲಿ, ಎಲ್ಲರಿಗೂ ಈ ವಿಷಯವನ್ನ ಆದಷ್ಟು ಹೇಳಿ. ಓಕೆ, ಹರೇ ಓಕೆ ಕೃಷ್ಣ. ಮಾತಾಜಿ. ಮಾತಾಜಿ ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮಾತಾಜಿ. ತುಂಬಾ ಓ, ತಾಳ್ಮೆಯಿಂದ ನಿಧಾನವಾಗಿ ಆಳವಾಗಿ ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಚೆನ್ನಾಗಿತ್ತು. ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಪ್ರಭುಪಾದ. ಎಸ್, ರಾಜೇಶ್ವರಿ ಮಾತಾಜಿ, ಯು ಕ್ಯಾನ್ ಪ್ರೊಸೀಡ್. ಲೇಟ್ ಆಗತ್ತೆ ನಿಮ್ಗೆ ಪಾಪ. ಇಲ್ಲ ಮಾತಾಜಿ, ಇನ್ನ ತೊಂದ್ರೆ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಇನ್ನೇನಾದ್ರೂ ಅನೌನ್ಸ್ಮೆಂಟ್ಸ್ ಆಡ್ ಮಾಡೋದಿದೆಯಾ ಮಾತಾಜಿ? ಇಲ್ಲ ಮಾತಾಜಿ, ಮತ್ತೆ ಕೊನೆಯದಾಗಿ ಹೇಳ್ಬೇಕಂತ ಹೇಳಿದ್ರೆ, ಈಗ ಶಾಮಕಾಂತ ಮಾತಾಜಿಯವರು ಹೇಳಿದ್ದಾರೆ, ಮುಂದೆ ಮುಂಬರೋ ದಿನಗಳಲ್ಲಿ ಎಲ್ಲಾ ಕ್ಲಾಸ್ಗಳನ್ನ ತಗೊಳ್ಳಿಕ್ಕೆ ಎಲ್ಲರೂ ಮುಂದೆ ಬನ್ನಿ. ಪ್ರವಚನಕ್ಕಾಗ್ಲಿ, ಕೀರ್ತನೆಗಾಗ್ಲಿ, ನರಸಿಂಹ ಆರತಿ ಹಾಡೋದಕ್ಕೆ. ನಿಮ್ಗೆ ಯಾವ ಕಾಂಪೇರಿಂಗು ಯಾವ್ದು ಇಷ್ಟ ಇದೆಯೋ, ನೀವು ಯಾವ್ದನ್ನ ಮಾಡಿ ಬಯಸ್ತೀರೋ ದಯವಿಟ್ಟು ಮುಂದೆ ಬರಬೇಕು ಎಲ್ಲರೂ. ನಾವಾಗಿ ಎಲ್ಲಾ ಸೆಂಟರ್ಸ್ ಅವ್ರಿಗೆ ಫೋನ್ ಮಾಡಿ ಹೇಳೋದಕ್ಕಿಂತ ನೀವಾಗೆ ಬಂದ್ರೆ ನಮ್ಗೆ ತುಂಬಾ ಸಂತೋಷ. ಎಲ್ಲರೂ ಸೇವೆಗೆ ಮುಂದೆ ಬರ್ಬೇಕಂತ ಕೇಳ್ಕೊಳ್ತೀನಿ. ಮತ್ತೆ ಜಗನ್ನಾಥ ರಥಯಾತ್ರೆಗೆ ತುಂಬಾ ಜನರು ನಿಮ್ಮಿಂದ ಆದ ಸಹಾಯವನ್ನು ಮಾಡಿದ್ದೀರಾ, ಲಕ್ಷ್ಮಿಯನ್ನು ಕಳಿಸಿದ್ದೀರಾ, ಅವರಿಗೆಲ್ಲರೂ ನಮ್ಮ ಧನ್ಯವಾದಗಳು. ಮತ್ತೆ ಅಲ್ಲದೆ ಪರ್ಸನಲ್ ಆಗಿ ಸಹ ಎಲ್ಲಾ ಸೆಂಟ್ರಿಂದಾನು ಜನರು ಬಂದಿದ್ರು, ಭಕ್ತರು ಬಂದಿದ್ರು. ಸೊ ಅವರಿಗೆಲ್ಲರಿಗೂ ಇನ್ನೊಮ್ಮೆ ನಮ್ಮ ಗೋವರ್ಧನ ಪ್ರವಚನ ಮಂದಿರದ ಪರವಾಗಿ ನಾವು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇವೆ. ಹರೇ ಕೃಷ್ಣ. ನರಸಿಂಹಾರ್ತಿ ಹೇಳಿಸಿ ಮಾತಾಜಿ. ಎಸ್ ಮಾತಾಜಿ. ಹರೇ ಕೃಷ್ಣ. ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಬಂದು ನರಸಿಂಹ ಭಜನೆ. ಇದನ್ನು ಹಾಡಲು ನಮ್ಮೊಂದಿಗೆ ವಿದ್ಯಾ ಮಾತಾಜಿ ಅವರು ಇದ್ದಾರೆ. ಮಾತಾಜಿ ಅವ್ರನ್ನ ನಾವು ಹರೇ ಕೃಷ್ಣ ಮಹಾಮಂತ್ರದ ಮೂಲಕ ಸ್ವಾಗತ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಅವರ ಬಗ್ಗೆ ಒಂದು ಕಿರುಪರಿಚಯವನ್ನ ನಾವು ಮಾಡ್ಕೊಳ್ಳೋಣ. ಇವರು ಮೈಸೂರಿನವರು. ನಮ್ಮ ಗೋಪಿಸೇನಾ ಕಾರ್ಯಕ್ರಮವನ್ನ ಮಾತಾಜಿ ಅವರು ಅಟೆಂಡ್ ಆಗ್ತಾ ಇರ್ತಾರೆ. ಮತ್ತೆ ಇವರು ಮೀನಾಕ್ಷಿ ಕೃಷ್ಣ ಸೆವಿನಿ ಮಾತಾಜಿ ಅವರ ಕ್ಲಾಸ್ ನ ಅಟೆಂಡ್ ಮಾಡ್ತಾರೆ. ದೇವಸ್ಥಾನಕ್ಕೆ ಬರ್ತಾರೆ. ತುಂಬಾ ಚೆನ್ನಾಗಿ ಟೆಂಪಲ್ ನಲ್ಲಿ ಇವರು ಸೇವೆಯನ್ನ ಮಾಡ್ತಾ ಇದ್ದಾರೆ. ಕಳೆದ 6 ವರ್ಷಗಳಿಂದ ಮಾತಾಜಿ ಅವರು ಕೃಷ್ಣ ಭಾವನಾಮೃತದಲ್ಲಿ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಈಗ ನೀವು ನರಸಿಂಹ ಭಜನೆಯನ್ನ ಹಾಡ್ಬೇಕಂತೇಳಿ ನಾವು ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೀವಿ ಮಾತಾಜಿ. ವಿದ್ಯಾ ಮಾತಾಜಿ, ಓವರ್ ಟು ಯು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವಿಡಿಯೋ ಮಾತಾಜಿ. ಹಾ. ಮಾತಾಜಿ, ಎಲ್ಲಾ ವೈಷ್ಣವರಿಗೂ ನನ್ನ ಹರೇ ಕೃಷ್ಣ. ನರಸಿಂಹ ಸ್ತುತಿ. ಉಗ್ರಂ ವೀರಂ ಮಹಾವಿಷ್ಣುಂ ಜಲತ್ ಸರ್ವೋತ್ತಮಂ ಮುಖಂ ನರಸಿಂಹ ವಿಭೂಷಣಂ ಭದ್ರಂ ಮೃತ್ಯುಂ ನಮೋ ನಮಃ. ಶ್ರೀ ನರಸಿಂಹ ಜೈ ನರಸಿಂಹ, ಜೈ ಜೈ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ ಮುಖ ಪದ್ಮ ಭೃಂಗ. ನಮಸ್ತೆ ನರಸಿಂಹಾಯ ಪ್ರಹ್ಲಾದ್ಯದಾಯ ದಾಯಿನೇ. ನಮಸ್ತೆ ನರಸಿಂಹಾಯ ಪ್ರಹ್ಲಾದ್ಯದಾಯ ದಾಯಿನೇ. ಹಿರಣ್ಯಕಾಶಿ ಪೂರ್ವಶನ ಶಿಲಟಂಕಾಯ ನಾಲಾಹಿ. ಶಿಲಟಂಕಾಯ ನಾಲಾಹಿ ನಮಸ್ತೆ. ಇತೋ ನರಸಿಂಹ ಪರತೋ ನರಸಿಂಹ. ಇತೋ ನರಸಿಂಹ ಪರತೋ ನರಸಿಂಹ. ಯತ್ತೋ ಯತ್ತೋ ಯಾಮಿ ತತೋ ನರಸಿಂಹ.
यत्तो यत्तो यामि ततो नरसिंहा बहिर्नरसिंहा हृदये नरसिंहा बहिर्नरसिंहा हृदये नरसिंहा नरसिंहमदिं शरणं प्रपथे नरसिंहमदिं शरणं प्रपथे तव करकमलभरेणकाम् अद्भुत शृङ्गां दालिता हिरण्यकशिपु तनुभृङ्गा केशवधूता नरहरिरूपा जय जगदीश हरे जय जगदीश हरे तव करकमलभरेणकाम् अद्भुत शृङ्गा दालिता हिरण्यकशिपु तनुभृङ्गा केशवधूता नरहरिरूपा जय जगदीश हरे जय जगदीश हरे जय जय जगदीश हरे जय नरहरि जय नरहरि नरहरि जय नरहरि जय भक्ता प्रह्लाद जय भक्ता प्रह्लाद भक्ता प्रह्लाद जय भक्ता प्रह्लाद जय लक्ष्मी नरसिंह जय अनन्तवे लक्ष्मी नरसिंह जय अनन्तवे जय प्रह्लाद महाराज जय प्रह्लाद महाराज प्रह्लाद महाराज जय प्रह्लाद महाराज जय जय प्रभुपा 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 जय जय प्रभुपा जय जय गुरुदेव 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 जय जय गुरुदेव नित्य गौर हरि बोल हरि बोल हरि बोल नित्य गौर हरि बोल जय नरसिंह भगवान की जय विघ्न विनाशक नरसिंह भगवान की जय भक्त शिरोमणि प्रहलाद महाराज की जय श्रील प्रभुपाद महाराज की जय नित्य गौन प्रेमानंद की जय हरि हरि बोल राधे राधे हरे कृष्ण माताಜಿ ಅವಕಾಶ ಕೊಟ್ಟ ಎಲ್ಲಾ ವೈಷ್ಣವರಿಗೂ ನನ್ನ ಪ್ರಣಾಮಗಳು ಹರೇ ಕೃಷ್ಣ ಮಾತಾಜಿ ಹರಿ ಬೋಲ್ ಮಾತಾಜಿ. ತುಂಬಾ ಸುಶ್ರಾವ್ಯವಾಗಿ ನೀವು ನರಸಿಂಹ ಭಜನೆ ಹಾಡಿದ್ದೀರಾ ಮಾತಾಜಿ. ತುಂಬಾ ಭಕ್ತಿಯಿಂದ ಹೇಳಿದ್ರಿ ನೀವು ನರಸಿಂಹ ಭಜನೆಯನ್ನ. ಅದನ್ನ ಕೇಳಿ ನಮ್ಮೆಲ್ಲರಿಗೂ ಸಹ ತುಂಬಾ ಆನಂದ ಆಯ್ತು ಮಾತಾಜಿ. ಇದೇ ರೀತಿ ನೀವು ನಮ್ಮ ಗೋಪಿಸೇನಾ ಕಾರ್ಯಕ್ರಮಕ್ಕೆ ಬಂದು ಸೇವೆಯನ್ನ ತಗೊಳ್ತಾ ಇರ್ಬೇಕು ಅಂತ ಹೇಳಿ ನಾವೆಲ್ಲರೂ ಸಹ ನಿಮ್ಗೆ ವಿನಂತಿಯನ್ನ ಮಾಡ್ಕೊಳ್ತೀವಿ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ. ಇಂದಿನ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳಿಸ್ತೇವೆ. ಹರೇ ಕೃಷ್ಣ. ಶ್ವೇತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇದು ರೆಕಾರ್ಡಿಂಗ್ ಇದೆಯಾ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ವೇದಾವತಿ ಮಾತಾಜಿ ರೆಕಾರ್ಡಿಂಗ್ ಹಾಕ್ತೀನಿ ಮಾತಾಜಿ, ಶೇರ್ ಮಾಡ್ತೀನಿ. ಹಾಕಿ ಮಾತಾಜಿ. ಯಾಕಂದ್ರೆ ಯಾಕೋ ಸೌಂಡ್ ತುಂಬಾ ಕಡಿಮೆ ಇತ್ತು, ನನಗೆ ಸರಿಯಾಗಿ ಕೇಳಿಸೇ ಇಲ್ಲ, ಅದಕ್ಕೋಸ್ಕರ. ಆಯ್ತಾಯ್ತು ಸರಿ ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಸ್ವಲ್ಪ ನೀವು ವಂದನೆ ಗೀತೆ ಒಂದು ನೀವು ಹಾಡ್ತೀರಿ ಮಾತಾಜಿ. ನಾನ್ ಸ್ವಲ್ಪ ವರ್ಕ್ ಬಿದ್ಬಿಟ್ಟಿದೆ. ಓಕೆ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. एको शास्त्रं देवकी पुत्र गीतम् एको देवो देवकी पुत्र एव एको मन्त्रस्य तस्य नामानि यानि कर्मपि एक तस्य देवस्य सेवा त्वमेव माता च पिता त्वमेव बन्धुश्च सखा त्वमेव दिव्या द्रविणं त्वमेव सर्वा मम देवदेव कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं।
कात्यायनी महामाये महायोगिनी अधीश्वरी नन्दगोपसुतं देवी पतिं मे कुरुते नमः। श्रीकृष्ण शरणं मम दासोऽहं कृष्ण तवास्मि। हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। अनंत कोटि वैष्णव वृंद की जय। नामाचार्य शील हरिदास ठाकुर की जय। शील प्रभुपाद की जय। गुरुदेव महाराज की जय। ताई गौर प्रेमानंदे हरि हरि बो। हरे कृष्ण माता जी, ಎಲ್ಲರಿಗೂ ಪ್ರಣಾಮ ಮಾತಾಜಿ।